ಈ ಫೈಲ್ನೆಲ್ಲ ಮೇಂಟೈನ್ ಮಾಡ್ತಿರೋದು ಯಾರು? ನಾನೇ ಸರ್. ನನ್ನ ಹೆಸರು ಕೆಂಪಯ್ಯ ಅಂತ, ಹೆಡ್ ಕಾನ್ಸ್ಟೇಬಲ್. ಗುಡ್. ರೆಕಾರ್ಡ್ಸ್ನೆಲ್ಲ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ನಾನೇನೋ ದಿನ ಧೂಳು ಹೊಡೆದು ಫೈಲ್ನ ನೀಟಾಗಿ ಇಟ್ಟಿದ್ದೀನಿ ಸರ್. ಆದ್ರೆ ಏನ್ ಬಂತು, ಇದರಲ್ಲಿರೋ ಒಂದ್ ಕೇಸು ಕೋರ್ಟಿಗೂ ಹೋಗ್ಲಿಲ್ಲ, ಇತ್ಯರ್ಥನೂ ಆಗ್ಲಿಲ್ಲ. ಕೊಲೆ ದರೋಡೆ ಮಾಡಿದವರೆಲ್ಲ ಹೊರಗಡೆ ಮೆರಿತಾನೆ ಇದ್ದಾರೆ, ಈ ಫೈಲ್ ಮಾತ್ರ ಇಲ್ಲಿ ಕೊಳಿತಾನೆ ಬಿದ್ದಿದೆ. ಎಷ್ಟೋ ಜನ ಇನ್ಸ್ಪೆಕ್ಟ್ರು ಬಂದ್ರು ಹೋದ್ರು ಬಂದ್ರು, ಒಬ್ರು ಈ ಫೈಲ್ ಓಪನ್ ಮಾಡಿ ನೋಡ್ಲೇ ಇಲ್ಲ ಸರ್. ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಕೆಂಪಯ್ಯ ಸರ್, ಇಲ್ಲಿ ನೋಡಿ. ಕೆಂಪಯ್ಯ, ಕೆಟ್ಟದ್ದನ್ನ ನೋಡ್ಬೇಡ, ಕೆಟ್ಟದ್ದನ್ನ ಆಡ್ಬೇಡ, ಕೆಟ್ಟದ್ದನ್ನ ಕೇಳಬೇಡ ಅಂತ ಹೇಳಿದ್ರು ಆ ಗಾಂಧಿ ಆ ಕಾಲಕ್ಕೆ. ಆದ್ರೆ ಕಾಕಿ ಬಟ್ಟೆ ಹಾಕಿರೋ ನಾನೇನ್ ಹೇಳ್ತೀನಿ ಗೊತ್ತಾ? ಕಣ್ಣೆದುರಿಗೆ ಅನ್ಯಾಯ ನಡೀತಿದ್ರು ನೋಡ್ಬೇಡ, ನ್ಯಾಯಕ್ಕೋಸ್ಕರ ಜನತೆ ಕೂಗೋ ಕೂಗನ್ನ ಕೇಳಬೇಡ, ನ್ಯಾಯ ನೀತಿ ಧರ್ಮ ಅನ್ನೋ ಮಾತನ್ನ ಆಡ್ಬೇಡ. ನ್ಯಾಯಕ್ಕೋಸ್ಕರ ಹೋರಾಡಿದ ಸಾಂಗ್ಲಿಯಾನ ತರ ನಾನು ಹೋರಾಡ್ದೆ. ಆದ್ರೆ ಪ್ರತಿಫಲ ವರ್ಷಕ್ಕೆ 3 ಜಿಲ್ಲೆಗಳ ತರ 5 ವರ್ಷಗಳಲ್ಲಿ 19 ಜಿಲ್ಲೆಗಳನ್ನ ಸುತ್ತಿ ಇವತ್ತಿಗೆ ಈ ಸ್ಟೇಷನ್ಗೆ ಬಂದಿದ್ದೀನಿ. ಮತ್ತೆ ಈ ರೀತಿ ತಪ್ಪನ್ನ ನಾನು ಎಂದಿಗೂ ಮಾಡೋದಿಲ್ಲ ಅಂತ ನಿರ್ಧಾರನೂ ಮಾಡಿದ್ದೀನಿ. ಇದೇನ್ ಸರ್ ನೀವು ಈಗ ಹೇಳ್ಬಿಟ್ರಿ? ದುಡ್ಡಿನ ದರ್ಪದಿಂದ ಮೆರೀತಾ ಇರೋ ಈ ಸಮಾಜನ ಸರಿಪಡಿಸೋಕೆ ನಿಮ್ಮ ಹಾಗೆ ನನ್ ಮಗನ್ನು ಇನ್ಸ್ಪೆಕ್ಟರ್ ಮಾಡ್ಬೇಕಂತಿದ್ದೀನಿ. ಏನು, ನಿನಗೂ ಮಗ ಇದಾನ? ಇದಾನ್ ಸರ್. ಏನ್ ಮಾಡ್ತಿದ್ದಾನೆ? ಕಾಲೇಜಿಗೆ ಹೋಗ್ತಿದ್ದಾನೆ. ಡಿಯರ್ ಸ್ಟೂಡೆಂಟ್ಸ್, ಕೃಷ್ಣ ರಾಧಾ ಸರಸ ಸಲ್ಲಾಪ ಲವ್ ಪ್ರೇಮ ಭಗವತ್ ಪ್ಯಾರ ಜುಕ್ತಾನೈ ಪ್ರೇಮ ಈ ದಿನದ ಪಾಠ. ಇದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ, ಯಾಕೆಂದ್ರೆ ಈ ಕಾಲದ ಹುಡುಗರು ಹುಡುಗಿರು ಹುಡ್ತಾನೆ ಪ್ರೇಮದ ಬಗ್ಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೂ ಐ ವಿಲ್ ಎಕ್ಸ್ಪ್ಲೈನ್. ಪ್ರೇಮದ ಬಗ್ಗೆ ನಿಮ್ಗೆಲ್ಲ ಬಿಡಿಸಿ ಹೇಳ್ತೀನಿ. ಪ್ರೇಮ ಅಂದ್ರೆ ಹಳಸಿನ ಹಣ್ಣಿದ್ದಾಗಿ, ನೋಡೋದಕ್ಕೆ ಹೊರಗಡೆ ಮುಳುಗಳು ತುಂಬಿಕೊಂಡು ಒರಟಾಗಿರುತ್ತೆ, ಬಿಡಿಸು ನೋಡಿದ್ರೆ ಒಳಗಡೆ ಹಣ್ಣು ಮೃದುವಾಗಿರುತ್ತೆ. ಈ ಹಣ್ಣು ಹೇಗೆ ಮೃದುವಾಗಿ ಸವಿಯಾಗಿರುತ್ತೋ ಹಾಗೆ ಪ್ರೇಮ ಅನ್ನೋದನ್ನು ಸಿಹಿಯಾಗಿರುತ್ತೆ, ಇನಿಯಾಗಿರುತ್ತೆ. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್. ಹೂ ಇಸ್ ದಿಸ್? May I come in, sir? ಏನಿದೆ ಕಾಲೇಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಇಲ್ಲ ರಾವ್ ಬಹದ್ದೂರ್ ತೋಟಪ್ಪನ ಛತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಈಗ ಲೇಟ್ ಆಗಿ ಬರೋದಕ್ಕೆ. ನಿಮ್ಮಂತ ಚೆನ್ನಾಗಿರೋ ಹುಡುಗಿರೆಲ್ಲ ಬೇಗ ಕಾಲೇಜ್ ಬರಬೇಕು ಅಂತ ಗೊತ್ತಿಲ್ಲ, ನಿಮ್ಮಂತವ್ರ ನೋಡಕ್ಕೆ ಎಷ್ಟು ಜನ ಹುಡುಗರು ಕಾಯ್ತಾ ಇರ್ತಾನೆ ಗೊತ್ತಿಲ್ಲ. ವಾಟ್ ಆರ್ ಯು ಥಿಂಕಿಂಗ್ ಯೋರ್ಸೆಲ್ಫ್? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಇನ್ನೊಂದ್ಸರಿ ಕಾಲೇಜ್ ನೀನ ಲೇಟ್ ಆಗಿ ಬಂದ್ರೆ ಒದ್ದು ಆಚೆ ಓಡಿಸ್ಬಿಡ್ತೀನಿ. ಬಿ ಕೇರ್ಫುಲ್, ಐ ವೆರಿ ಸ್ಟ್ರೇಟ್. ಅಳ್ತಾವಳ? ಡೋಂಟ್ ಕ್ರೈ, ಡೋಂಟ್ ಕ್ರೈ. ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಪ್ರಿಯಾ. ಪ್ರಿಯಾ. ವೆರಿ ಗುಡ್, ವೆರಿ ಗುಡ್. ಹೆಸರು ಚೆನ್ನಾಗಿದೆ, ನೀನು ಚೆನ್ನಾಗಿದ್ಯಾ. ನಾನು ತುಂಬಾ ಸ್ಟ್ರಿಕ್ಟ್, ಅಳ್ಬೇಡ. ನಾನ್ಸೆನ್ಸ್. ನಾನು ಸರ್ ಈ ಕಾಲೇಜ್ಗೆ ಲೆಕ್ಚರರು ಸರ್. ಸರ್ ಬನ್ನಿ ಸರ್, ನೀವು ಪಾಠ ಮಾಡಿ ಸರ್, ನಾನು ಕೂತ್ಕೊಂಡು ಕೇಳ್ತೀನಿ ಸರ್. ಸುಮ್ನೆ ತಮಾಷೆ ಮಾಡಿದೆ ಸರ್. ತಮಾಷೆ? ಹುಡುಗಿನ ಟಚಿಂಗ್ ಮಾಡೋದು ತಮಾಷೆ ಏನಯ್ಯ? ಇದನ್ನೇನು ಕಾಲೇಜ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ಕೂಲಿ ಮಠ ಅಂತ ತಿಳ್ಕೊಂಡಿದ್ಯೋ? ನಾನ್ಸೆನ್ಸ್, ನಾನ್ಸೆನ್ಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ಬಾಂಬೆ ಇಲ್ಲ, ಡೆಲ್ಲಿ ಇಲ್ಲ? ಯಶವಂತಪುರ ಸಂತೆಯಲ್ಲಿ. ಬಾರೋ ಈ ಕಡೆ. ವಾಟ್ ಎ ಸೂಪರ್ ಸ್ಟ್ರಕ್ಚರ್. ಮೇಡಮ್, ನೀವು ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡೋದಾದ್ರೆ ನಮ್ ಡ್ಯಾಡಿ ರೆಕಮೆಂಡೇಶನ್ ಮೇಲೆ ನಿಮ್ಗೆ ಫಸ್ಟ್ ಪ್ರೈಸ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ವೆಹಿಕಲ್ ನಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಮಾರುತಿ ಕಾರ, ಟೈನೆಟಿಕ್ ಹೋಂಡಾನ, BSA ಸೈಕಲ್? ಜಟ್ಗ ಗಾಡಿನಲ್ಲಿ ಡಬ್ಬ ನನ್ನ ಮಕ್ಕಳ. ನೀವೆಲ್ಲ ಇದಕ್ಕೆ ನಾನು ಕಾಲೇಜ್ ಬರೋದು ಏನೋ ತಿಳ್ಕೊಂಡ್ಬಿಡ್ತೀನಿ. ಒಂದು ಹುಡುಗಿ ಸಿಕ್ಬಿಟ್ಟು ಅಂದ್ಬಿಟ್ಟು ಏನ್ ರೇಟ್ಸಿದೆ ನನ್ನ ಮಕ್ಕಳ ಡೀಸೆಂಟ್ ಆಗಿರೋ ನಂತರ. ಮೇಡಮ್, ಈ ಕಾಲದಲ್ಲಿ ಇದೆಲ್ಲ ಇದ್ದಿದೆ. ನಿಮ್ಮ ಮನೆ ಎಲ್ಲಿ ಹೇಳಿ ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ಈ ಡವ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನಂಥವ್ರನ್ನ ಬಹಳ ಜನ ನಾನು ನೋಡಿದ್ದೀನಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಪ್ರಥಮ ಚುಂಬನಂ. ಸುಂದ್ರು, ಸುಂದ್ರು ಇಲ್ಲಿದ್ಯಾ?
ಏನ್ ಮಾಡ್ತಿದ್ಯಾ ಮಗ? ಓತ್ಲಾ ಇಲ್ಬಾ ಪುಟ್ಟಿ ಕುಟ್ಟಿ ಪಟಾಟಿ. ಹಂಗಂದ್ರೆ ಸಿಸಿ ಹಂಗಂದ್ರೆ ಅಂದ್ರೆ ಓತ್ಲಾ ಇಲ್ಬಾ ಪುಟ್ಟಿ ಕುಟ್ಟಿ ಪಟಾಟಿ ಅಂದ್ರೆ ಇಟಾಲಿ ಭಾಷೆ ಒಳಗೆ ಆಲೂಗೆಡ್ಡೆ ಅಂತ. ಸಿಸಿ ಅಂದ್ರೆ ಹೌದಾ ಅಂತ. ನನ್ ಮಗನಿಗೆ ಇಟಾಲಿ ಭಾಷೆನೂ ಬರ್ತದೆ. ತಗ ಮಗ. ಕೋಜಾಸ್ ಪಂಪ ಹಂಗಂದ್ರೆ ಏನಿಲ್ಲ. ಎಲ್ ರೋಲ್ ಕಾಲ್ ಮಾಡಿದೆ ಅಂತ. ಯಾವತ್ತು ಈ ಕೆಂಪಯ್ಯ ಬೇರೆಯವ್ರ ಹತ್ರ ಕೈ ಒಟ್ಟಲ್ಲ ಅಂತ ಗೊತ್ತಿಲ್ಲ ನಿನಗೆ? ನೀನ್ ತಿನ್ಲಿ ಅಂತ ದುಡ್ಡು ಕೊಟ್ಟು ತಂದಿದ್ದೀನೋ. ತಿನ್ನೋ ಮಗ. ನೀನ್ ಚೆನ್ನಾಗಿ ತಿಂದು ಚೆನ್ನಾಗಿ ಓದಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅಪ್ಪ ನಿನ್ ಜೀವನದಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದು ಒಂದೇ ಆಸೆ ತಾನೆ. ಹೌದು. ಒಂದ್ ಕೆಲಸ ಮಾಡ್ತೀಯಾ? ಏನು? ಯಾವ್ದಾದ್ರು ನಾಟಕದ ಕಂಪನಿಗೆ ಹೋಗ್ಬಿಟ್ಟು ಒಂದ್ ಇನ್ಸ್ಪೆಕ್ಟರ್ ಡ್ರೆಸ್ ತಂದು ಕೊಟ್ಬಿಡು. ಅದನ್ನ ಹಾಕೊಂಡು ನಾನು ನಿನ್ ಪೋಸ್ಟ್ ಕೊಟ್ಬಿಡ್ತೀನಿ. ಎರಡು ಮಗ ಅಂದ್ರೆ ನೋಡಂಗೆ. ಅದೇ ಬೇಡ ನಾನು ನೋಡು. ಬೆಳಗ್ಗೆ ಒಂದ್ ವಿಷಯ ಆಯ್ತು ಗೊತ್ತಾ ನಿನ್ಗೆ? ಏನ? ಹೊಟ್ಟೆಗೆ ಏನು ತಿಂದಂಗೆ ದೊಡ್ಡ ಮೋರಿಲ್ ಹಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ಟೆ. ಆಮೇಲೆ ಮೋರಿ ನೀರ್ನೆ ತಲೆ ತಟ್ಬಿಟ್ಟು ಜನ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಅಯ್ಯೋಯ್ಯೋ, ಬೆಳಿಗ್ಗೆಯಿಂದ ಉಪವಾಸ ಇದೆಯೇನೋ ಮಗ. ಈ ಹಣ್ಣು ತಿಂತಾ ಇರು, ಇನ್ನು 5 ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀನಿ. ಅಯ್ಯೋ, ಹಸುವಿನಿಂದ ಎಷ್ಟು ಸುಸ್ತಾಗಿದೆ ನನ್ನ ಮಗ. ನೆಪೋಲಿಯನ್ ಡವ್ವ ಅಂದ್ರೆ ನಮ್ಮಪ್ಪ ಲೂಸು ಅಂತ. 7 ಗಂಟೆ ಆಗೋಯ್ತೆ. ಅಯ್ಯೋಯ್ಯೋ, ಹಾಳಿದ್ದೆ. ಬೇಗ ಎಚ್ಚರನೇ ಆಗ್ಲಿಲ್ಲ. ನೀರು ಕಾಯಿಸ್ಬೇಕಲ್ಲ. ಬೇಗ ತಿಂಡಿ ಮಾಡ್ಬೇಕು. ತಿಂಡಿ ಮಾಡದೇ ಇದ್ರೆ ಅವ್ನು ಹೇಳೋದೇ ಇಲ್ಲ. ಅವ್ನು ಹೇಳ್ದೇ ಇದ್ರೆ ಕಾಲೇಜಿಗೆ ಹೋಗಕ್ಕಾಗಲ್ಲ. ಕಾಲೇಜಿಗೆ ಹೋಗದೇ ಇದ್ರೆ ಓದೋಕ್ಕಾಗಲ್ಲ. ಓದದೇ ಇದ್ರೆ ಎಸ್ ಐ ಆಗೋದಿಲ್ಲ. ಅವನು ಎಸ್ ಐ ಆಗದೇ ಇದ್ರೆ ನನ್ನ ಕನಸು ನನಸಾಗೋದೇ ಇಲ್ಲ. ಅಪ್ಪ ತಿರುಪತಿ ತಿಮ್ಮಪ್ಪ, ಒಂದಕ್ಕೊಂದು ಲಿಂಕ್ ಹೆಂಗ್ ಮಡಗಿದ್ಯಪ್ಪ. ಸುಂದ್ರು, 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 ಏನ್ ಮಗ ಒತ್ತಾಯ್ತು? ಏನಪ್ಪ ಒಳ್ಳೆ ಕನ್ಸ್ ಬೀಳ್ತಾ ಇತ್ತು, ಹಾಳು ಮಾಡಾಕ್ಬಿಟ್ಟೆ. ಕನ್ಸ? ನನಗೂ ಒಂದ್ ಕನ್ಸ್ ಬಿದ್ದಿತ್ತು ಮಗ. ಆ ಕನಸಿನಲ್ಲಿ ನೀನು ಸಬ್ ಇನ್ಸ್ಪೆಕ್ಟರ್ ಆಗಿ ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದೆ. ಜನ ಎಲ್ಲ ನಿನ್ನ ನೋಡಿ ಠಾಕ್ ಠಾಕ್ ಅಂತ ಸೆಲ್ಯೂಟ್ ಹೊಡಿತಾ ಇದ್ರು. ನಾನು ಸೆಲ್ಯೂಟ್ ಹೊಡೆದ್ಬಿಟ್ಟೆ ಮಗ. ಕಳ್ಳರು ಕದೀಮ್ರನ್ನೆಲ್ಲ ಹಿಡಿದು ಜೈಲೊಳಗೆ ದಬ್ತಾ ಇದ್ದೆ. ಜನ ಎಲ್ಲ ನಿನ್ನ ಕೊಂಡಾಡ್ತಾ ಇದ್ರು. ಪೇಪರ್ನಾಗೆಲ್ಲ ನಿನ್ನ ಹೆಸರೇ, ಎಲ್ಲೂ ನೀನ್ ಬೆಲ್ ತಡ್ತಾ ಇದ್ರು. ಆಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಮಗ. ಮಗ, ನನ್ನ ಕನಸನ್ನ ನೀನ್ ನನಸು ಮಾಡಿಬಿಟ್ರೆ. ಎಲ್ಲೋದ ಇವನು? ಅಲ್ಲಿದ್ಯಾ? ಸುಂದ್ರು, ಸುಂದ್ರು, ನಾನು ಹೇಳ್ತಾ ಇದ್ರೆ ಇಲ್ಲಿ ಬಂದು ಮಲಗಿದ್ಯಲ್ಲ ಮಗ. ನೀನೇನ ಪಾಕ್ ಸಾಪ್ ಹೇಳ್ತಾರ ಕೂಯ್ತಾ ಇದ್ಯಾ? ಮಗ, ಸಬ್ ಇನ್ಸ್ಪೆಕ್ಟರ್ ಆಗು ಅಂದ್ರೆ ನನ್ನೇ ಬ್ಲೇಡು ಅಂತೀಯಲ್ಲ ಮಗ. ಕೆಂಪಯ್ಯ, ಕೆಂಪಯ್ಯ, ನೋಡೋಗು. ನಮಸ್ಕಾರಮ್ಮ. ಬನ್ನಿ ಬನ್ನಿ, ಒಳಗ್ ಬನ್ನಿಮ್ಮ. ಇರ್ಲಿ ಇರ್ಲಿ. ಎಷ್ಟೊತ್ತಾಯ್ತು ಕೆಂಪಯ್ಯ? ಹಾಲ್ ತಂದು ಕೊಡ್ಬಾರ್ದಾ? ಹಾಲ್ ತಂದು ಕೊಡ್ಬೇಕಾಯ್ತಲ್ವಾ? ಅಮ್ಮ, ನೀವ್ ಹೋಗಿ ನಾನು ಈಗ ತಗೊಂಡ್ಬಂದ್ಬಿಡ್ತೀನಿ. ಹಾ, ಬೇಗ ತಗೋ. ಆಯ್ತು. ಹಾಳು ಮರು ಜ್ಞಾಪಕನೇ ಬರ್ಲಿಲ್ಲ. ಸುಂದ್ರು, ಸುಂದ್ರು, ಬೇಗ ಎದ್ದೋಗಿ SP ಸಾಹೇಬ್ರ ಮನೆಗೆ ಹಾಲು ಕೊಟ್ಟು ಬರೋಗೋ. ಏನೋ ಹಾಲ್ ತಂದು ಕೊಡ್ಬೇಕಾ? ಏನ್ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ? ನೀನ್ ಮಾಡೋ ಕೆಲಸನ ನಾನ್ ಮಾಡೋ ಅಂತ ಇದೆಯಲ್ಲ. ಹಾಗಲ್ಲ ಮಗ, ನೀರೊಲೆ ಉರಿ ಹಾಕಿದೀನಿ, ಉಪ್ಪಿಟ್ಟು ಮಾಡಕ್ಕೆ ಒಗ್ಗರಣೆ ಇಟ್ಟಿದ್ದೀನಿ, ಪಾತ್ರೆ ತೊಳಿಬೇಕು, ನೆಲ ಒರೆಸ್ಬೇಕು. ನೀನ್ ಕಾಲೇಜಿಗೆ ಹೋಗೋದ್ರೊಳಗೆ ತಿಂಡಿ ರೆಡಿ ಆಗ್ಬೇಕೋ ಬೇಡವೋ? ಏನ್ ಮಗ, ಕೊಟ್ಟು ಬಂದ್ಬಿಡು. ಒಳ್ಳೆ ಕರ್ಮ ಆಗೋಯ್ತು ನನಗೆ. ಏನ್ ಚಿನ್ನ, ಚೆನ್ನಾಗಿದ್ಯಾ? ಕೊಡು. ಒಂದೇ ಪಾಕೆಟ್ ಸಾಕಾ? 2 ಪ್ಯಾಕೆಟ್ ಹಾಲ್ ಕೊಡ್ರಿ. ಏನ್ ಸುಂದ್ರಣ್ಣ, ನೀನ್ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿಮ್ಮ ಅಪ್ಪಾರು ಬರ್ಲಿಲ್ವಾ? ನಮ್ಮಪ್ಪ ಸ್ಪೆಷಲ್ ಆಫೀಸ್ಗೆ ಹೋಗೋರೆ. ಯಾವ ಆಫೀಸ್ಗೆ? ಕ್ರೀಸ್ಟ್ ಆಫೀಸ್ಗೆ. ಹಾಲು, ಹಾಲು, ಹಾಲು. ಇದೇನ ಯಾರು ಅಡ್ರೆಸ್ಗೆ ಇಲ್ಲ. ಹಾಲು, ನಂದಿನಿ ಹಾಲು. ಯಾಕೋ ಹಾಗೆ ಬಡ್ಕೋತಾ ಇದೀಯಾ? ನಾನು ಬಡ್ಕೊಂತ ಇಲ್ಲ ಕಣ್ರಿ, ಹಾಲು ಕೊಡಕ್ ಬಂದಿದ್ದೀನಿ. ಹಲೋ, ನೀವು? ನಾನು ಕಾಲೇಜ್. ನೀವು ಹಾಡ್ತಾರೋರಾ? ಥೂ, ಯಾರು ಹೇಳಿದ್ದು? ನಾನು ಹೆಡ್ ಕಾನ್ಸ್ಟೇಬಲ್ ಕೆಂಪೈನ್ ಮಗ, ಆಪೋಸಿಟ್ ಹೌಸ್. ಅದ್ ನಂಗೂ ಗೊತ್ತು ಕಣೋ. ಅವ್ರು ನನ್ನ ಹಾಲ್ ಮಾರೋ ಅನ್ಕೊಂಡ್ಬಿಟ್ಟಿದ್ರು ಜಿ, ಅದಕ್ಕೆ ವಿಷಯ ಹೇಳ್ದೆ. ತಗೊಳ್ಳಿ ಹಾಲು. ಕೊಡಲಿ. ಅಜ್ಜಿ, ಇವ್ರು ಯಾರು? ಅದೆಲ್ಲ ನಿನ್ಗ್ಯಾಕೆ? ಸುಮ್ನೆ ಕೇಳ್ದೆ, ಬರ್ಲಾ? ಹಾ, ಬಾಮ. ಅವು ಮನೆ ಮುಂದೆನೆ ಐತಲ್ಲ, ಅಜ್ಜಿ ಬರ್ದೇ ಏನಾರು ವಿಷಯ ಮಾತಾಡಿರ್ಬೋದಾಯ್ತು. ಏನ್ ಮಾಡೋದು? ಪಟ್ಟಿದ್ದವು. ಯಾರೋ ಬಾಗಿಲು ತಟ್ಟಿದಾರಲ್ಲ. ಏನು? ಏನಿಲ್ಲ, ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ನಿಮ್ಗೆ ಏನಾದ್ರು ತರಕಾರಿ ಬೇಕಾಗಿದ್ರೆ ತಂದ್ಕೊಡೋಣ ಅಂತ. ಏನು ಬೇಡ. ಬ್ಯಾಡವಾ? ಹೊಸ್ದಾಗಿ ದಂಟಿ ಸೊಪ್ಪು ಬಂದಿದೆ. ಬೇಕಾಗಿಲ್ಲ. ಮಂಗಳೂರು ಭೂತಯ್ಯ. ಹಾಗಂದ್ರೇನು? ದೊಡ್ಡ ಮೀನು. ವೆಜಿಟೇರಿಯನ್ ಕೇಸು. ಒಳ್ಳೆ ಅಜ್ಜಿ ಅಡ್ಡ ಮಾಡ್ಬಿಟ್ಲು.
ಏನು? ನಮಸ್ಕಾರ ಸರ್. ಏನಿಲ್ಲ, ಬೆಳಗ್ಗೆ ಹಾಲು ತಗೊಂಬಂದು ಕೊಟ್ಟೆ. ನನಗೊಂದು ಚಿಕ್ಕ ಡೌಟು ಸರ್. ಏನು? ಸರ್, ಇನ್ಸ್ಪೆಕ್ಟರ್ 2 ಸ್ಟಾರ 4 ಸ್ಟಾರ ಸರ್? ನಿಮ್ಮ ಅಪ್ಪನೇ ಕೇಳು. ಸರಿ ಸರ್. ಸುಂದ್ರು, ಬೇಗ ರೆಡಿ ಆಗೋ, ಕಾಲೇಜಿಗೆ ಹೊತ್ತಾಯ್ತು. ನಮ್ ಡೌ ಇಷ್ಟೊತ್ತು ಸ್ನಾನ ಮಾಡ್ತಾ ಇರ್ಬೇಕು. ಏನಮ್ಮ ಪ್ರಿಯಾ, ಇನ್ನು ಪೇಪರ್ ಓದ್ತಾನೆ ಕೂತಿದ್ದೀಯ? ಬೇಗ ರೆಡಿಯಾಗಮ್ಮ. ನಿಮ್ಮಪ್ಪ ನಿನ್ನ ಕಾಲೇಜ್ಗೆ ಹಾಗೆ ಡ್ರಾಪ್ ಮಾಡಿ ಹೋಗ್ತಾನೆ. ಅಜ್ಜಿ, ಗವರ್ಮೆಂಟ್ ವೆಹಿಕಲ್ ಇರೋದು ಫ್ಯಾಮಿಲಿ ವರ್ಕ್ಗಲ್ಲ, ಡಿಪಾರ್ಟ್ಮೆಂಟಲ್ ಕೆಲಸ ಮಾಡೋರು ಮಾತ್ರ. ಆಮೇಲೆ ಕರೆಕ್ಟ್ ಡ್ಯಾಡಿ? ಕರೆಕ್ಟ್ ಮೈ ಡಿಯರ್. ಎಷ್ಟೋ ಜನ ಅಧಿಕಾರಿಗಳು ಅವ್ರು ಕೊಟ್ಟಿರೋ ವೆಹಿಕಲ್ಸ್ಗಳನ್ನ ದುರುಪಯೋಗ ಪಡಿಸ್ಕೋತಾರೆ. ಅಂತ ಅಧಿಕಾರಿಗಳ ಹೊಟ್ಟೆನಲ್ಲಿ ನಿನ್ನಂತ ಒಬ್ಬೊಬ್ಬಳು ಮಗಳು ಹುಟ್ಟಿದ್ರೆ ಸರ್ಕಾರಕ್ಕೆ ಆಗ್ತಾ ಇರೋ ನಷ್ಟನ ತುಂಬಬಹುದು. ಕೇಬಿಟ. ಥ್ಯಾಂಕ್ಸ್. ಆಯ್ ಗುಲೆ ಬಗೋಲಿ. ಇದೇನಯ್ಯ ವಜ್ರ ಮನಿ ತರ ಲುಕ್ ಕೊಡ್ತಾವಳೆ. ಅಜ್ಜಿಗೆ ನಾನು ಫಿಟ್ಟಿಂಗ್ ಇಡಕ್ ಹೋದ್ಲಾ? ಏನಮ್ಮ ಪ್ರಿಯಾ, ತಲೆ ತಗ್ಗಿಸ್ಕೊಂಡ್ ಕಾಲೇಜ್ಗೆ ಹೋಗೋ ನೀನು ಮನೆಗ್ ಬಂದ್ಮೇಲೆ ತಲೆ ಎತ್ತಬೇಕು, ಗೊತ್ತಾ? ಯಾಕೆ? ಯಾಕೆ ಅಂದ್ರೆ ಕಾಲ ಕೆಟ್ಟೋಗಿದೆಯಮ್ಮ. ಅಕಸ್ಮಾತ್ ತಲೆ ಎತ್ತದೆ ಅಂತ ಇಟ್ಟು ಕೋಲಿ ಹುಡುಗರು ಮೆತ್ತಿಗೆ ಕಣ್ಣು ಹೊಡಿತಾರೆ, ಹಲ್ಕಿಸಿತಾರೆ. ಏನಾದ್ರೂ ಕುಂಟ್ ನೆಪ ಮಾಡ್ಕೊಂಡು ಮಾತಾಡ್ಸೋಕ್ ಬರ್ತಾರೆ. ಅಪ್ಪಿ ತಪ್ಪಿ ಮಾತಾಡ್ಬಿಟ್ರೆ ಮುಗಿದೋಯ್ತು. ಲವ್ ಪವು ಅಂತ ಹೇಳಿ ಮನಸ್ನೇ ಕೆಡಿಸ್ಬಿಡ್ತಾರೆ. ಆಮೇಲೆ ಅಪ್ಪ ಅಮ್ಮ ಒಪ್ಪಿ ಮದುವೆ ಮಾಡಿದ್ರೆ ಸರಿ, ಇಲ್ಲ ಹೆತ್ತೋರ್ನೇ ಮರೆತು ಓಡೋಗ್ತಾರೆ. ಗಂಡ ಒಳ್ಳೆಯವನಾದ್ರೆ ಪರವಾಗಿ, ಕೆಟ್ಟವನಾದ್ರೆ ಟ್ಯಾಪ್ ಮರೆ ಹಾಕೊಂಡು ಮನೆಗ್ ಬರ್ತಾರೆ. ಅಲ್ಲೂ ಸರು ಹೋಗ್ಲಿಲ್ಲ ಅಂದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಾರೆ. ಅಂತ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತಾನೆ ಹೇಳ್ತಿದ್ದೀನಿ. ಅಜ್ಜಿ, ಆಯ್ತಾ? ಇಲ್ಲ ಇನ್ನು ಏನಾದ್ರೂ ಬಾಕಿ ಇದೆಯಾ? ಏನಿಲ್ಲ, ನಾನು ಹೇಳ್ದಷ್ಟು ಮಾಡು ಸಾಕು. ಸರಿ. ಸೂಪರ್ ಡ್ರೆಸ್ಸು. ಏನಿದು ಬುಕ್ ಹಿಡ್ಕೊಂಡು ಹೋಗ್ತಾವಳೆ? ಎಲ್ಲಿ ಹೋಗ್ತಾವಳೆ? ಕಾಲೇಜು. ಅಯ್ಯೋ, ಇವಳು ನೋಡು ಆತರದಲ್ಲಿ ಟಾಯ್ಲೆಟ್ ಹೋಗೋದು ಮರ್ತೋಗ್ಬಿಟ್ನೆ. ಓ, ಬೇರೆ ಟೈಮ್ ಆಗೋಯ್ತೆ. ಎಲ್ಲಪ್ಪ ಬುಕ್ಕು. ಸುಂದ್ರು, ಸುಂದ್ರು, ತಿಂಡಿ ತಿನ್ಕೊಂಡು ಹೋಗೋ. ಓ, ನಮ್ ಲೇಡಿ ಟೀಚರು ಸ್ಪೆಷಲ್ ಕ್ಲಾಸ್ ತಗೊಂತವ್ರೆ. ಅರ್ಜೆಂಟ್ ಆಗಿ ಅವ್ರನ್ನ ಮೀಟ್ ಮಾಡ್ಬೇಕು. ನಾನು ಟಿಫನ್ ಬೇಡ, ನೀನೇ ತಿನ್ಕೋ. ಸ್ವಲ್ಪ ತಿನ್ಕೊಂಡು ಹೋಗೋ. ಅವನಿಗೆ ಇಷ್ಟ ಅಂತ ಉಪ್ಪಿಟ್ಟು ಮಾಡಿದೆ. ತಿಂಡಿ ತಿಂದಲ್ಲಿ ಹಾಗೆ ಹೋಗ್ತಾ ಇದ್ದಾನೆ. ಎಷ್ಟು ಬೇಗ ಯಾವ ಗಲ್ಲಿ ತುರ್ಕೊಂಡ್ಬಿಟ್ಲು? ಓ, ಇಲ್ಲೇ ಹೋಗ್ತಾವಳೆ. ಮೇಡಮ್, ನಾನು ನಿಮ್ಮ ಮನೆ ಎದುರುಗಡೆ ಹಾಲು. ಏನ್ ಮೇಡಮ್, ನಿಮ್ಗೆ ಆಟೋ, ಬಸ್ಸು, ಕಾರು ಇದು ಯಾವ್ದ್ರಲ್ಲಿ ಹೋಗೋ ಅಭ್ಯಾಸ ಇಲ್ವಾ? ಇದೆ. ಯಾವ್ದ್ರಲ್ಲಿ? ಪ್ಲೇನ್ ಅಲ್ಲಿ. ಭಾರಿ ಕಾಸ್ಟ್ಲಿ, ಟಾಟಾ ಬಿರ್ಲಾ ತರ. ಆಟೋ. ಹಿಂಗ್ ಕೈ ಬಿಟ್ಟಾಕ್ಬಿಟ್ಟು ಹೋಗ್ಬಿಟ್ಲು. ನೋಡಕ್ ನಾನೇನು ಕಳ್ಳನ್ ತರ ಇದ್ದೀನ? ನಡಿಯಪ್ಪ, ಆಟೋ ಒಂದ್ ಬೇರೆ. ಬೇಗ ನಡಿ. ದೇವದಾಸ್ ತರ ಆಗ್ಬಿಟ್ಟೆ. ಅಯ್ಯೋ. ಸುಧಾ, ಪ್ರೆಸೆಂಟ್ ಸರ್. ಲಕ್ಷ್ಮಿ, ಎಸ್ ಸರ್. ದೇವದಾಸ್, ಸರ್ ಪ್ರಿಯಾ, ಪ್ರೆಸೆಂಟ್ ಸರ್. ವಿ ಮನೋಹರ್, ಸಿ ಮನೋಹರ್. ಎಸ್ ಮನೋಹರ್, ಪ್ರೆಸೆಂಟ್ ಸರ್. ಒಂದಾಯ್ತಲ್ಲ, ಕೂತ್ಕೊಳ್ರಯ್ಯ. ಸುಂದರ್, ಪ್ರೆಸೆಂಟ್ ಸರ್. ಏನಯ್ಯ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೆಸೆಂಟ್ ಹೇಳೋದು ಮಾಡೋ ಸ್ಟೈಲ? ವೈ ಆರ್ ಯು ಲೇಟ್? ಅದು ಏನದು? ಅದು ಕಮ್ ಹಿಯರ್ ಐ ಸೇ. ಏನಯ್ಯ, ಇದು ನಿನ್ ಕಾಲೇಜು ಅಂತ ತಿಳ್ಕೊಂಡ್ಯಾ, ಇಲ್ಲ ತೋಟದಪ್ಪ ಛತ್ರ ಅಂತ ತಿಳ್ಕೊಂಡ್ಯಾ? ನಿನ್ಗೆ ಇಷ್ಟ ಬಂದಾಗ ಬರೋದಿಕ್ಕೆ? ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು, ಈ ದೇಶಕ್ಕೆ ನಾಯಕರಾಗುವಂತವ್ರು. ಈ ವಯಸ್ಸಲ್ಲಿ ಶಿಸ್ತು ಸಂಯಮ ಕಲ್ತ್ಕೊಂಡಿರ್ಬೇಕಯ್ಯ. ಅದು ಬಿಟ್ಬಿಟ್ಟು ಇವತ್ತು ಕಾಲೇಜಿಗೆ ಲೇಟ್ ಆಗಿ ಬರ್ತೀರಾ, ಇದೇ ಕಂಟಿನ್ಯೂ ಆಗಿ ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ, ಆಮೇಲೆ ಕೆಟ್ಟ ದಾರಿ ಹಿಡಿತೀರಾ. ಸೊ ಡೋಂಟ್ ಅಟೆಂಡ್ ಮೈ ಕ್ಲಾಸ್. ಸರ್, ದಯವಿಟ್ಟು ನನಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ ಸರ್. ನನ್ನ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳಿ ಸರ್. ಏನಯ್ಯ ಅಂತ ಪ್ರಾಬ್ಲಮ್ ನಿಂದು? ನಮ್ ತಂದೆಯವ್ರಿಗೆ ಲಕ್ಕೋ ಹೊಡೆದ್ಬಿಟ್ಟು 2 ಕಾಲಿಲ್ಲ ಸರ್, 2 ಕೈ ಇಲ್ಲ ಸರ್. ದಿನ ಬೆಳಗ್ಗೆ ಎದ್ದು ಇದು ಕುಂಡ್ರಸದಿಂದ ಹಿಡಿದು ಸ್ಟವ್ ಹೊಡೆದು ಪಂಪ್ ಹಚ್ಚಿ ನೀರು ಕಾಯಿಸಿ ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಬರೋದ್ರೊಳಗೆ ಇಷ್ಟೊತ್ತು ಆಗ್ಬಿಡುತ್ತೆ ಸರ್. ಓಹ್, ಎಂಥ ಗ್ರೇಟ್ ಮ್ಯಾನ್ ಅಯ್ಯ ನೀನು. ತಂದೆ ತಾಯಿ ಸೇವೆ ಮಾಡಿದ್ರಲ್ಲಿ ಮಹಾನ್ ಅನ್ಸ್ಕೊಂಡ್ಬಿಟ್ಟೆ ಕಣಯ್ಯ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನಿನ್ನ ಹಾಗೆ ಕಣಯ್ಯ, ನಾನು ತಂದೆ ತಾಯಿ ಸೇವೆ ಮಾಡ್ಕೊಂಡು ಬೀದಿ ದೀಪದಲ್ಲಿ ಓದ್ಕೊಂಡು ಇವತ್ತು ಪ್ರೊಫೆಸರ್ ಆಗಿದ್ದೀನಯ್ಯ.
ನಿನ್ ಕತೆ ಕೇಳ್ತಾ ಇದ್ರೆ ಆ ವೀರ ಶ್ರವಣ ಕುಮಾರ್ಗಿಂತ ಒಂದ್ ಕೈ ಜಾಸ್ತಿ ಕಣಯ್ಯ ನೀನು. ಇನ್ಮೇಲಿಂದ ಏನಾದ್ರೂ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಿನ್ ಕಾಲಲ್ಲಿರೋ ತಗೊಂಡು ಪಟಾರ್ ಅಂತ ಹೊರಬೇಡ. ಬ್ಯಾಡಿ ಸರ್, ದೊಡ್ಡ ಮಾತು. ಆಲ್ ರೈಟ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋಪ್ಪ. ಆಶೀರ್ವಾದ ಮಾಡಿ ಸರ್. ಗಾಡ್ ಬ್ಲೆಸ್ ಯು. ಸುಳ್ಳು ಹೇಳೋದ್ರಲ್ಲಿ ಭಾರಿ ನಿಸ್ಸಿಮ. ನೋಡ್ರೇನ್ರಯ್ಯ, ನಮ್ ಸುಂದರ್ ಎಂಥ ಗೋಲ್ಡನ್ ಸ್ಟೂಡೆಂಟ್ ಅಂತ. ಇನ್ಮೇಲೆ ನೀವು ಅವನ ಆದರ್ಶನೇ ಪರಿಪಾಲಿಸಬೇಕು. ಕಾಲೇಜಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ತಾಯಿ ತಂದೆ ಸೇವೆ ಮಾಡೋದೇ ಕರ್ತವ್ಯ ಅಂತ ತಿಳ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಸುಂದ್ರ, ನಿಮ್ಮಪ್ಪನಿಗೆ ಯಾವಾಗ ಲಕ್ವ ಹೊಡಿತು? ನಿಮ್ಮಪ್ಪ ಕಳ್ಬಟ್ಟಿ ಕುಡ್ ಸತ್ತೋದ್ನಲ್ಲ ಅವಾಗ. ನೌ ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ನಿನ್ನೆ ನಾನು ಎಲ್ಲಿದ್ದೆ? ಫುಟ್ಪಾತ್ ಅಲ್ಲಿ ಹಿಸ್ಟ್ರಿ ಮೇಡಮ್ ಜೊತೆ ಕಳ್ಳೆಕಾಯಿ ತಿನ್ಕೊ ಮಾತಾಡ್ತಿರಲ್ಲ ಸರ್. ನಾನು ಕೇಳಿದ್ದು ಪಾಠದಲ್ಲಿ ಎಲ್ಲಿದ್ದೆ ಅಂತ. ನಮಸ್ಕಾರ ಮೇಷ್ಟ್ರೆ. ಯಾರು ನೀವು? ನಾನ್ ಮೇಷ್ಟ್ರೆ ಕೆಂಪಯ್ಯ, ಹೆಡ್ ಕಾನ್ಸ್ಟೇಬಲ್. ನನ್ ಮಗ ಇದೇ ಕಾಲೇಜ್ನಲ್ಲಿ ಓದ್ತವನೆ. ಬೆಳಿಗ್ಗೆ ತಿಂಡಿ ಹಂಗೆ ಬಂದ್ಬಿಟ್ಟ. ಅದಕ್ಕೆ ಅವ್ನಿಗೆ ಇಷ್ಟು ಅದು ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ಆಹಾ, ಚಿಕ್ಕ ಮಕ್ಕಳಿಗೆ ತಂದೆ ತಾಯಂದ್ರು ಕಾನ್ವೆಂಟ್ಗೆ ಕ್ಯಾರಿಯರ್ ತಗೊಂಡು ಹೋದು ನೋಡಿದೀನಿ. ಆದ್ರೆ ಕಾಲೇಜ್ಗೆ ಕ್ಯಾರಿಯರ್ ತರುವಂತಹ ತಂದೆ ನಿನ್ನೆ ನೋಡಿರೋದು ಕಣಯ್ಯ. ಆ ಹುಡುಗ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಂದ ಯಾರಪ್ಪ ನಿನ್ನ ಮಗ? ಸುಂದ್ರು. ಸುಂದ್ರ? ಸುಂದ್ರನ? ಇದು ನಿಮ್ ಕೈ ತಾನೆ? ಹೌದು. ಇದು ನಿನ್ ಕಾಲ್ ತಾನೆ? ಹೌದು. ನೀನೇ ಮಾಡಿದ್ದ? ನನ್ ಕೈಯಾರೆ ನಾನೇ ಮಾಡ್ಕೊಂಡ್ ಬಂದಿದ್ದೀನಿ. ನೀನೇ ತಗೊಂಡು ಬಂದಿದ್ದ? ಹೌದು ಮೇಷ್ಟ್ರೆ. ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಅದು ಸುಂದ್ರ. ಏನಯ್ಯ ಸುಂದ್ರ, ಏನ್ ಸರ್? ನಿಮ್ಮಪ್ಪನಿಗೆ ಎರಡು ಕೈ ಇಲ್ಲ ಅಲ್ವಾ? ಅಯ್ಯೋ. ನಿಮ್ಮಪ್ಪನಿಗೆ ಎರಡು ಕಾಲಿಲ್ಲ ಅಲ್ವಾ? ನೀನೇ ಪಂಪ್ ಹೊಡಿಬೇಕಾ? ಯಾವ್ದಕ್ಕೆ ಸರ್? ಟೌಗೆ ಕಣಯ್ಯ. ಅಯ್ಯೋ. ಬೆಳಗ್ಗೆ ಒಲೆ ಉರಿ ಹಾಕೋದ್ರಿಂದ ಹಿಡಿದು ಎಲ್ಲೋ ಕೆಲ್ಸಾನು ನೀನೊಬ್ಬನೇ ಮಾಡ್ಬೇಕು ಅಲ್ವಾ? ನಿಮ್ಮಪ್ಪ ಬಿಸಿ ಬಿಸಿಯಾಗಿ ನಿನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡ್ ತಂದಿಯಾರೆ. ಹೋಗ್ತೀನಿ ಹೋಗಯ್ಯ. ಸರಿ. ಹೋಗೋ, ಹಾಗೆ ಅದಕ್ಕೂ ಹೋಗಿ ಬಂದ್ಬಿಡು. ಅಯ್ಯೋ. ನಿನಗೆ ನೀನೇನಪ್ಪ, ಯಾವ್ದೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅಂತ ಒಂದು ಮೇಡಮ್ ಹಂಗೇ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಬರೋ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ರೀಲ್ ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆಗಿ ಇಟ್ಟಿದ್ದೆ. ಮಧ್ಯಾಹ್ನ ನೀನ್ ಬಂದು ಕೆಡಿಸ್ಬಿಟ್ಟಲ್ಲ. ನೀನ್ ಕೊಡು, ನಾನು ತಿಂತೀನಿ, ಹೋಗು. ಅಬ್ಬಬ್ಬ, ಈಗಿನ ಕಾಲ್ ಹುಡುಗರು ಅದು ಏನ್ ರೀಲ್ ಬಿಡ್ತಾರೆ. ಜೋರಾಗಿರ್ಬೇಕು. ಮತ್ತೆ ಕಡಲೆಕಾಯಿ ವಿಷಯ ಕಂಟಿನ್ಯೂ ಆಗ್ಲಿಲ್ವಲ್ಲ? ಬಾಬಾ ಚಾವ್. ಅಜ್ಜಿ, ಯಾಕೆ ನಗ್ತಿದ್ಯಾ? ನೀನ್ ನಗ್ತಾ ಇದ್ಯಲ್ಲಮ್ಮ, ಅದಕ್ಕೆ ನಾನು ನಗ್ತೆ. ಹೌದು, ನೀನ್ ಯಾಕೆ ನಗ್ತಾ ಇದ್ದೆ? ಏನಿಲ್ಲ ಅಜ್ಜಿ, ಬೆಳಿಗ್ಗೆ ಕಾಲೇಜ್ನಲ್ಲಿ ಒಬ್ಬ ಹುಡುಗನ್ ನೋಡ್ದೆ. ಏನು? ಅಯ್ಯೋಯ್ಯೋ, ನೀನ್ ಹುಡುಗನ್ ನೋಡಿದ್ಯಾ? ಅವನ್ ನಿನ್ ನೋಡಿದ್ನಾ? ನೋಡೇ ಇರ್ತಾನೆ, ಬಿಡ್ತಾನ? ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ಕಾಲೇಜ್ಗೆ ಹೋಗುವಾಗ ಬರುವಾಗ ಹುಷಾರಾಗಿ ಹೋಗ್ಬಿಟ್ ಬಾ ಅಂತ. ಈ ತರ ಏನಾದ್ರೂ ಮಿಸ್ಪೇರ್ ಹಾಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಪ್ರಿಯಾ, 1942 ನಲ್ಲಿ ನನಗೂ ಸೇಮ್ ಅನುಭವ ಆಗಿತ್ತು. ಹೌದಾ ಅಜ್ಜಿ? ಕಣ್ಣು ಹೊಡೆದಿದ್ನಾ? ಐ ಲವ್ ಯು ಅಂದಿದ್ನಾ? ಅಲ್ಲಮ್ಮ, ಈ ತರ ನಿನಗೆ ಆಗ್ಬಾರ್ದು ಅಂತಾನೆ ನಾ ಹೇಳಿದ್ದು. ಇವತ್ ನೀನ್ ಅವನ್ ನೋಡ್ದೆ, ನಾಳೆ ಅವನ್ ನಿನ್ ಹಿಂದೆ ಬೀಳ್ತಾನೆ, ಈ ಅಂತ ಹಲ್ಕಿಸಿತಾನೆ. ಈಗಿನ ಕಾಲದ ಹುಡುಗರು ಹುಡುಗಿರ್ ನೋಡ್ಲಿ ಅಂತಾನೆ ಕಾಲೇಜ್ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಾಗೆಗಳ ತರ ಕಾಯ್ತಿರ್ತಾರೆ. ಹುಡುಗಿರೇನಾದ್ರೂ ಸ್ವಲ್ಪ ನಕ್ರೆ ಮುಗಿದೋಯ್ತು, ಹಿಂದೆ ಬಿದ್ದು ತಲೆ ಕೆಡಿಸಿ ಐ ಲವ್ ಯು ಅಂತಾರೆ. ಓ ಮೈ ಗಾಡ್, ನೋಡ್ದೆ ಅಂತ 2 ಅಕ್ಷರ ಹೇಳಿದ್ದಕ್ಕೆ 14 ರೀಲ್ಸ್ ಸಿನಿಮಾ ಸ್ಟೋರಿನೇ ಹೇಳ್ಬಿಟ್ಟಿಯಲ್ಲ ಅಜ್ಜಿ. ಇಲ್ಲ, ಈಗ ನಡೀತಾ ಇರೋ ವಿಷಯ ಹೇಳಿದ್ರೆ ರೀಲ್ ಬಿಡ್ತೀಯ ಅಂತ ಹೇಳ್ತೀಯಲ್ಲಮ್ಮ. ಇದೆಲ್ಲ ಹೇಳೋದು ನಿನ್ನ ಒಳ್ಳೇದಕ್ ತಾನೆ. ನಿನ್ನ ವಿದ್ಯಾಭ್ಯಾಸ ಮುಗಿಯೋವರೆಗೂ ನಿನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಜ್ಜಿ, ನೀವ್ ತಿಳ್ಕೊಂಡಿರೋ ಹಾಗೆ ಅಂಥದ್ದೇನು ನಡೆಯೋಲ್ಲ. ನಾನು ಬೆಂಕಿ ಇದ್ದ ಹಾಗೆ, ಡೋಂಟ್ ವರಿ. ಅದೇನೋ ಹೇಳ್ಬೇಕು ಅಂತಿದ್ದಲ್ಲಮ್ಮ. ಅದಾ, ನನ್ಗೀಗ ಟೈಮ್ ಇಲ್ಲ. ನಮ್ಮ ಉಡುಪಿ ಡವ್ ಏನ್ ಮಾಡ್ತಾ ಇರ್ಬೋದು? ಲವ್ ಫೀಲಿಂಗ್ ಅಲ್ಲಿ ಇರ್ಬೋದಾ? ಡಬ್ಬ ನನ್ನ ಮಗ ನಾಯಿ. ನಾಯಿ
ವಾವ್ 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 ಅಜ್ಜಿ ಅಜ್ಜಿ ಏನಮ್ಮ? ನಮ್ ಜಿಮ್ಮಿನ ಕೂಗ್ತಾ ಇರೋದು. ಇಲ್ವಲ್ಲ, ಅದನ್ನ ಹಿಂದೆ ಕಟ್ಟಾಕಿದ್ದೀನಿ. ಮತ್ ಯಾವ ನಾಯಿ ಹೀಗೆ ಕೂಗ್ತಿದೆ? ಯಾವ್ದೋ ಹುಚ್ಚಿನಾಯಿ ಬಂದಿರ್ಬೇಕು, ನಾನ್ ನೋಡ್ತೀನಿ, ನೀನ್ ಓದು. ಥು, ಯಾವ್ದೋ ಹುಚ್ಚಿನಾಯಿ ಬಂದು ಸೇರ್ಕೊಂಡಿದೆ. ದಯಾನಂದ, ಯಾವ್ದೋ ನಾಯಿ ಬಂದಿದೆ ನೋಡಪ್ಪ. ಏನು ಯಾಕೋ ಸುಂದ್ರ ಒಬ್ನ ಸಖತ್ ಫೀಲಿಂಗ್ ಅಲ್ಲಿ ಇದೆಯಾ? ನೀನು ಡವ್ ಹೊಡಿಲಿ ಅಂತ. ನನ್ನ ಮುಚ್ಚ ಸಾಕು, ನಿನ್ಯಾರ ಡವ್ ಹೊಡಿತಾರೆ? ಆ ಪ್ರಿಯನ ಹ್ಯಾಗ್ ಬಲೆಗ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಅಷ್ಟೇನಾ? ಕಂಕ್ಳಲ್ ಮಗ ಇಟ್ಕೊಂಡು ಊರೆಲ್ಲ ಯಾಕೋ ಸುತ್ತಾಡ್ತೀಯಾ? ಏನು ಕಂಕ್ಳಲ್ಲಿ ಮಗುನ? ಹಂಗಂದ್ರೇನೋ? ಹಂಗಂದ್ರೆ 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 ಆ ಹುಡುಗಿ ಮನೆ ನಿಮ್ಮ ಮನೆ ಎದುರುಗಡೆ ತಾನೇ ಇರೋದು. ಹೌದು. ಅವಳು ಒಂಟಿಯಾಗಿದ್ದಾಗ ಹೋಗಿ ಅವಳು ನಂಗೆ ತಪ್ಕೊಂಡ್ಬಿಡು, ತಪ್ಕೊಂಡು ಟಚಿಂಗ್ ಮಾಡು. ಆಮೇಲೆ ಇಬ್ರು ಹಾರ್ಟ್ ಬೀಟಿಂಗು. ನೀನು ಐ ಲವ್ ಯು ಅಂತ್ಯ, ಅವಳು ಐ ಲವ್ ಯು ಅಂತಾಳೆ. ಆಮೇಲೆ ಇದ್ದೇ ಇದೆಯಲ್ಲ ಡುಯೆಟ್. ಎತ್ತ ಕೈನ ಹಾ ಇಳಿಯೋ ಕೆಳಗೆ, ಯಾಕೋ? ತಿರ್ಗೋ ಆ ಕಡೆ. ಹಾ ಅಮ್ಮ, ಅವ್ರ ಅಪ್ಪ ಹಿಂಗ್ ಒದಿತಾನೆ, ಒದ್ದಿ ನನ್ನ ಜೈಲಿಗೆ ಹಾಕ್ತಾನೆ. ಆಮೇಲೆ ಜೈಲ್ ನೀನ ಊಟ ತಗೊಂಬರ್ತೀಯ. ರೋಮಿಯೋ ಜೂಲಿಯೆಟ್ಟೆ ಜೀವ ಬಿಟ್ಟಿರ್ಬೇಕಾರೆ ನೀನ್ ಜೈಲಿಗೆ ಹೋಗೋದೇನಮ್ಮ? ಹಾ ಅಯ್ಯೋ ಎಲ್ಲ ಅವು ಹಾಗಂತ ಅವಳು ಹೇಳ್ತಾಳೆ. ಯಾರು? ಅದೇ ನಿನ್ ಲವರ್ ಪ್ರಿಯಾ. ಐಡಿಯಾ, ಬಾಡಿಗೆ ಹಾವು ತಂದು ಅವ್ರ ಮನೆ ಲ್ಯಾನ್ ನಲ್ಲಿ ಬಿಟ್ಬಿಡೋಣ. ಆಗ ಹಾವು ನೋಡಿ ಗಿಟಾರ್ ಅಂತ ಕಿರ್ಚ್ಕೊಂಡು ಕಬಡ್ಡಿ 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 ಅಂತಾಳೆ. ಆಗ ನೀನೇನ್ ಮಾಡ್ತೀಯ ಗೊತ್ತಾ? ಅದೇ ಸಮಯ ಕಾಯ್ತಾ ಇರ್ತೀಯ. ತಕ್ಷಣ ಕಾಂಪೌಂಡ್ ಎಗ್ರಿ ಗಬಕ್ಕಂತ ಹಾವು ಹಿಡ್ಕೊಂಡ್ಬಿಟ್ಟು ಹಚ್ಚಿಬಿಟ್ರೆ ಸಾಕಿದಾವಲ್ಲ. ಆಗ ಅವಳೇನ್ ಮಾಡ್ತಾಳೆ ಗೊತ್ತಾ? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಪಾಡಿದ್ರಲ್ಲ, ಐ ಲವ್ ಯು ಅಂತಾಳೆ. ಆಗ ನೀನೇನ್ ಮಾಡ್ತೀಯ? ಹೋಗ್ಬಿಟ್ಟು ಬಂದು ಹೇಳ್ತೀನಿ. ಪ್ರಿಯಾ, ಪ್ರಿಯಾ, ಏನಜ್ಜಿ? ಈಶ್ವರನ್ ಗುಡಿಗೆ ಹೋಗಿ ಬರ್ತೀನಿ. ಪೂಜೆಗೆ ಸ್ವಲ್ಪ ಹೂ ಕಿತ್ತಿಡಮ್ಮ. ಸರಿ ಅಜ್ಜಿ. ಇಲ್ಲಯ್ಯ, ಸೀನೆ ಶುರು ಆಗಿಲ್ಲ ಇನ್ನ. ಒಳ್ಳು ಮೇನ್. ಸುಂದ್ರು, ನಿಮ್ಮ ಅಪ್ಪ ಎಲ್ಲ ಎಲ್ಲಿಗೆ ಹೋದ್ರ? ಅಜ್ಜಿ ಬೆಳಗ್ಗೆ ಎದ್ದು ಅಲ್ಲುಜಿ ಮಕ ತೊಳೆದು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಟೋಪಿ ಹಾಕೊಂಡು ಹೊರಟೋದ್ರು. ಡ್ಯೂಟಿಗೆ ಹೋದ್ರು ಅಂತ ಹೇಳೋದ್ ಬಿಟ್ಟು ಪುರಾಣ ಎಲ್ಲ ಹೇಳ್ತಾ ಇದ್ಯಲ್ಲ, ಪೆದ್ದುಬಿಟ್ಟಿದೆ. ಕೆರಳಿದ ಸರ್ಪ. ನೀನೇನು ಉರಿ ಮಾಡಬೇಡ, ನಾನಿದ್ದೀನಿ. ಓಕೆ ಓಕೆ ಓಕೆ, ಕೂಲ್ ಡೌನ್ ಕೂಲ್ ಡೌನ್, ನಾನು ಹಿಡಿತೀನಿ. ಓಕೆ, ಒಂದು ನಿಮಿಷ. ಅದೇನು ಮಾಡಲ್ಲ, ಮೂಕ ಪ್ರಾಣಿ ಏನು ಮಾಡಲ್ಲ. ಡೋಂಟ್ ವರಿ ಡೋಂಟ್ ವರಿ. ನಿಮ್ ಲೋಗಿನ ಇದು ಯಾವ ಮಹಾ ದೊಡ್ಡ ಹಾವು ಬಿಡ್ರಿ. ಅದು ಒರಿಜಿನಲ್ ಹಾವು ಸಾಬ್, ಅಲ್ಲಿ ಕಿತ್ತಿರೋದು ಇಲ್ಲಿದೆ. ಒರಿಜಿನಲ್ ಅವ. ಆ ಬಾಡಿಗೆ ಹಾವಿಗೆ 60 ರೂಪಾಯಿ ಕೊಟ್ಟೆ ಕಣ್ರು. 60 ರೂಪಾಯಿ ಕೊಟ್ಟ? ಏ ಮನೋಹರ, ಸುಂದರ ಇಷ್ಟೊಂದು ಏನ್ ಮಾಡ್ತಿರ್ತಾನೋ? ಏನ್ ಮಾಡ್ತಿರ್ತಾನ? ಅವನು ಪ್ರೇಮ ಸಕ್ಸಸ್ ಆಗಿ ಐ ಲವ್ ಯು ಪ್ರಿಯಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಐ ಲವ್ ಯು ಸುಂದ್ರ,
ಅಂತ ಒಬ್ರಿಗೊಬ್ರು ಗಟ್ಟಿಯಾಗಿ ತಬ್ಕೊಂಡು ಡ್ಯೂಯೇಟ್ ಆಡ್ತಾ ಇರ್ತಾರೆ ಕಣೋ. ಹಂಗೆ ಇನ್ನು ಸ್ವಲ್ಪ ತಪ್ಕೊಳ್ಳೋ. ಥೂ ಬಾ, ಏನ್ ಐಡಿಯಾ ಕೊಟ್ಟಿದ್ಯಾ? ಲೋ ಮನೋಹರ, ಇಂಥ ಐಡಿಯಾಗಳೆಲ್ಲ ನಿನ್ಗೆ ಹೇಗೋ ಫ್ಲಶ್ ಆಗ್ತವೆ? ಕಾಲಿಂದ. ಏ ಪ್ಲೇಟು, ನನ್ನ ಮೈಂಡು ಕಂಪ್ಯೂಟರ್ ಮೈಂಡು ಕಣ್ರೋ. ಏ ನಂಗೂ ಒಂದ್ ಐಡಿಯಾ ಕೊಡೋ. ಏ ಚಕ್ಕ, ನೀನ್ ಯಾರಿಗಾದ್ರೂ ಡವ್ ಹೊಡ್ದಿದ್ಯೇನಾ? ಯಾಕೆ ನೀನು ಇಲ್ವಾ? ಯಾಕೋ ಅವ್ರಪ್ಪ ನೋಡ್ಬಿಟ್ನಾ? ನೋಡಿರೋನು. ಸ್ವಲ್ಪ ನಾನೇನಾದ್ರೂ ಯಾಮಾರಿದ್ರೆ ನನ್ನ ಹೆಣನ ಹಂಗೇ ಒತ್ಕೊಂಡೋಗಿರೋದು ನೋಡಿರೋನು. ಅಲ್ರಯ್ಯ, ನಾನ್ ಡೌನ ಸೆಟಪ್ ಮಾಡಕ್ಕೆ ಅವ್ ಬಿಡ್ರಯ್ಯ ಅಂದೆ. ಬಿಡಿಸಿದ್ರಿ. ಒರಿಜಿನಲ್ ಅವೇನಯ್ಯ ಬಿಡೋದು? ಸ್ವಲ್ಪ ನಾನೇನಾದ್ರೂ ಯಾಮಾರಿದ್ರೆ ಇಟ್ಟೋದು ಸತ್ತೋಗ್ಬಿಡ್ತಿದ್ದೆ. ಅಷ್ಟೇನಾ? ನೀನೇನಾರ ಸತ್ತು ಹೋಗ್ಬಿಟ್ಟಿದ್ರೆ ನಿನ್ ಡೆಡ್ ಬಾಡಿ ಮುಂದೆ ಫೀಲಿಂಗ್ ನಲ್ಲಿ ಒಂದ್ ಕ್ವಾರ್ಟರ್ ಸಾರ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದೀಯ. ಎಲ್ಲ ನೋಡ್ತೀಯ. ಏನಾದ್ರೂ ಎಡವಟ್ಟ ಆಗ್ಬಿಟ್ಟಿದ್ರೆ ಏನಪ್ಪ ಗತಿ? ಯಾಕೋ ಸುಂದ್ರ ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ಯಾ? ನಾನೇ ಒಂದ್ ಐಡಿಯಾ ಕೊಡ್ಲಾ? ನೀನೇನ್ ಐಡಿಯಾ ಮಾಡ್ಬೇಡ, ಎಲ್ಲ ಐಡಿಯಾ ನಾನೇ ಮಾಡ್ತೀನಿ. ಐಡಿಯಾನಾ ಹೇಳೋ? ಅದು ಸೂಪರ್ ಐಡಿಯಾ. ನಿನ್ನ ಐಡಿಯಾ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಮ್ಮ. ಅವಳೊಬ್ಳೆ ಹೋಗ್ಬೇಕಾದ್ರೆ ಅವಳನ್ನ ರೇಪ್ ಮಾಡ್ಬಿಡ್ತೀಯ. ಆಯ್ತು, ಸಿಗ್ದವ್ರನ್ನೆಲ್ಲ ರೇಪ್ ಮಾಡ್ಬಿಡಕ್ ನಾನೇನ್ ಮೈಕ್ ಟೈಸನ್ ಅನ್ಕೊಂಡ್ಬಿಟ್ಟಿದ್ರಾ? ಅವಳು ಹಂಗೇ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇರ್ತಾಳೆ, ನಾನು ಸ್ಲೋ ಮೋಷನ್ ಅಲ್ಲಿ ಹೋಗ್ತೀನಿ. ಪ್ರಿಯಾ, ನಿಮ್ ಮನೇಲಿ ಹಾವು ಬಿಟ್ಟಿದ್ ನಾನಲ್ಲ, ನಮ್ಮ ಸ್ನೇಹಿತರು ಅಂತ ನಿಮ್ ಮೇಲೆ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಈಸಿ, ನಿಮ್ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತಾಳೆ. ಹಂಗೇ ಕಾಂಪ್ರ ಆಗ್ಬಿಡ್ತೀವಿ. ಆಮೇಲೆ ಇದ್ದೇ ಇದೆಯಲ್ಲ ನಮ್ ಚಾಪ್ಟ್ರು, ಲವ್ ಚಾಪ್ಟ್ರು, ಹಂಗೇ ಬಿಡಿಸ್ತೀನಿ. ನೋಡಿ, ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದೀನಿ. ಬೇಕಾದ್ರೆ ಎದೆ ಬಗ್ಗೆ ತೋರಿಸ್ಲಾ ಅಂತ. ಅವ್ಳು ತೋರ್ಸು ಅಂದ್ರೆ ತೋರ್ಸು ಅಂದಿದ ತಕ್ಷಣ ತೋರ್ಸ್ಬಿಡಕ್ಕೆ ನಾನೇನು ಆಂಜನೇಯ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಹಂಗಂತ ಸುಮ್ಮನೆ ಡೌ ಕಟ್ತೀನಿ. ಅದಕ್ಕೂ ಒಪ್ಲಿಲ್ಲ ಅಂದ್ರೆ ಕಾಲ್ ಹಿಡ್ಕೊಂಡು ಗೊಳ ಅಂತ ಹತ್ಬಿಡ್ತೀನಿ. ಗುರು ನಿಜವಾಗ್ಲೂ ನಿನ್ ಕಣ್ಣಿಗೆ ಬರ್ತಾ ಗುರು? ಇದ್ದೇ ಇದೆಯಲ್ಲ ಸೇಫ್ಟಿ ಈರಳಿ ಜೋಬಲ್ಲಿ, ಕಣ್ಣು ಬಿಟ್ಕೊಂಡು ಹತ್ಬಿಡ್ತೀನಿ. ಅದಕ್ಕೂ ಅವಳು ಒಪ್ಲಿಲ್ಲ ಅಂದ್ರೆ? ಅದಕ್ಕೂ ಒಪ್ಪಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಇನ್ನೊಂದು ಅರ್ಥ, ಟಿಕ್ 20. ಅವಳಿಗೋಸ್ಕರ ವಿಷ ಕೊಡ್ಸಾಯ್ತೆ ಗುರು. ಇದ್ರಲ್ಲಿ ವಿಶಾಲ ಕಣ ಇರೋದು ಮತ್ತೆ? ಜೇನ್ತುಪ್ಪ. ಅವಳಿಗೆ ಹೇಳ್ತೀನಿ, ನೋಡಿ ಪ್ರಿಯಾ, ನೀವು ನನ್ನ ಏನಾದ್ರು ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಈ ವಿಷ ಕುಡಿ ಸತ್ತೋಗ್ತೀನಿ ಅಂತ ಹೇಳಿ ಗಡಗಡ ಅಂತ ಇದನ್ನ ಕುಡಿದ್ಬಿಟ್ಟು ಸಾಯೋ ಒಂಥರ ತಲೆ ತಿರ್ಗಿ ಹಂಗೇ ಕೆಳಗೆ ಬಿದ್ದೋಗ್ಬಿಡ್ತೀನಿ. ಆಮೇಲೆ ನೀವೇನ್ ಮಾಡ್ತೀರಾ ಗೊತ್ತಾ? ಅವಳನ್ನ ಹತ್ರ ಬರಕ್ ಬಿಡ್ಬೇಡಿ. ಕಬಕ್ ಅಂತ ನಾನು ಎತ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡಿ. ಆಮೇಲೆ ಇದ್ದೇ ಇದೆಯಲ್ಲ ಆಸ್ಪತ್ರೆ ಬೆಡ್ ಮೇಲೆ ನಾನು ಬಕ್ಕೆ ಹಿಡ್ಕೊಂಡು ಅವಳು, ಆಸ್ಪತ್ರೆ ಬೆಡ್ ಮೇಲೆ ನಾನು ಬಕ್ಕೆ ಹಿಡ್ಕೊಂಡು ಅವಳು ಐ ಲವ್ ಯು ಅಂತ, ನಾನು ಐ ಲವ್ ಯು ಅಂತ. ಆಮೇಲೆ ಇದ್ದೇ ಇದೆಯಲ್ಲ ಡುಯೆಟ್ ಸಾಂಗು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಹಾವು ಬಿಟ್ಟಿದ್ದು ನಾನಲ್ಲ, ನನ್ ಫ್ರೆಂಡ್ಸು ಅಂತ ಹೇಳೋಕ್ ತಾನೆ. ಯಾ ಈರುಳ್ಳಿ ತಂದಿದ್ದೀರಾ? ಅದನ್ನ ಕಣ್ಣು ಹಚ್ಕೊಂಡು ಅಳೋಕೆ. ಹೋಗ್ಲಿ, ಜೇನುತುಪ್ಪದ ಬಾಟ್ಲು ತಂದಿದ್ದೀರಾ? ವೈ? ನಾನು ಐ ಲವ್ ಯು ಅಂತ ಹೇಳ್ತಿದ್ದೆ, ವಿಷದ ಬಾಟ್ಲಲ್ಲಿರೋ ಜೇನುತುಪ್ಪ ಕುಡ್ದು ಭಾರಿ ನಾಟಕ ಆಡ್ತೀರಾ, ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ. ನಾನು ಬೊಕ್ಕೆ ಹಿಡ್ಕೊಂಡು ಬಂದು ಸುಂದರ್ ಐ ಲವ್ ಯು ಅಂತೀನಿ, ನೀವು ಪ್ರಿಯಾ ಐ ಲವ್ ಯು ಅಂತೀರಾ ಅಲ್ವಾ? ನಾನ್ ತಂದಿರೋ ಒರಿಜಿನಲ್ ಟಿಕ್ 20 ಬಾಟ್ಲನ್ನ ತಗೊಳ್ಳಿ, ನಾನು ಐ ಲವ್ ಯು ಅಂತೀನಿ, ಕುಡೀರಿ. ಒರಿಜಿನಲ್ ಕುಡಿದ್ರೆ ಸತ್ತೋಗ್ಬಿಡ್ತಾರೆ ಕಣ್ರಿ. ಆಮೇಲೆ ನೀವು ಐ ಲವ್ ಯು ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಯು ಸಿ, ಶಟ್ ಅಪ್. ಈ ಡವ್ವೆಲ್ಲ ನನ್ನ ಹತ್ರ ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ಲ? ಇನ್ನೊಂದ್ಸಾರಿ ಈ ತರ ತರ್ಲೆ ಮಾಡಿದ್ರೆ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಬಿ ಕೇರ್ಫುಲ್. ಯಾಕೋ ಸುಂದ್ರ ಕೊಟ್ಲ ತಿರುಗೇಟ? ಇವಳು ಯಾವ ಮಹಾ ತ್ರಿಪುರ ಸುಂದರಿ ಬಿಡುಗರು. ಕೆಂಪೇಗೌಡ ಸರ್ಕಲ್ ಹೋಗಿ ಝೂಮ್ ಹಾಕಿದ್ರೆ 106 ಹುಡುಗಿರು ಸಿಗ್ತಾರೆ. ಯಾವಳಾದ್ರೂ ಒಬ್ಳನ್ನ ಕರ್ಕೊಂಬಂದ್ರಾಯ್ತು. ನನಗೆ ಯಾವಳು ಬೇಡ, ಅವಳೇ ಬೇಕು. ಟಿಟ್ ಫಾರ್ ಟ್ಯಾಟ್ ತರ ಟಿಕ್ 20 ಶಾಕ್ ಕೊಟ್ಲಲ್ಲ ಪ್ರಿಯಾ, ಇವತ್ತಲ್ಲ ನಾಳೆ ಅವಳೇ ಬಂದು ನನ್ನ ಐ ಲವ್ ಯು ನಂಗೆ ಮಾಡ್ತೀನಿ. ಇಟ್ಸ್ ಮೈ ಚಾಲೆಂಜ್. ಆಲು ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಲು ಏನೇ ಪ್ರಿಯ, ಹುಡುಗ ಹಾಲು ಹಾಲು ಅಂತ ಬಡ್ಕೋತಿದ್ದಾನೆ, ಓದ್ತಾ ಸುಮ್ನೆನೆ ಕೂತಿದ್ಯಲ್ಲ. ಏನ್ ಹುಡುಗಿನಮ್ಮ ನೀನು? ತಗೊಳ್ಳಿ ಜಿ. ಹೌದು, ಅದೇನೋ ಚಾಲೆಂಜ್ ಮಾಡಿದ್ಯಂತಲ್ಲ? ಯಾರ ಹತ್ರ, ಎಲ್ಲಿ, ಯಾವಾಗ? ಅದೇ ಕಣ, ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ಅದಾ ಫಸ್ಟ್ ಪ್ರೈಸ್ ತಗೊಳ್ತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಚಾಲೆಂಜ್ ಮಾಡಿದ್ಯಂತೆ. ಅಜಯ್, ನಾನ್ ಚಾಲೆಂಜ್ ಮಾಡಿದ್ರೆ ಅದ್ ನೆರವೇರ್ಸೋರ್ಗು ಬಿಡಲ್ಲ. ಅಲ್ಲೇನ್ ನೋಡ್ತೀಯ? ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು. ಆಶೀರ್ವಾದ ಮಾಡಿ ಅಜ್ಜಿ, ಆಶೀರ್ವಾದ ಮಾಡಿ. ದೇವ್ರ ಒಳ್ಳೇದ್ ಮಾಡ್ಲಿ. ಅಜ್ಜಿ, ಬರ್ತಾ ನಿಮ್ಮ ಅಮ್ಮಗಳ್ನು ಕರ್ಕೊಂಬನ್ನಿ.
ಯಾಕೆ? ನಾನು ಆಕ್ಟಿಂಗ್ ಮಾಡೋದು ನೋಡಕ್ಕೆ. ಹಾ ನೋಡೋಣ. ತುಂಬಾ ಚೆನ್ನಾಗಿ ಅಭಿನಯ ಮಾಡ್ದ ಕಣೆ. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಕೆಂಪಯ್ಯ, ನಿನ್ ಮಗ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ದ. ಬರ್ತೀನಿ. ಸುಂದ್ರು, ಚೆನ್ನಾಗಿ ಮಾಡಿದ್ಯಪ್ಪ. ಸುಂದರ್, ನಿನ್ನ ಅಭಿನಯ ಅಮೋಘವಾಗಿತ್ತು ಕಣಯ್ಯ. ಐ ಆಮ್ ವೆರಿ ಹ್ಯಾಪಿ. ಓಕೆ. ನಮ್ ಕೆಂಪಯ್ಯನ ಮಗನ ಏನೋ ಅಂತಿದ್ದೆ. ಪರವಾಗಿಲ್ಲ, ವೆರಿ ಟ್ಯಾಲೆಂಟೆಡ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಹಿಮ್. ಚಾಲೆಂಜ್ ಮಾಡ್ತೇನೆ ಅಂತ ಹೇಳಿದವನು ಸಾಧ್ಸೆ ಬಿಟ್ಟ ನೋಡು. ಎದುರು ಮನೆ ಸುಂದರಿಯನ್ನು ನೋಡಿ ಕಾಂಪೌಂಡ್ ಅನ್ನು ಡೈ ಬಡೆದು ತನ್ನ ಪ್ರೀತಿಯ ಮಗ ಹಾಲು ಕುಡಿ ಮಗ. ಹಸಿನಲ್ಲ ಎಮ್ಮೆ ಅಲ್ಲ, ಕತ್ತೆ ಹಾಲು. ಏಯ್, ಸುಮ್ ಕುಡಿಯೋ ಮಗ. ಇವತ್ತು ಸ್ಟೇಜ್ ಮೇಲೆ ನಿನ್ ನೋಡಿ ನನಗೆ ಬೋ ಖುಷಿ ಆಗೋಯ್ತು. ನಾನು ಹಿಂದೆ ನಿನ್ನ ಹಾಗೆ ಮದಕರಿ ನಾಯಕನ್ ಪಾತ್ರ ಮಾಡಿದಾಗ ಜನ ಚಪ್ಪಾಳೆ ತಟ್ಟಿದ್ದೆ. ನೀನು ಹಂಗೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟುತ್ತೆ ಅಂತ ನಿರೂಪಿಸ್ಬಿಟ್ಟೆ ಮಗ. ಅಪ್ಪ, ಜೀವನದಲ್ಲಿ ನಾನು ಇನ್ನೂ ನಾಟಕ ತುಂಬಾ ಚೆನ್ನಾಗಿ ಮಾಡ್ತೀನಿ. ಯಾವ್ದನ್ನ? ಲವ್ ಮಾಡೋದು. ಆ? ನಾಟಕನಪ್ಪ. ಹಂಗೆ ನಿಜ ಜೀವನದಲ್ಲೂ ಒಂದು ಪಾತ್ರ ಮಾಡ್ಬೇಕು. ಕಳ್ರದ ಸ್ಮಗ್ಲರ್ದ? ಅದಲ್ಲ, ಅವ್ರು ಹಿಡಿಯೋ ಪೊಲೀಸ್ ಇನ್ಸ್ಪೆಕ್ಟರ್. ಅಪ್ಪ, ನನಗೊಂದು ಅನುಮಾನ. ಏನ್ ಮಗ? ನಿಮ್ಮಪ್ಪ ಯಾವ್ದಾದ್ರು ರಾಜರ ಆಸ್ಥಾನದಲ್ಲಿ ಪಿಟೀಲ್ ಕುಯ್ಯೋನಾಗಿದ್ದ? ಯಾಕ್ಲಾ? ನಾನು ಹುಟ್ಟಾಗಿಂದ ನೋಡ್ತಾನೆ ಇದ್ದೀನಿ. ಎಸ್ ಐ ಯಾಗು ಅಂತ ಕುಯ್ತಾ ಇದೆಯಲ್ಲ, ಅದಕ್ಕೆ. ಇಲ್ಲಿ ಕೇಳೋ, ನಿನ್ನ ಇನ್ಸ್ಪೆಕ್ಟರ್ ಮಾಡೋದೇ ನನ್ನ ಗುರಿ, ಅದೇ ನನ್ನ ಹಠ. ನೀನ್ ಎಷ್ಟೇ ಹಠ ಮಾಡಿದ್ರು ನಾನು ಎಸ್ ಐ ಆಗಲ್ಲ. ಇದೇ ನನ್ನ ಹಠ. ಏನಂದ್ರೆ ಇನ್ಸ್ಪೆಕ್ಟರ್ ಆಗಲ್ವಾ? ನೋಡು, ನನ್ನ ಹತ್ರ ಹಠ ಮಾಡಬೇಡ. ಹಠ ಮಾಡಿ ನಾನು ಹೊಟ್ಟೆ ಉರಿಸ್ಬೇಡ. ನಾನು ಹೇಳೋದೆಲ್ಲ ನೀನು ಒಳ್ಳೇದಿಕ್ಕೆ. ನಿಮ್ಮಮ್ಮನೂ ಹೀಗೆ ಎಲ್ಲದಕ್ಕೂ ಹಠ ಮಾಡ್ತಾ ಇದ್ಲು. ಹಠ ಮಾಡೇ ಮಾಡ್ತೀನಿ. ನೀವು ಹೊಡೆದ್ರು ಸರಿ, ಬಡಿದ್ರು ಸರಿ. ಏನ್ರಿ ಮಹಾ, ನಾನು ನಿಮ್ಮನ್ ಕೇಳಿದ್ದು ವರ್ಷಕ್ಕೊಂದ್ ಹಬ್ಬಕ್ಕೆ ಮಗುಗೊಂದ್ ಜೊತೆ ಬಟ್ಟೆ, ನನ್ಗೊಂದ್ ಸೀರೆ ಕೊಡ್ಸಿ ಅಂತ. ಇದು ತಪ್ಪಾ? ದಿನ ಉಟ್ಕೊಂಡು ಮೆರ್ದಾಡಕ್ಕೇನ್ ಕೇಳಿಲ್ವಲ್ಲ? ಪಂಕಜ, ನನ್ ಮಾತ್ ಕೇಳಿ. ನಾನ್ ಮಾಮೂಲಿ ಕಾನ್ಸ್ಟೇಬಲ್. ನನಗೆ ಬರೋ ಸಂಬಳನೇ ಸಂಸಾರಕ್ಕೆ ಸಾಲಲ್ಲ. ಅಂಥದ್ರಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆ ಬೇಕು ಅಂತ ಕೇಳ್ತಿದ್ಯಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕಣೆ. ಕಂಡೋರ್ ಕೇಳಿದ್ರೆ ಸಾಲನ ಸೋಲನ ಮಾಡಿ ತಂದ್ಕೊಡ್ತೀರಾ? ಹೆಂಡತಿ ಮಕ್ಳು ಕೇಳಿದ್ರೆ ದುಡ್ಡಿಲ್ಲ ಅಂತೀರಾ? ಪಂಕಜ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ನಾನೇನು ಕುಬೇರನ ಮೊಮ್ಮಗ ಅಲ್ಲ, ನಿನ್ ಕಣ್ಣಿ ಬಿದ್ದಿದೆಲ್ಲ ತಂದ್ಕೊಳಕ್ಕೆ. ಅಂತಸ್ತಿನ ಅರಮನೆ ಕಟ್ಟಿಸ್ಬೇಕು, ಹೆಂಡತಿ ಮಕ್ಕಳ ಸುಖದ ಸುಪ್ಪತ್ತಿನ ಮೆರೆಸ್ಬೇಕಾದ್ರೆ ನಾನು ಲಂಚ ತಗೋಬೇಕಾಗುತ್ತೆ. ಈ ಕೆಂಪಯ್ಯ ಪ್ರಾಣ ಹೋದ್ರು ಲಂಚ ತಗೊಳ್ಳೋನಲ್ಲ. ಮನೇಲಿರೋ ಅಂಬ್ಲಿನ ಗಂಜಿನ ತಿನ್ಕೊಂಡು ಬಿದ್ದಿರೋ. ಈ ಸಾರಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ನಾನು ಬಿಡಿಗಾಸು ಇಲ್ಲ. ಇದ್ದೆ ನಿನ್ ಗೋಳಿ ಯಾವಾಗ್ಲೂ. ತಪ್ಪು ನಿಮ್ದಲ್ಲ ಕಣ್ರಿ. ಹಬ್ಬದ ದಿನ ಅಕ್ಕಪಕ್ಕದ ಮನೆ ರೋಸ್ ಬಟ್ಟೆ ಹಾಕೊಂಡು ಮೆರ್ದಾಡಿದ್ರೆ ನಾನು ನನ್ ಮಗು ಹಳೆ ಬಟ್ಟೆ ಹಾಕೊಂಡಿರ್ಬೇಕಾ? ಇದೆಲ್ಲ ನನ್ ಕರ್ಮ. ಅಣ್ಣ, ಅಣ್ಣ. ಯಾರು? ಏನಾ? ಅತಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮಗು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಣ್ಣ ಎಲ್ಲಿ? ಬರ್ತಾರೆ, ಕೂತ್ಕೋ. ಪಾರ್ವತಿ, ಪಾರ್ವತಿ, ಈಗ ಬಂದೇನಮ್ಮ. ಹೌದಣ್ಣ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ತವ್ರ ಮನೆಗೆ ಹರ್ಕಲ್ ಬಟ್ಟೆ ಹಾಕೊಂಡ್ ಬರೋ ಅಷ್ಟು ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅಲ್ಲಮ್ಮ, ನಾವು ಪಡ್ಕೊಂಡ್ ಬಂದಿರೋದೇ ಇಷ್ಟು. ದೇವ್ರ ನಂದು ಏನಮ್ಮ ಪ್ರಯೋಜನ ಹೇಳು? ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿವಂತೆ. ಬಾ ಪಂಕಜ, ಊಟಕ್ಕೆ ಬಡ್ಸೆ. ಬಾ ಹೋಗಮ್ಮ. ಏನ್ರಿ ಅದು? ಸೀರೆ ನಿನಗಲ್ಲ, ನನ್ನ ತಂಗಿಗೆ. ಓ, ತಂಗಿಗೊಂದು ಸೀರೆ, ತಂಗಿ ಮಗುಗೊಂದು ನಿಕ್ಕರ್ ಶರ್ಟ್ ಅಲ್ವೇನ್ರಿ? ಹೌದು, ನೀನೇ ನೋಡಿದ್ಯಲ್ಲ, ಹರ್ಕಲ್ ಸೀರೆ ಉಟ್ಕೊಂಡು ಹಬ್ಬಕ್ಕೆ ಬಂದಿದ್ದಾಳೆ. ಒಡ ಹುಟ್ಟಿದವನು ಅಂತ ನಾನಲ್ದೆ ಬೇರೆ ಯಾರಿದ್ದಾರೆ ಅವಳಿಗೆ, ಅದಕ್ಕೆ ತಂದೆ. ಹಬ್ಬಕ್ಕೆ ಮಗುಗೊಂದ್ ಜೊತೆ ಬಟ್ಟೆ, ನನ್ಗೊಂದ್ ಸೀರೆ ತಂದ್ಕೊಡಿ ಅಂದಿದ್ಕೆ ನಿಮ್ಮ ಹತ್ರ ದುಡ್ಡಿರ್ಲಿಲ್ಲ. ಆದ್ರೀಗ ಇದನ್ನೆಲ್ಲ ತರೋದಿಕ್ಕೆ ದುಡ್ಡು ಎಲ್ಲಿಂದ ಬಂತು? ಆಕಾಶದಿಂದ ಉದುರುತ್ತಾ? ಎತ್ತಿ ಮಾತಾಡೆ. ಕೈಯಲ್ಲಿದ್ದು ವಾಚ್ ಮಾರ್ ತಂದಿದ್ದೀನಿ. ಪಂಕಜ, ಗಂಡ ಸತ್ ನನ್ನ ತಂಗಿನ ಅವ್ರ ಅತ್ತೆ ಮಾವ ಕತ್ತೆ ಹಾಗೆ ದುಡಿಸ್ಕೊಳ್ತಾರೆ ಹೊರತು ಸುಖವಾಗಿ ನೋಡ್ತಾ ಇಲ್ಲ ಕಣೆ. ಹಾಗಂತ ಇವತ್ ನಿಮ್ ತಂಗಿ ಕಷ್ಟದಲ್ಲಿದ್ದಾಳೆ ಅಂತ ವಾಚ್ ಮಾರ್ಬಿಟ್ಟು ಬಟ್ಟೆ ತಂದ್ಕೊಟ್ರಿ ಅಲ್ಲ? ನಾಳೆ ನಿಮ್ ಮಂದಿರ ಏನಾರು ಬಂದು
ಕಷ್ಟದಲ್ಲಿದ್ದೀವಿ ಅಂದ್ರೆ ಈ ಮನೆ ಬೇಕಾದ್ರು ಮಾಡಿ ಸಹಾಯ ಮಾಡ್ತೀರಾ ರೀ? ಲೇ ಪಂಕಜ, ಎಂತ ಕಲ್ಲು ಮನಸ್ಸು ನಿಂದು. ಹೆಣ್ಣು ದಯಾಮಯಿ ಕರುಣಾಮಯಿ ಅಂತ ಪೂಜೆ ಮಾಡ್ತಾರೆ, ಆದ್ರೆ ನೀನು ನೋಡಿ, ಈ ಉಪದೇಶ ನನ್ ಬೇಕಾಗಿಲ್ಲ. ನನಗೆ ಅನ್ಯಾಯ ಆದ್ರೂ ನಾನು ಸಹಿಸೋದಿಲ್ಲ. ಮನೆಗ್ ಮಾರಿ ಪರೋಪಕಾರಿ ಅಂತ ಇರೋದ್ನೆಲ್ಲ ನಿನ್ ತಂಗಿ ಕೊಟ್ಬಿಟ್ಟು ನನಗೆ ನನ್ ಮಗುಗೆ ಒಂದು ವಿಷಯ ಕೊಟ್ಬಿಡಿ. ನಿನ್ನ ಪಾರ್ವತಿ, ಪಾರ್ವತಿ ಎಲ್ಲಿಗೆ ಹೋಗ್ತೀಯಮ್ಮ? ನಮ್ಮನೆಗಣ್ಣ ತಾಯಿ ಇಲ್ದ್ಮೇಲೆ ತವರಿಗೆ ಬರಬಾರ್ದು ಅಂತ ಹೇಳ್ತಾರೆ. ಆ ಮಾತು ಸುಳ್ಳಲ್ಲ. ಅಲ್ಲಿ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ನಮ್ಮ ಮನೇಲೇ ಇರ್ತೀನಿ. ನೀನೇನು ಬೇಜಾರು ಮಾಡ್ಕೊಂಬೇಡ ಅಣ್ಣ, ನಾನಿನ್ ಬರ್ತೀನಿ. ಅವಳು ಅಲ್ಲೂ ಅಂತ ಬೇಜಾರಾಗ್ಬಿಡಮ್ಮ. ತಗೋ, ಇದನ್ ತಗೊಳಮ್ಮ. ಬೇಡ ಅಣ್ಣ, ನಾನಿನ್ ಬರ್ತೀನಿ. ಪಾರ್ವತಿ, ಪಾರ್ವತಿ, ಛೇ, ಆ ಹೆಣ್ಮಗು ಕಣ್ಣೀರ್ ಹಾಕಿ ಕಳಿಸ್ತಾ ಇದೆಯಲ್ಲ, ನೀನ್ ಮನುಷ್ಯನೇ ನೀನು? ಅಲ್ಲ ಕಣ್ರಿ, ರಾಕ್ಷಸಿ. ಏನ್ ಬೇಕಾದ್ರೂ ತಿಳ್ಕೊಳ್ಳಿ ರೀ. ನಾನು ನಿಮ್ ತಂಗಿ ತರ ತವ್ರ ಮನೆ ಬಿಟ್ಬಿಟ್ಟು ಬಂದಿದ್ದೀನಿ ಕಣ್ರಿ. ಏನ್ರಿ ಮಹಾ, ನಾನು ನಿಮ್ಮನ್ ಕೇಳಿದ್ದು ವರ್ಷಕ್ಕೊಂದ್ ಹಬ್ಬಕ್ಕೆ ನನ್ಗೆ ನನ್ ಮಗುಗೆ ಒಂದ್ ಜೊತೆ ಬಟ್ಟೆ ಕೇಳಿದೆ. ಅದು ತಪ್ಪಾ? ಛೇ, ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಗಂಡನ ಜೊತೆ ಬಾಳೋದಕ್ಕಿಂತ ಸೀಮೆಣ್ಣೆ ಹಾಕೊಂಡು ಸಾಯ್ದೆ ಮೇಲು. ಏನೇ ಸಾಯ್ತೇನೆ? ಸಾಯ್ತೀನ್ರಿ. ಸಾಯ್ತೀಯಾ? ನಿಜವಾಗ್ಲೂ ಸಾಯ್ತೀನಿ. ಸಾಯ್ತೀಯಾ? ಹೌದ್ರಿ. ಹೋಗೆ ಸಾಯೋಗೆ. ಬರ್ರಿ. ಸಾಯ್ತಾಳಂತೆ, ಸಾಯ್ತಾಳೆ. ಓ, ಸಾಯೋದ ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಯಾವ ನೋಡಿದ್ರೆ ಇದ್ದಿದ್ದೆ ಇವಳು ಗೋಳು. ಸಾಯ್ತಾಳಂತೆ, ಸಾಯ್ತಾಳೆ. ಸಾಯ್ತೀನಿ, ನಿಜವಾಗ್ಲೂ ಸಾಯ್ತೀನಿ. ನೋಡ್ತಾ ಇರಿ, ನೀವು ಸರಿಯಾಗಿ ಪಾಠ ಕಲಿಸ್ತೀನಿ. ಯಾಗಾದ್ರೂ ಮಾಡಿ ನನ್ನ ಹೆಂಡತಿನ ಉಳಿಸ್ಕೊಡಿ ಡಾಕ್ಟ್ರೆ. ಕೇಸ್ ತುಂಬಾ ಕ್ರಿಟಿಕಲ್ ಪೊಸಿಷನ್ ಅಲ್ಲಿದೆ. ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಹುಡುಕಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಪಂಕಜ. ಹೌದು, ನೀವು ನನಗೆ ಹೆದರ್ಕೊಂಡು ನಾನು ಹೇಳ್ದಾಗ ನೀವು ಕೇಳಬೇಕು ಅನ್ನೋಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಂಬಿಟ್ಟೆ. ನನ್ನ ಹಠನೇ ನನಗೆ ಮುಳ್ಳಾಗ್ಬಿಡ್ತು. ನಾನು ನಿಮ್ಗೆ ಏನೇನು ಅನ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೋಬೇಡ ಪಂಕಜ. ನೀನೇನು ತಪ್ಪು ಮಾಡ್ಲಿಲ್ಲ ಪಂಕಜ, ನೀನೇನು ತಪ್ಪು ಮಾಡ್ಲಿಲ್ಲ. ಏನು ಅಂದ್ರೆ ನಂದೊಂದು ಮಾತು ನಡೆಸ್ಕೊಡ್ತೀರಾ? ಅದೇ ಹೇಳು ಪಂಕಜ, ಖಂಡಿತ ನೆರವೇರಿಸ್ಕೊಡ್ತೀನಿ. ನೋಡಿ, ನನ್ ಮಗುನ ನಿಮ್ಮ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಅವನಿಗೆ ನೀವೇ ತಂದೆ ತಾಯಿ ಅಲ್ಲ. ಏನಂದ್ರೆ ಯಾವ ಕಾರಣಕ್ಕೂ ಅವನಿಗೆ ಮಲ್ತಾ ತರಬೇಡಿ. ಅವನನ್ನ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡಿ, ಇದೇ ನನ್ನ ಆಸೆ. ಖಂಡಿತ ನೆರವೇರಿಸ್ತೀನಿ ಪಂಕಜ, ಖಂಡಿತ ನೆರವೇರಿಸ್ತೀನಿ. ನನ್ನ ಬಾಳ್ನಲ್ಲಿ ನಿನಗಲ್ಲದೆ ಬೇರೆ ಯಾರಿಗೂ ಜಾಗ ಇಲ್ಲ ಪಂಕಜ, ಬೇರೆ ಯಾರಿಗೂ ಜಾಗ ಇಲ್ಲ. ಪಂಕಜ, ಪಂಕಜ, ನಿಮ್ಮಮ್ಮ ನಿನ್ನ ತಬ್ಲಿ ಮಾಡಿ ನನ್ನನ್ನು ಒಂಟಿಯಾಗ್ಬಿಟ್ಟು ಹೊರಟೇ ಹೋದ್ಲು. ಕೆಂಪಯ್ಯ, ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ಮತ್ತೊಂದು ಮದುವೆ ಮಾಡ್ಕೋ ಅಂತ 10 ಜನ ಹೇಳಿದ್ರು. ಆದ್ರೆ ನಾನು ಮದುವೆ ಮಾಡ್ಕೊಳ್ಳಿಲ್ಲ. ಯಾಕೆ ಗೊತ್ತೇನೋ? ನಿನಗೆ ಮಲತಾಯಿ ತರೋದಿಲ್ಲ ಅಂತ ನಿನ್ ತಾಯಿ ಭಾಷೆ ಕೊಟ್ಟಿದ್ದೆ, ಅದು ನೆರವೇರಿಸೋದಿಕ್ಕೆ. ಆಗ ನೀನು ಇಷ್ಟಿದ್ದೆ ಕಣೋ. ಇಷ್ಟಿದ್ದನ್ನ ಇಷ್ಟೆತ್ತ ಬೆಳೆಸ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ? ಆದ್ರೆ ನೀನು ಒಂದ್ ದಿವಸ ಆದ್ರೂ ನನ್ನ ಆಸೆ ನೆರವೇರಿಸ್ತೀನಿ ಅಂತ ಹೇಳಿದೀನೋ? ಮಾತಾಡೋ. ಮನೋಹರ, ಏನೋ ಸುಂದರಂ ಪರಿಸ್ಥಿತಿ ಆಗಾಗ್ಬಿಟ್ಟಿದೆ. ದಿನಾಲು ಕಿಂಗ್ ತರ ಬರ್ತಿದ್ದವನು ಇವತ್ತು ದೇವದಾಸ್ ತರ ಕೂತ್ ಬಿಟ್ಟಿದ್ದಾನಲ್ಲೋ. ಅವನ್ಗೇನೋ ಪ್ರೇಮ್ ರೋಗ ಅಂಟಿರ್ಬೇಕಣ. ಕರೆಕ್ಟ್ ಕಣ್ರೋ, ನನಗೂ ಅದೇ ಡೌಟು. ಮಾತಾಡ್ಸಿದ್ರೆ ಮಾತಾಡಲ್ಲ ಅಂತಾನೆ, ನಗ್ಸಿದ್ರೆ ನಗಲ್ಲ ಅಂತಾನೆ. ನಾವಾದ್ರೂ ಅವ್ನ್ ಲವರ್ ಪ್ರಿಯಾ ಹತ್ರ ಹೋಗ್ಬಿಟ್ಟು
ಅವ್ರಿಬ್ರಿಗೂ ಕಾಂಪ್ರಮೈಸ್ ಮಾಡೋಣ, ಏನಂತೀಯ? ಏ ಪ್ರಿಯಾ ಒಪ್ಬೇಕಲ್ಲೋ? ಸುಂದ್ರ ನೋಡ್ದೇನೆ ಪ್ರಿಯಾ, ಅವನು ಹುಚ್ಚ ಆಗಿ ಫುಟ್ಪಾತ್ ಬರಕ್ ಮುಂಚೆ ನಾನು ನಿನ್ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡೆ ಪ್ರಿಯಾ. ಹೋಗಿ ಹೋಗಿ ಅವ್ನು ನಿನ್ನೆ ಲವ್ ಮಾಡ್ತಾ ಇದ್ದಾನಲ್ಲ, ಪೂರ್ ಫೆಲೋ. ಆಗೋಲ್ಲ ಅಂದ್ರೆ ಬಿಟ್ಬಿಡೆ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ. ಐ ಲವ್ ಹಿಮ್ ಸೋ ಮಚ್. ನೋಡ್ದಾ ಅವನ ಮೇಲೆ ಎಷ್ಟು ಲವ್ ಇದೆ ಅಂತ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ ಅಜ್ಜಿ ಹೇಳೋ ಹಾಗೆ ಎಲ್ಲಾ ಹುಡುಗರು ಕೆಟ್ಟವ್ರು ಇರಲ್ಲ ಕಣೆ ಪ್ರಿಯಾ. ಅವ್ನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಗೊತ್ತಾ. ನಿನ್ಗೆ ಅವ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಅನುಮಾನ ತಾನೆ? ಒಂದ್ ಕೆಲ್ಸ ಮಾಡು, ನೀನ್ ಅವನ್ನ ಪರೀಕ್ಷೆ ಮಾಡು. ಆ ಪರೀಕ್ಷೆಲಿ ಅವ್ನ್ ಗೆದ್ರೆ ನೀನ್ ಪ್ರೊಸೀಡ್ ಆಗು. ನೋಡಿ, ಯಾವತ್ತು ಒಂದ್ ವೇ ಲವ್ ಚೆನ್ನಾಗಿರಲ್ಲ ಕಣೆ. ಸುಂದರ್, ಯಾಕೆ ತುಂಬಾ ಡಲ್ ಆಗಿದ್ದೀರಲ್ಲ? ಏನಿ ಪ್ರಾಬ್ಲಮ್? ಹಾಗೇನಿಲ್ಲ, ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತಲ್ಲ, ಒಳ್ಳೇದು ಕೆಟ್ಟದು. ಹೀಗೆ ಮನಸ್ಸಿಗೆ ಯಾವುದೋ ಒಂದು ವಿಷಯ ಬೇಜಾರಾಯ್ತು ಅಷ್ಟೇ. ನನಗ್ ಗೊತ್ತು, ನಾನ್ ಸರಿಯಾಗಿ ನಿಮಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ತಾನೇ ನಿಮಗ್ ಬೇಜಾರಾಗಿದೆ. ನಾನು ಏನ್ ಮಾಡ್ಲಿ? ನನಗೂ ನಂದೇ ಆದ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮಾ? ಅದೇನ್ ಪ್ರಾಬ್ಲಮ್ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ನನಗ್ ಮದ್ವೆನೇ ಆಗೋ ಹಾಗಿಲ್ಲ. ಯಾಕೆ, ನೀವೇನಾದ್ರೂ ಸನ್ಯಾಸ ತಗೊಂಡು ಯಾವ್ದಾದ್ರು ಮಠಕ್ಕೆ ಸೇರ್ಕೊಂತ ಇದ್ದೀರಾ? ಚಿಚಿ, ಅದಲ್ಲ ರೀ. ನಮ್ ತಂದೆ ತಂಗಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅವರುಗಳಿಗೆ ಮೊದ್ಲು ಮದ್ವೆ ಮಾಡದೆ ನಮ್ ತಂದೆ ನನಗ್ ಮದ್ವೆ ಮಾಡೋ ಹಾಗೆ ಇಲ್ಲ. ಆದ್ರೆ ಅವ್ರಿಗೆ ಎಷ್ಟು ಹುಡುಕಿದ್ರು ಒಂದು ಗಂಡುಗಳು ಸಿಗ್ತಾ ಇಲ್ಲ ಸುಂದರ್. ಏನ್ ಮಾಡ್ಬೇಕು ತಿಳಿತಿಲ್ಲ. ಯಾಕೆ, ಅವ್ರಿಗೆ ಏನಾದ್ರೂ ಕೈ ಕಾಲಿದೆ ಸ್ಕ್ರಾಪ್ ಆಗ್ಬಿಟ್ಟವ್ರ? ಹಾಗೇನಿಲ್ಲ, ಎಲ್ರು ಚೆನ್ನಾಗಿದ್ದಾರೆ. ಇನ್ನೇನ್ ಬಿಡಿ, 3 ಜನಕ್ಕೂ ಗಂಡುಗಳನ್ನ ಹುಡುಕ್ಬಿಟ್ಟು ಮದುವೆ ಮಾಡಿಸ್ಬಿಡೋಣ. ರಿಯಲಿ? ನೀವು ಗಂಡು ಹುಡುಕ್ತೀರಾ? ನಿಮ್ ಮೇಲೆ ಲೋಗೋಸ್ಕರ ಬೇಕಾದ್ರೆ ಬ್ರೋಕರ್ ಕೆಲಸನೂ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ತಗೊಳ್ಳಿ ಆ 3 ಜನ ಹುಡುಗಿರ್ ಫೋಟೋ. ಯಾಕೆ? ಪ್ಲೀಸ್ ಹೆಲ್ಪ್ ಮೀ. ರಾಘವೇಂದ್ರ, ನಾನು ಮಾಡ್ತಾ ಇರೋ ಕೆಲಸ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಗುರುವೆ, ಈ 3 ಜನ ತ್ರಿಪುರ ಸುಂದರಿಯರಿಗೆ ನೀನೇ ಗಂಡುಗಳನ್ನ ಹುಡುಗಿಸಿ ನನ್ನ ಲವ್ ಲೈನ್ ಕ್ಲಿಯರ್ ಮಾಡು ತಂದೆ. ಏನಿದು ಬೆಗ್ಗರ್ ವಾಯ್ಸು? ಹಲೋ ಮಿಸ್ಟರ್, ನಾನಾ? ಪ್ಲೀಸ್ ಕಮ್ ಹಿಯರ್. ವಾಟ್ ಈಸ್ ದಿಸ್? ಎಷ್ಟು ಹಾಕಿದ್ದೀರಾ? ಕಣ್ಗಾಡ್ಸಲ್ಲ. 10 ಪೈಸಾ. 10 ಪೈಸಾ? ಎಷ್ಟು ಜಮ್ದಿಂದ ಹೇಳ್ತಿದ್ದೀರಿ? ಕಾಕಾಂಗಡಿಯಲ್ಲಿ ಒಂದ್ ಸಿಗರೇಟ್ ಬೆಲೆ ಎಷ್ಟು ಗೊತ್ತೇನ್ರಿ? 1 ಕಾಲು. 2 ಇಡ್ಲಿ ಬೆಲೆ ಎಷ್ಟು ಗೊತ್ತಾ? 2 ಕಾಲು. 1 ಸಿಗರೇಟಿನ ಬೆಲೆ ಎಷ್ಟು ಗೊತ್ತೇನ್ರಿ? 1.30. ಐ ಮೀನ್ 130 ಪೈಸಾ. ಏ, ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ 1 ರೂಪಾಯಿ ಬೆಲೆ ಎಷ್ಟು ಗೊತ್ತೇನ್ರಿ? 16 ಪೈಸೆ ಆಗೈತೆ. ಇಂಥದ್ರಲ್ಲಿ ಜುಜ್ಬಿ 10 ಪೈಸಕ್ಕೆ ಏನ್ರಿ ಬರ್ತದ ಮಣ್ಣು? ರೇ, ಮರ್ಯಾದಿಂದ 10 ಪೈಸಾ ವಾಪಸ್ ತಗೊಂಡು 1 ರೂಪಾಯಿ ಹಾಕಿ, ಇಲ್ಲ ತಗೊಳ್ಳಿ. ಚಾಯ್ಸ್ ಫಾರ್ ಯು. ಹಾ, ತಗೊಳ್ಳೆ. ಥ್ಯಾಂಕ್ ಯು ಫ್ರೆಂಡ್ಸ್. ಯೆಸ್, ಟೇಕ್ ಯು ವಾಚ್. ಯೆಸ್ ಅಮ್ಮ. ಈ 3 ಜನ ತ್ರಿಪುರ ಸುಂದರಿಯರಿಗೆ ಹೇಳಿ ಮಾಡಿಸ್ತಂತ ತ್ರಿಮೂರ್ತಿಗಳು. ಅಮ್ಮ, ಕಲಿಯುಗದ ಕರ್ಣ ಅಣ್ಣ ನೀನು. ಧರ್ಮರಾಯ, ಧರ್ಮರಾಯ ಭಿಕ್ಷಾಕೋದಲ್ಲಿ ಗಿನ್ನಿಸ್ ರಿಕಾರ್ಡ್ ಮಾಡ್ಬಿಟ್ಟಲ್ಲ. ಹೌದಣ್ಣ. ಇಷ್ಟೇ ಅಲ್ಲ, ನಾನು ಹೇಳ್ದಾಗ ನೀವು ಕೇಳಿದ್ರೆ ಇನ್ನೂ ಹೆಚ್ಚಿಗೆ ಬಕ್ಷಿಸ್ಕೊಡ್ತೀನಿ. ನಾವ ಏನ್ ಮಾಡ್ಬೇಕು ಹೇಳು? ಹುಡುಗಿರಾ? ಹುಡುಗಿರು? ಹಂಗಾರೆ ನೀವು ತಿರುಪೆ ನನ್ನ ಮಕ್ಕಳ್ರ, ತಿರ್ಕೊಂಡ್ ತಿನ್ನೋರಿಗೆ ಹೆಣ್ ಕೊಟ್ಟು ಮದುವೆ ಮಾಡಿಸಿ ಸಂಬಂಧ ಬೆಳೆಸೋಣ ಅಂದ್ರೆ ನನ್ನ ಮಾಮ ಅಂತ ಕರಿತೀರಾ? ಕೊಡ್ರ ವಾಪಸ್ಸು. ನೀವಿಲ್ದೇನೆ ನಿಮ್ಮ ಅಪ್ಪನಂತ ಗಂಡುಗಳು ಸಿಗ್ತಾರೆ. ತಪ್ಪಾಯ್ತಣ್ಣ. ನಾನು ಹೇಳ್ದಾಗ ಕೇಳ್ತೀರಾ? ಅಮ್ಮ, ನನ್ನ ಮಕ್ಕಳ್ರ, ಹೋಗ್ರ ಅಲ್ಲಿ ಕೂತ್ಕೊಳ್ರಿ. ತಿರ್ಪೆ ನನ್ನ ಮಕ್ಕಳ, ಹೋಗ್ರ ಮೇಲೆ ಕೂತ್ಕೊಳ್ರಿ, ಕೂತ್ಕೊಳ್ರು. ಅಮ್ಮ, ಹಂಗಲ್ಲ ಗುರು. ಯಾರು? ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ನ ಹೆಸರು ಸುಂದರ್ ಅಂತ. ಪ್ರಿಯಾ ನಿಮ್ 3 ಜನ ಹೆಣ್ಮಕ್ಳಿಗೆ ಗಂಡುಗಳನ್ನ ಹುಡ್ಕೊಡಿ ಅಂದ್ರು.
ತುಂಬಾ ಕಷ್ಟಪಟ್ಟು ಹುಡ್ಕೊಂಡ್ ಬಂದಿನಿ ನೋಡಿ ಏನ್ ಸೂಪರ್ ಆಗಿದ್ದಾರೆ ಇವ್ರಿಗೆ ದಿನ ಇನ್ಕಮ್ ಮನೆ ಜೋರಾಗಿದೆ. ಹೌದಾ ನೀವು ಬ್ರೋಕರಾ? ಅಲ್ಲಮ್ಮ ನಾನ್ ಸೋಷಿಯಲ್ ವರ್ಕರ್. ಪ್ರಿಯಾ ಹೇಳಿದ್ರಲ್ಲ ಅಂತ ನಾನು ಈ ಕೆಲಸ ಮಾಡಿದೆ ಅಷ್ಟೇ. ಹೌದಾ? ಒಂದ್ ನಿಮಿಷ ಆಯ್ತಮ್ಮ. ಕೂತ್ಕೊಳ್ಳಿ, ಬರ್ತೀನಿ. ಅಮ್ಮ ತುಳಸಿ ತಾಯಿ, ನನ್ ಮಕ್ಕಳು ಗಂಡ್ ಸಿಕ್ಕಿದ್ರೆ ಈಡ್ಗಾಯಿ ಹೊಡಿತೀನಿ ಅಂತ ಹಸ್ಕೊಂಡಿದ್ನಲ್ಲ, ತಗೋ. ಅವ್ರಿಗೆ ಸರಿಯಾದ ಹುಡುಗಿರು ಸಿಕ್ಕಿ ಮದುವೆ ಆಗೋವರೆಗೂ ಎಲ್ಲಿ ದೇವ್ರ ಮುಂದೆ ಈಡ್ಗಾಯಿ ಹೊಡೆದ್ರು ಬಳ್ಕೋತೀವಿ ಅಂತ ಅರಸ್ಕೊಬಿಟ್ಟಿದ್ರು. ಮಹಾನ್ ದೈವ ಭಕ್ತರು. ಹೌದಾ? ನಾನ್ ಗಾಬರಿ ಆಗ್ಬಿಟ್ಟಿದ್ದೆ. ಬನ್ನಿ ಒಳಗಡೆ. ನಡೀರಿ ನಡೀರಿ. ಅಮ್ಮ ಅಮ್ಮ ಬಿಸಾಕ್ತಾಯೇ ಅಮ್ಮ. ಹೊಟ್ಟಿದ್ದಿ 10 ಪೈಸಾ, 1 ರೂಪಾಯಿ ಎಂಟನ ಹಾಕ್ಬಾರ್ದ? ತಾಯಿ ಭಿಕ್ಷೆ ಪ್ಲೀಸ್. ಚಿಲ್ರೆ ಇಲ್ಲ. 100 ರೂಪಾಯಿ 500 ರೂಪಾಯಿ ಮಾಡಿ. ದೇವಸ್ಥಾನಕ್ಕೆ ಹೋಗಿದ್ರ? ಅಮ್ಮ, ಇವ್ರುಗಳ ಗಂಡುಗಳು ಯಾಕೆ ಚೆನ್ನಾಗಿಲ್ವಾ? ಅಮ್ಮ, ಇವ್ರ ದೇವಸ್ಥಾನದಲ್ಲಿ ಭಿಕ್ಷೆ ಎತ್ತವ್ರು. ಅಯ್ಯೋ, ನಿನ್ಗೇನು ಗೊತ್ತಾಗಲ್ಲ. ಹಾ? ಎಲ್ಲ ಎಕ್ಕೊಟ್ಟೋಯ್ತು. ಅಂತ ಸುಂದರ್ ಟ್ರೈನ್ ಬನ್ಸ್ ಗೆದ್ಬಿಟ್ಟ. ತುಂಬಾ ಅದೃಷ್ಟವಂತ ಕಡೆ. ಕಮ್ ಸಿಟ್ ಡೌನ್. ಪ್ರಿಯಾ, ಬಾಯಿಲೆ. ಹಾ, ಏನಜ್ಜಿ? ನಿನ್ ಕಾಲೇಜ್ ಕಳಿಸಿದ್ಯಾಕೆ? ಏನ್ ಹೇಳ್ತಿದ್ಯಜ್ಜಿ? ಕಣ್ಣಾರ ಕಂಡಿದ್ದೇನೆ ಹೇಳ್ತಾ ಇದ್ದೀನಿ. ಚಕ್ಕಂದ ಆಡಕ್ಕ ನೀನು ಕಳಿಸಿದ್ದು? ಯಾರ ಜೊತೆ ನಗ್ತಾ ಇದ್ದೆ? ಯಾರ್ ಜೊತೆ? ಎದ್ರ ಮನೆ ಸುಂದರ್ ಜೊತೆ. ಅದೇ ಯಾಕೆ ನಗ್ತಾ ಇದ್ದೆ ಅಂತ ನಾ ಹೇಳಿದ್ದೇನೋ ನೀ ಮಾಡ್ತಾ ಇರೋದೇನು? ನೀಗ್ ಹೇಳ್ದಾಗ ಹೇಳ್ದೆ ಜೋಪಾನಮ್ಮ ಜೋಪಾನ ಅಂತ. ಕೇಳಿದ್ಯಾ ನನ್ ಮಾತ್ನ? ಅವನ್ ಜೊತೆ ಮಾತಾಡಿದಿಕ್ಕೆ ಈಗ ಏನಾಯ್ತಜ್ಜಿ? ಏನಾಯ್ತಾ? ಬರೀ ಮಾತಲ್ಲ ಕಣೆ, ಯಾಕೋ ನಿನ್ ನಡವಳಿಕೆ ನೋಡಿದ್ರೆ ಇನ್ನೂ ಏನೋ ವಿಪರೀತ ನಡೆದಿದೆ ಅಂತ ಕಾಣುತ್ತೆ. ಹೌದೇನೋ? ನಿಜ ಅಜ್ಜಿ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀಯಾ? ಎಲ್ಲಿ ಇನ್ನೊಂದ್ಸರಿ ಹೇಳು. ಪ್ರೀತಿಸ್ತಾ ಇದ್ದೀನಿ ಹಿಂದೆ. ನೋಡಿದ್ರೆ ಹಲ್ಲೆಲ್ಲ ಉದುರೋಗ್ಬೇಕು. ಪ್ರೀತಿ ಅಂತೆ ಪ್ರೀತಿ. ಕಾಲೇಜ್ ಹುಡುಗರಿಗೆ ಇದೊಂದು ದೊಡ್ಡ ರೋಗ. ತಾಯಿಲ್ಲದ ಮಗು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಇದೇನಾ ಪ್ರತಿಫಲ? ಅಜ್ಜಿ, ಅಜ್ಜಿ ಅಂತ ಕರಿಬೇಡ, ಹೊರಟೋಗು. ಏನಾಯ್ತು? ಅಲ್ಲಿ ನೋಡು. ಪ್ರಿಯಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಾನು ಏನಂತ ಅಪರಾಧ ಮಾಡಿದೆ ಅಂತ ಈ ರೀತಿ ಅನಾಹುತ ಮಾಡ್ಕೊಂಡ್ಬಿಟ್ಟೆ. ನಿನ್ನಿಂದ ಕಣ ಇದೆಲ್ಲ ಆಗಿದ್ದು. ಏನೂ ಗೊತ್ತಿಲ್ದಿರೋ ನನ್ ಮೊಮ್ಮಗಳನ್ನ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಅವಳ ಬೆನ್ನಿಂದ ಬೀದಿ ಬೀದಿ ಸುತ್ತದೆ. ಆ ಅವಮಾನ ತಡ್ಕೊಳ್ಳಾರ್ದೆ ಈ ಗತಿ ಮಾಡ್ಕೊಂಡ್ಲು. ನನ್ ಮೊಮ್ಮಗಳ ಜೀವನಾನೇ ಹಾಳು ಮಾಡ್ಬಿಟ್ಟಿಯಲ್ಲ. ಹುಚ್ಚರಿ ಬಾಯ್ನ ಸಾಕು. ನೀವು ತಿಳ್ಕೊಂಡಿರೋ ಕಡ್ಕ ಅಲ್ಲ ಕಣ್ರಿ. ನಾನು ಅವಳನ್ನ ಮನಸಾರ ಪ್ರೀತಿಸ್ತೆ ಹೊರತು ಅವಳು ಅವಮಾನ ಮಾಡ್ಬೇಕು ಅಂತ ಪ್ರೀತಿ ಮಾಡಲಿಲ್ಲ. ರೋಮಿಯೋ ಜೂಲಿಯಟ್ಗೋಸ್ಕರ, ಲೈಲಾ ಮಜ್ನುಗೋಸ್ಕರ ಪ್ರಾಣ ಬಿಟ್ರು. ಆದ್ರೆ ಇವಳು ನನಗೋಸ್ಕರ ಪ್ರಾಣ ಬಿಟ್ಲು ಅಂದ್ರೆ ನನ್ನ ಪ್ರೀತಿಗೆ ಅರ್ಥ ಇಲ್ದಂಗೆ ಆಗೋಯ್ತು. ಏನ್ರಿ, ನೀವು ಅವಳ ಫ್ರೆಂಡ್ಸು, ನಿಮಗೆ ಗೊತ್ತಿಲ್ವೇನ್ರಿ ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ? ಅಟ್ಲೀಸ್ಟ್ ನೀವಾದ್ರೂ ಬುದ್ಧಿ ಹೇಳ್ಬೇಕಾಯ್ತು. ನಾನು ಅವಳ ಮೇಲೆ ಪ್ರಾಣ ನೆಟ್ಟಿದ್ದೆ, ಅದು ನಿಮ್ಗೆ ಗೊತ್ತಿಲ್ವೇನ್ರಿ? ಅದು ನಿಮ್ಗೆ ಗೊತ್ತಿಲ್ಲ, ಮಾತಾಡ್ರಿ. ಗೊತ್ತಿತ್ತು, ಆದ್ರೆ ನಮ್ಮ ಅಜ್ಜಿಗೆ ನಿಮ್ ಮೇಲೆ ಡೌಟ್ ಬಂದಿತ್ತು. ಅದನ್ನ ಕ್ಲಿಯರ್ ಮಾಡೋಕೆ ಈ ನಾಟಕ. ಇದ್ರಲ್ಲಿ ಅಜ್ಜಿನೂ ಸೇರಿದ್ದಾಳೆ. ಒಲೆ ಛತ್ರಿ ಅಜ್ಜಿ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಡೀರಿ ನಡೀರಿ. ಅಜ್ಜಿ, ಈಗ ಹೇಳ್ಬಹುದಾ? ಓ ಹೇಳು ಹೇಳು.
ಐ ಲವ್ ಯು. ಚೋಟುದ್ದ ಇಲ್ಲ ಪ್ರೇಮ ಅಂತೆ ಪ್ರೇಮ. ಪ್ರಿಯ ಪ್ರಿಯ ಅಂತ ಅವನು ಹಾಡ್ದ ಕ್ಷಣಕ್ಕೆ ನೀವಿಬ್ರು ಏನ್ ರೋಮಿಯೋ ಜೂಲಿಯಟ್ ಗಳಾಗ್ಬಿಟ್ರ? ನಾನ್ಸೆನ್ಸ್. ಯಾಕೋ ನನ್ ಮೊಮ್ಮಗಳನ್ನ ಹಾಗೆ ಹೊಡಿತಾ ಇದೀಯಾ? ಬರೀ ಹೊಡೆಯೋದಲ್ಲ, ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತಾ ಇದ್ದೆ. ಚೆನ್ನಾಗಿ ಓದಿ ವಿದ್ಯಾವಂತೆ ಆಗಲಿ ಅಂತ ಕಾಲೇಜಿಗೆ ಕಳ್ಸಿದ್ರೆ ಯಾವನ ಹುಡುಗನ ಲವ್ ಮಾಡಿದಾಳಂತೆ, ಅವನ್ನೇ ಮದುವೆ ಮಾಡ್ಕೊತೀನಿ ಅಂತ ನಿರ್ಧಾರ ಮಾಡ್ಬಿಟ್ಟಾಳಂತೆ. ನೋಡು ನೋಡು, ಪ್ರೀತಿ ಮಾಡೋದಕ್ಕೂ ಮನಸ್ಸು ಪರಿಪಕ್ವವಾಗಿರ್ಬೇಕು. ನನ್ನ ಮೊಮ್ಮಗಳನ್ನ ಇನ್ನೂ ಎಳೆ ಮಗು ಅಂತ ತಿಳ್ಕೊಂಡಿದ್ಯೇನೋ? ಮೇಜರ್ ಆದ್ಮೇಲೆ ಇವಳನ್ನ ತಡೆಯೋ ಅಧಿಕಾರ ನಮ್ಮಿಬ್ಬರಿಗೂ ಇರಲ್ಲ. ಇವಳು ಆಸೆ ಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡಿ ನಿನ್ನ ಗೌರವ ನೀನು ಉಳಿಸ್ಕೊ. ಆಹಾ, ನಿನ್ನಿಂದಾನೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಹೌದು, ನನ್ನ ಸಪೋರ್ಟು ಇದೆ, ಒಪ್ಪಿಗೆನೂ ಇದೆ ಅಲ್ವೋ? ಯಾವತ್ತಾದ್ರೂ ಒಂದಿನ ನಿನ್ನ ಮಗಳನ್ನ ಅಕ್ಕರೆಯಿಂದ ನೋಡ್ಕೊಂಡಿದ್ದೀಯಾ? ಇವಳು ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀಯಾ? ಅವತ್ ನೋಡಿದ್ರು ಡ್ಯೂಟಿ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಇವಳು ತಾಯಿಯಾಗಿ ಅಜ್ಜಿಯಾಗಿ ಸರ್ವಸ್ವವಾಗಿ ಬೆಳೆಸಿರೋಳು ನಾನು ಕಣೋ. ಇವಳು ಮನಸ್ಸು ಗುಣ ನನಗ್ ಗೊತ್ತು. ಇವಳು ದುಡುಕಿ ಯಾವ ನಿರ್ಧಾರನೂ ಮಾಡಿರಲ್ಲ. ಒಳ್ಳೆ ಹುಡುಗನೇ ಆರಿಸಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ನೀನು ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ತಾ ಇದ್ದಿಲ್ಲಮ್ಮ. ಅವ್ನು ಯಾರು ಏನೋ? ಬೇರೆ ಯಾರು ಅಲ್ಲ, ಎದುರು ಮನೇಲಿರೋ ಸುಂದರ್. ಏನು? ಹೆಡ್ ಕಾನ್ಸ್ಟೇಬಲ್ ಕೆಂಪೈನ್ ಮಗನ ನೀನ್ ಪ್ರೀತಿಸ್ತಾ ಇರೋದು? ಅಪ್ಪ ಹೆಡ್ ಕಾನ್ಸ್ಟೇಬಲ್ ಆದ್ರೇನೋ, ಮಗ ನಿನ್ನ ಹಾಗೆ SP ಆಗ್ಬೋದು, ಕಮಿಷನರ್ ಆಗ್ಬೋದು, IG ಆಗ್ಬೋದು. ಹುಡುಗ ಬಂಗಾರ ಬಂಗಾರ ಕಣೋ. ಅಮ್ಮ, ನೀನೇನ್ ಹೆದರ್ಕೋಬೇಡ. ನಿಮ್ಮ ಅಪ್ಪನ ಹೆತ್ತಿರೋ ನಾನ್ ಹೇಳ್ತಾ ಇದ್ದೀನಿ. ಪರೀಕ್ಷೆ ಮುಗಿತಾ ಇದ್ದ ಹಾಗೆ ಸುಂದರನ್ಗೂ ನಿನಗೂ ಮದುವೆ. ನೆಟ್ಟು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಮದುವೆ ಅಂತೆ ಮದುವೆ ಅಂದ್ರೆ ನೀನಪ್ಪ ವಯಸ್ಸಿಗೆ ಬಂದ್ ಮಕ್ಳ ಜೊತೆ ಫ್ರೆಂಡ್ ತರ ಬಿಟ್ಟು ಅವು ಅಂದ್ರೆ ಎದುರಿಸ್ತೀಯಾ? ನಾನೇನ್ ಚಿಕ್ಕ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾನು ಮೆಜಾರಿಟಿ ಬಂದಿದ್ದೀನಿ, ಐ ಮೀನ್ ಮೇಜರ್. ಯಾವ್ದಾವ್ದನ್ನ ಎಲ್ಲಿ ಹೆಂಗ್ ಮಾಡ್ಬೇಕು ನನ್ ಚೆನ್ನಾಗ್ ಗೊತ್ತಿದೆ. ಈಗ ನನ್ನಂತ ವಯಸ್ಸಿಗೆ ಬಂದ್ ಮಕ್ಕಳಿಗೆ ನಿನ್ನಂತ ವಯಸ್ಸ ತಂದಿದ್ರೆ ಏನ್ ಮಾಡ್ತಾರೆ ಹೇಳು? ಯಾವ್ದಾದ್ರು ಹುಡುಗಿರನ್ನ ಹುಡುಕಿ ಮದುವೆ ಮಾಡಿಸ್ತಾರೆ. ದಟ್ ಈಸ್ ಕಾಲ್ಡ್ ಅರೇಂಜ್ ಮ್ಯಾರೇಜ್. ಈ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ವ್ಯಾಲ್ಯೂ ಇಲ್ಲ. ಈ ವ್ಯಾಲ್ಯೂ ಏನಿದ್ರು ಓನ್ಲಿ ಫಾರ್ ಲವ್ ಮ್ಯಾರೇಜಸ್. ನೋಡು, ಕಾಲ ಬದಲಾಗ್ಬಿಟ್ಟಿದೆ. ನೀನು ಹಂಗೆ ಬದಲಾಗ್ಬಿಟ್ಟು ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಮದುವೆ ಮಾಡಿಸ್ಬಿಡು. ಲೇ ಮುಟ್ಟಾಳ, ನೀನ್ ಯಾರ ಮಗಳನ್ನ ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತೇನ ನಿನಗೆ? ಇನ್ಯಾರನ್ನ? ನಿಮ್ ಸಾಹೇಬ್ರ ಮಗಳನ್ನ. ಎಷ್ಟು ಧೈರ್ಯ ಹೇಳ್ತೀಯೋ? ಅವ್ರಿಗೇನಾದ್ರು ಗೊತ್ತಾದ್ರೆ ಯಾವ್ದಾರು ಒಂದು ಕೇಸ್ ಹಾಕಿ ಮೂಳೆ ಮುರಿದು ಒಳಗ್ ದಬ್ತಾರೆ. ದಬ್ಲಿ, ಜೈಲ್ಗೂ ಹಾಕ್ಲಿ, ಸುಪ್ರೀಂ ಕೋರ್ಟ್ ತನಕ ಹೋಗ್ತೀನಿ. ಅದೆಷ್ಟೇ ಲಕ್ಷ ಖರ್ಚಾದ್ರೂ ಐ ಡೋಂಟ್ ಕೇರ್. ಆಹಾ, ಲಕ್ಪತಿ ಮಗ ಕೋರ್ಟಿಗೆ ಹೋಗ್ತಾನೆ, ಸುಪ್ರೀಂ ಕೋರ್ಟಿಗೆ. ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ಲ ನೀನು. ಕೆಂಪಯ್ಯ, ನೋಡು, SP ಸಾಹೇಬ್ರು, ಸುಮ್ರು ಸಾಹೇಬ್ರು ಬರ್ತಿದ್ದಾರೆ. ಏನಾನ ಆಗುತ್ತೋ ಏನೋ. ನೀನ್ ಇರೋನು ಒಬ್ನೇ ಮಗ ಕಣೋ. ಓಡೋಗೋ. ಓಡೋಗ್ಬಿಡ್ಲಾ? ಯಾಕೆ ಓಡಬೇಕು? ಮಾಡಿದ್ದೆ ಹುಟ್ಟತ್ತೆ, ನಾನೇ ಹೇಳ್ತೀನಿ. ಹಾಗಲ್ವೋ ಅದು. ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ ಬನ್ನಿಮ್ಮ, ಕೂತ್ಕೊಳ್ಳಿ. ದಯವಿಟ್ಟು ಅವ್ನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ ಸರ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಅವನ ತಪ್ಪನ್ನ ಹೊಟ್ಟೆ ಹಾಕೊಂಡು ಅವನು ಕ್ಷಮಿಸ್ಬಿಡಿ ಸರ್. ಅವನಿಗೆ ಯಾವ ಶಿಕ್ಷೆನೂ ಕೊಡ್ಬೇಡಿ ಸರ್. ನನ್ನ ಮಗಳನ್ನೇ ಲವ್ ಮಾಡೋ ಅಷ್ಟು ಧೈರ್ಯ ಇರೋ ನಿನ್ನ ಮಗನಿಗೆ ಸಾಮಾನ್ಯವಾದ ಶಿಕ್ಷೆ ಕೊಡಕ್ ಬಂದಿಲ್ಲ ಕೆಂಪಯ್ಯ. ನನ್ನ ಮನೆ ಅಳಿಯನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹೌದು ಕೆಂಪಯ್ಯ, ಹಿರಿಯರಾದ ನಾವು ಒಪ್ಕೊಂಡು ಆಶೀರ್ವಾದ ಮಾಡದಿದ್ರೆ ಇವ್ರೇನ್ ಮಾಡ್ತಾರೆ ಗೊತ್ತಾ? ರಾತ್ರಿ ಮನೆ ಬಿಟ್ಟು ಹೋಗ್ತಾರೆ, ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೋತಾರೆ. ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಹೋಗೋದು ಇವ್ರಿಗಲ್ಲ, ಹಿರಿಯರಾದ ನಮಗೆ. ಆದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮ ಗೌರವ ನಾವು ಉಳಿಸ್ಕೋಬೇಕು ಅಂದ್ರೆ ತಗ್ಲೇಬೇಕು. ಸುಂದರ್, ನೀನು ನನ್ನ ಮಗಳನ್ನ ಪ್ರೀತಿಸೋ ಕ್ಷಣಕ್ಕೆ ನನ್ನ ಅಳಿಯ ಆಗ್ಲಿಲ್ಲ. ನೀನು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು. ಆಗ ನೀನು ನನ್ನ ಅಳಿಯ ಅಂತ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೆ ನಿನಗೆ ಸಹಾಯ ಏನ್ ಬೇಕು ಕೇಳು, ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗಾಡ್ ಬ್ಲೆಸ್ ಯು. ಸುಂದ್ರು, ಮಗ ಸುಂದ್ರು, ಸುಂದ್ರು, ಎಂಥ ಅದೃಷ್ಟವಂತನೋ ನೀನು. ನಿನಗೆ SI ಕೆಲಸ ಕೊಡ್ಸೋಕೆ ನಾನು ಇವ್ರ ಕಾಲಿಡಿಬೇಕಾಗಿತ್ತು. ಆದ್ರೆ ಈಗ SP ಸಾಹೇಬ್ರೆ ನಿನ್ ಮಾವ ಅಂದ್ರೆ ನಿನ್ SI ಕೆಲಸ ಗ್ಯಾರಂಟಿ. ಅಬ್ಬಾ, ಇಷ್ಟು ವರ್ಷ ಆದ್ಮೇಲೆ ನಾನು ಕನಸು ನನ್ಸಾಗೋ ಕಾಲ ಬಂತು. ಅಪ್ಪ, ನಾನು ಹುಡ್ತಾಗಿಂದ ನೋಡ್ತಾನೆ ಇದ್ದೀನಿ. ನಿನ್ನ ಬಾಯಿನಲ್ಲಿ ಇದೊಂದು ಮಾತು ಬಿಟ್ರೆ ಬೇರೆ ಇನ್ನೇನ್ ಬರಲ್ವಾ? ಅಂದ್ರೆ ನೀನ್ ಹಾಕಿದ ಆಲ್ದ ಮರಕ್ಕೆ ನಾನ್ ನೇಣು ಹಾಕೊಳ್ಳಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಾನ್ ಮಾತ್ರ ಈ ಕಾಕಿ ಬಟ್ಟೆ ಹಾಕಲ್ಲ. ನನ್ನ ಜೀವನದಲ್ಲಿ ಏನೂ ಆಸೆ ಪಟ್ಟವನಲ್ಲ. ಆದ್ರೆ
ಒಂದೇ ಒಂದು ಆಸೆ, ನನ್ ಮಗ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ. ಆ ನನ್ನ ಆಸೆ ನೆರವೇರಿಸೋಗಿದ್ರೆ ಈ ಮನೇಲಿರು, ಇಲ್ಲ get out! ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ಕೆಂಪಯ್ಯ, ಅವ್ವ, ಮಗ ಹೋದ್ನಲ್ಲ ಅಂತ ಚಿಂತೆ ಮಾಡ್ತಾ ಕೂತಿದ್ಯೇನಪ್ಪ? ಚಿಂತೆ ಒಂದೇ ಅಲ್ಲ ಕಣವ್ವ, ಕಾಲಾನು ದುಡ್ತಾ ಇದ್ದೀನಿ. 1.5 ವರ್ಷ ಆಯ್ತು ಮಗ ಮನೆ ಬಿಟ್ಟು ಹೋಗಿ. ಎಲ್ಲ ಕಡೆ ಹುಡುಕ್ತೆ ಕಣವ್ವ, ಎಲ್ಲೋ ಒಂದ್ ಸುಳಿವೇ ಇಲ್ಲ. ನೀನ್ ಅವತ್ ದುಡುಕ್ಬಾರ್ದಾಗಿತ್ತು, ದುಡುಕಿದ್ದಕ್ಕೆ ನೋಡಿದಲ್ಲ. ನಿಜ ಕಣವ್ವ, ನಾನ್ ದುಡುಕ್ಬಿಟ್ಟೆ. ಅಲ್ಲ, ಅವನ್ ಎಲ್ಲಿದ್ದಾನೆ ಅಂತ ಒಂದ್ ಕಾಗ್ದಾನಾದ್ರೂ ಹಾಕ್ಬಾರ್ದಾಗಿತ್ತ ಕೆಂಪಯ್ಯ? ನನ್ಗೂ ಅದೇ ಯೋಚನೆ ಆಗಿದೆ ಅವ್ವ. ದಿನ ಕಾಗ್ದ ಬರುತ್ತೆ ಬರುತ್ತೆ ಅಂತ ಮನೆ ಬಾಗ್ಲ ಹತ್ರನೇ ಕಾಯ್ತಿರ್ತೀನಿ. ಅವ್ವ, ಅವನೇನ್ ಬದುಕಿದಾನೋ ಇಲ್ಲ. ಅವ್ರಿಗೇನು ಆಗಿಲ್ಲ. ನನ್ ಮನಸ್ಸು ಹೇಳ್ತಾ ಇದೆ ಅವ್ರು ಬದುಕಿದ್ದಾರೆ. ನೋಡ್ದೆ ಮಾವ, ನನ್ ಮಾತು ಸುಳ್ಳಾಗ್ಲಿಲ್ಲ ತಾನೆ? ನಿನ್ ಮಾತು ನಿಜ ಆಗ್ಲಿ ಕಣಮ್ಮ, ಆದ್ರೆ ಅವನು ಎಲ್ಲಿದಾನೋ, ಯಾವ ಊರಲ್ಲಿದಾನೋ ಏನೋ. ಓಯ್, ಯಾರು ಕರೆದದ್ದು ಮಾರಾಯ್ರೆ? ಡಾಕ್ಟ್ರ, ಇಲ್ಲಿ ಬಾ ಮಾರಾಯ. ನಾನು ಡಾಕ್ಟ್ರು, ಎಂತದಾಗ್ಬೇಕು? ನನ್ ತಂಗಿ ಗೌರಿ ಬಹಳ ವರ್ಷದಿಂದ ಗರ್ಭನೇ ಧರಿಸಿಲ್ಲ. ಏನಾದ್ರೂ ಮಾಡಿ ಗರ್ಭಧಾರಣೆ ಮಾಡಿ ಪುಣ್ಯ ಕಟ್ಕಳಿ. ನಿನ್ನ ತಂಗಿ ಗರ್ಭಿಣಿ ಆಗಲಿಲ್ಲವೋ? ಅದಕ್ಕೆ ನಾನಿದ್ದೇನೆ ಮಾರಾಯ, ನೀನೇನು ಯೋಚನೆ ಮಾಡೋದು ಬೇಡ. ಎಲ್ಲಿ ಗೌರಿ, ಎಲ್ಲಿ? ಕ್ಯಾತ್ಮಾರ್ನಳ್ಳಿ ಸಂತೆಲಿ ಬ್ಲಡಿ ಕಾಂಪೌಂಡರ್ ನನ್ನ ಹುಡ್ಕೊಂಬರೋ ಗಿರಾಕಿಗಳ ಹತ್ರ ಮಿಸ್ಬಿಹೇವ್ ಮಾಡಿ ಈ ಇಂಪಾರ್ಟೆಂಟ್ ಡಾಕ್ಟರ್ ಪಶುಪತಿ ಹೆಸರನ್ನ ಕೆಡಿಸ್ಬೇಕು ಅಂತ ಇದ್ಯಾ? ಇನ್ನೊಂದ್ ಸರಿ ನನ್ನ ಗಿರಾಕಿಗಳ ಹತ್ರ ನೀನೇನೋ ಮಿಸ್ಬಿಹೇವ್ ಮಾಡಿದ್ರೆ ತೊಳ್ಕೊಳಕ್ಕೂ ನೀರಿಲ್ದಿರೋ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬಿಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಏನ್ರಿ ನಿಮ್ ಪ್ರಾಬ್ಲಮ್? ಗರ್ಭದ ಕೇಸು ಮಾರಾಯ್ರೆ. ಗರ್ಭದ ಕೇಸ ಅಂತ ಸೂಚನೆ ಏನಿಲ್ವಲ್ಲ? ನನ್ಗಲ್ಲ, ನನ್ ತಂಗಿಗೆ. ನಿಮ್ ತಂಗಿಗ? ಹೌದು ಡಾಕ್ಟ್ರೆ, ನನ್ ತಂಗಿ ಗೌರಿ ಬಹಳ ವರ್ಷದಿಂದ ಗರ್ಭನೇ ಧರಿಸಿಲ್ಲ. ಎಷ್ಟೋ ಸಾಟಿ ಇಲ್ದೆ ಇರೋ ನಾಟಿ ಔಷಧಿ ಎಲ್ಲ ಕೊಡಿಸ್ದೆ, ಯಾವ್ದಕ್ಕೂ ಜಗ್ಲೇ ಇಲ್ಲ. ಜನ ನಿಮ್ ಬಗ್ಗೆ ಬೋ ಹೇಳಿದ್ರು. ಏನಂತ? ಗರ್ಭ ಮಾಡೋದ್ರಲ್ಲಿ ನೀವು ಬಹಳ ನಿಸಿಮ್ರು ಅಂತ. ಇದು ಒಳ್ಳೆ ಕೇಸ್ ಆಗೋಯ್ತಲ್ಲ. ಯೋ, ನಾನ್ ಮನ್ಸು ಡಾಕ್ಟರ್ ಅಲ್ಲ ಕಣೆ, ದನ ಡಾಕ್ಟ್ರು. ನನ್ ತಂಗಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ಅಲ್ಲಿ ನೋಡಿ. ನಿಮ್ ತಂಗಿನ? ಹೌದು ಸ್ವಾಮಿ, ಸೋಮವಾರ ಸಂತೆಯಲ್ಲಿ 6,000 ರೂಪಾಯಿ ಕೊಟ್ಟು ತಂದಿದ್ದು. ಗರ್ಭನೇ ನಿಲ್ಲಿಲ್ಲ. ನೀವೇ ಏನಾದ್ರೂ ಮಾಡ್ಬೇಕು ಸ್ವಾಮಿ. ಮಾಡೋಣ ಮಾಡೋಣ. ಯೋ ಕಾಂಪೌಂಡ್ರು, ಹೋಗ್ ಗಮನಿಸ್ಕೋ. ನೋಡ್ರಿ ಗೌಡ್ರೆ, ಪ್ರಪಂಚ ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಯಾವ ವಿಷಯಕ್ಕೆ ಸ್ವಾಮಿ? ನೆಟ್ಗಿರೋರ್ಗೆ ಮಕ್ಳಾಗಲ್ಲ. ಯಾಕೆ? ಕಾಲಿಬೇರಿಕೆ, ಊಟ ಸರಿ ಇಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಹೊಸ್ತಾ ಒಂದ್ ಕಂಡಿಡ್ದ್ಬಿಟ್ಟವ್ರೆ. ಏನ್ ಸ್ವಾಮಿ ಅದು? ಬಾಟ್ಲಲ್ಲಿ ಮಕ್ಳು ಉಡ್ಸೋದು. ಬಾಟ್ಲಲ್ಲಿ ಮಕ್ಳು ಉಡ್ಸ್ಬೋದಾ? ಅದನ್ನ ಟೆಸ್ಟ್ ಬೇಬಿ ಅಂತಾರೆ. ಹಿಂಗೆ ಪ್ರಾಣಿಗಳಿಗೂ ತೊಂದರೆ ಆಗ್ಬಿಟ್ಟೈತೆ, ಏನ್ ಮಾಡೋಣ ಅಂದ್ರು. ಇಲ್ಲಿಂದ ಅಮೆರಿಕ ಆಗೋ ಕಂಡಿಡ್ದೆ ಸಕ್ಸಸ್ ಆಗ್ಬಿಟ್ಟೆ. ಅಲ್ಲಿಂದ ಬ್ರಿಟನ್ ಗೌರ್ಮೆಂಟ್ ಕರೆಸ್ಕೊಂಡ್ರು, ಅಲ್ಲೂ ಸಕ್ಸಸ್ ಆಗ್ಬಿಟ್ಟೆ. ಅಲ್ಲಿಂದ ಸ್ವೀಡನ್ ಗೌರ್ಮೆಂಟ್ ಅವರು ಸ್ಪೀಡ್ ಆಗಿ ಕರೆದ್ರು, ಅಲ್ಲೂ ಸಕ್ಸಸ್ ಆಗ್ಬಿಟ್ಟೆ. ಕಡೆಗೆ ಕನ್ನಡ ನೆಲದಲ್ಲಿ ಸೇವೆ ಮಾಡೋಣ ಅಂತ ಇಲ್ಲಿ ಬಂದ್ಬಿಟ್ಟೆ ಕಣ್ರಿ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಮೇಲೆ ಯಾಕೆ ಸ್ವಾಮಿ? ಈ ಚಡ್ಡಿನ ಎಲ್ಲೋ ನೋಡ್ದಂಗೈತಲ್ಲ. ನಮ್ಮ ಮಾಯ್ಸ್ ಅಂದ್ರೆ ಸಂತೆಯಲ್ಲಿ 8 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇದನ್ನ ಬಂಡನ್ ಚಡ್ಡಿ ಅಂತಾರೆ. ಬಂಡ? ಅದೋ ಬಂದ ನಿಮ್ ತಂಗಿ ಗಂಡ. ಹಸಿಗೆ ಕತ್ತೆ ಹಿಡ್ಕೊಂಬತ್ತವನೆ. ಡಾಕ್ಟ್ರೆ, ಅಲ್ಲಿ ದನ ಇಲ್ಲ, ಇಲ್ಲಿ ಜನ ಇಲ್ಲ. ಎಲ್ಲಿ ಹೋದ್ರು ಮಾರಾಯ್ರೆ? ಟಾಯ್ಲೆಟ್ ಹೋಗೋರೆ. ಹೋಗಯ್ಯ, ನಾನ್ ರಿಸರ್ಚ್ ಮಾಡೋಣ ಅಂದ್ರೆ ಯಾರೋ ನನ್ನ ಪ್ರೋತ್ಸಾಹನೆ ಮಾಡ್ತೀನಿ. ಏನ್ ಗಲಾಟೆ? ವಿಷ್ಣು, ಮಗನೇ, ನನ್ನನ್ನ ಅವರೆಲ್ಲ ಹುಚ್ಚಿ ಅಂತಾರೆ. ನೋಡು, ಅವರೆಲ್ಲ ಹುಚ್ಚಿ ಅಂತಾರೆ. ಬಿಡು ಬಿಡಿಸ್ಬಾರೋ. ಇವರಿಗೆ ಮಂಡೆ ಸರಿ ಇಲ್ಲ ಮಾರಾಯ್ರೆ. ಬಾಮ, ಮನೆಗೆ ಹೋಗೋಣ. ಬಾಮ. ವಿಷ್ಣು ಇಲ್ಲಿದ್ದಾನೆ ಅಂತ ಬಂದೆ. ಇವರೆಲ್ಲಮ್ಮ ವಿಷ್ಣು? ಸುಳ್ಳು ಹೇಳ್ತಿದ್ಯಾ? ಇವರು ಡಾಕ್ಟರ್ ಕಣಮ್ಮ. ಮತ್ತೆ ವಿಷ್ಣು ಅಣ್ಣ ಮನೇಲಿದ್ದಾನೆ. ಬಾಮ. ಹೌದಾ? ನನ್ ಮಗ ಮನೇಲಿದ್ದಾನಂತೆ. ನಾನ್ ಮನೆಗೆ ಹೋಗ್ತೀನಿ. ಬಾಮ. ಓಡ್ ಬಾ. ಬಾಮ. ಬೇಡ. ಬಾಮ, ಹೋಗೋಣ. ಯಾರೋ ಇವಳು? ಇವರು ಚೆನ್ನಾಗಿ ಬಾಳಿ ಬದುಕಿದವರು ಮಾರಾಯ್ರೆ. ವೆಂಕಟಪ್ಪ ನಾಯಕರು ಗೊತ್ತುಂಟಲ್ಲ. ಡರ್ಟಿ ಫೆಲೋ. ಮೆಲ್ಲಗೆ ಮಾತಾಡಿ ನಿಮ್ಮ ತಲೆ ತೆಗಿತಾರೆ.
ಅವ್ರು ಈ ಊರಿಗೆ ಹೀಗೆ ಅವ್ರು ಅವಳ ಗಂಡನನ್ನು ಮುಗಿಸಿದ್ರು ಮಾರಾಯರೆ. ಈ ಅಮ್ಮನಿಗೆ ಒಬ್ಬ ಮಗನೂ ಉಂಟು ಮಾರಾಯರೆ. ಮಗನ ನೀನೇ ಅಲ್ಲ. ನನ್ನೇನು ಮಾಡ್ಬೇಡಿ ನಾಯಕರೇ, ನನ್ನೇನು ಮಾಡ್ಬೇಡಿ. ಈ ವೆಂಕಟಪ್ಪ ನಾಯಕ ಏನು ಮಾಡಲ್ಲ. ಹೇಳ್ಕೊಂಡು ಹೋಗ್ರ. ಅಯ್ಯೋ ಅಯ್ಯೋ ಬೇಡಿ, ನಾನು ನೋಡಿಬೇಡಿ, ನಿಮ್ ತಮ್ಮಯ್ಯ ಅಂತೀನಿ. ಬೇಡಿ ಬೇಡಿ ನಾಯಕರೇ, ನಾನು ಬಿಡಿಸಿ. ಹಾ ವೆಂಕಟಪ್ಪ ನಾಯ್ಕನೇ, ಏನ್ರಿ ಅದು ಬೆಳಬೆಳಗಿನ ತಲೆ ತಿಂತಾ ಇದ್ದೀರಾ? ಆ ವಿಷಯ ಏನು ಅಂತ ಡೀಟೇಲ್ ಆಗಿ ಬರೆದು ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳದ್ನಲ್ಲ. ಅಣ್ಣ, ಮಂಗಳಾರತಿ. ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಾ? ಹೌದಮ್ಮ, ಬರ್ಲಮ್ಮ. ವೆಂಕಟಪ್ಪ ನಾಯ್ಕ, ಹಾ ಬ್ರೌನ್ ಶುಗರ್ ತಾನೆ, ಕಳಿಸ್ಕೊಡ್ತೀನಿ. ಏಯ್, ಉಲ್ಟಿಸ್ಲಾ ದುಮ್ಮಿನ. ಏನಾಯ್ತಿರಲ್ಲ? ಕರೆಂಟ್ ಹೋಯ್ತು ದಣಿ. ಕರೆಂಟ್ ಹೋಯ್ತಾ? ಅದೇನ್ ನೋಡ್ರಲ್ಲ, ಬೇಗ ಹೋಗ್ರಲ್ಲ ಬೇಗ. ಏನಾಯ್ತು ನೋಡು. ಯಾರು? ಏ ಕಾಳ, ಏ ತಿಮ್ಮ, ಎಲ್ಲ ಹಾಳಾಗೋಗಿದ್ದೀರ? ಬಂದ್ರೋ ಬೇಗ. ಏಯ್ ಬಿಡೋ, ಬಂದ್ರೋ ಬೇಗ. ಕಿರ್ಚ್ಕೋಬೇಡ ನಾಯಕ, ಈ ನನ್ನ ಕೈಯಲ್ಲಿದೆ. ಸುತ್ತಲೂ ಬೀಗ ಹಾಕಿದ್ದೇನೆ. ನಿನ್ನ ಕಾಪಾಡೋಕೆ ನಿನ್ನ ನಾಯಿಗಳೇನು ಆ ದೇವ್ರು ಬಂದ್ರು ಆಗಲ್ಲ. ಯಾಕೆ ಹೆದರ್ಕೋತಾ ಇದೀಯಾ? ಈ ಸಮಯಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಇದೇನ್ ಗೊತ್ತಾ? ಪೆಟ್ರೋಲ್. ನಿನ್ನ ಜೀವಂತವಾಗಿ ಸುಡೋಕೆ. ಬೇಡ ಬೇಡ, ಸುಟ್ಟಾಕ್ಬೇಡ. ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಬಿಡು ಬಿಟ್ಬಿಡು ಸಟ್ರೆ. ವಿಷ್ಣು, ಬಿಡಬೇಡಿ. ಸಿಕ್ಕದ್ನಾ? ಸಿಕ್ಲಿಲ್ವಾ? ಅಬ್ಬಾ, ಒಳ್ಳೆ ಟೈಮ್ನಲ್ಲಿ ಬಂದ್ಬಿಟ್ಟು ನನ್ನ ಜೀವ ಕಾಪಾಡ್ದಲ್ಲಯ್ಯ. ನೀನಿಲ್ಲ ಅಂತಿದ್ರೆ ನನ್ನ ಜೀವ ಸಹಿತ ಸುಟ್ಟು ಬಿಡ್ತಿದ್ದಲ್ಲಯ್ಯ. ಜೀವನದಲ್ಲಿ ನೀಯತ್ತಾಗಿ ಮಾಡಿರೋ ಕೆಲಸ ಅಂದ್ರೆ ಇದೊಂದೇ ಕಣಯ್ಯ. ನಿನಗೇನು ಕೊಟ್ರು ಸಾಲ್ದಲ್ಲಯ್ಯ. ನನಗೇನು ಬೇಕಾಗಿಲ್ಲ ನಾಯಕರೇ. ನೋಡಿ, ನಾನಿಲ್ಲಿರೋವರೆಗೂ ನಿಮ್ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ನೀವು ನಿಶ್ಚಿಂತೆಯಾಗಿರ್ಬಹುದು. ನಿಶ್ಚಿಂತೆಯಾಗಿರ್ಬೋದಪ್ಪ, ಆದ್ರೆ ಅವನೊಬ್ಬ ಇದಾನಲ್ಲ. ಅವನು ಬಂದವನು ಪರಮಶಿವಯ್ಯನ ಮಗ ವಿಷ್ಣು ಅಂತ ನನಗ್ ಚೆನ್ನಾಗಿ ಗೊತ್ತು. ಅವನನ್ನು ವಿಚಾರಿಸ್ಕೊಳ್ಳೋದನ್ನ ನನಗ್ ಬಿಡಿ. ನಾನಿನ್ ಬರ್ತೀನಿ, ಧೈರ್ಯವಾಗಿರಿ. ಏಯ್ ಬಂದ್ರ ಇಲ್ಲಿ. ಈ ಕಾಕಿ ಬಟ್ಟೆವನ್ನ ನಂಬಕ್ಕಾಗಲ್ಲ ಕಣ್ರೋ. ಅವನ್ ಹೆತ್ತವಳ್ನ, ಅವನ್ ಜೊತೆ ಹುಡ್ತವಳ್ನ ಎಲ್ಲಿದ್ರು ಎಳ್ಕೊಂಡ್ ಬಂದ್ರಿ. ಜೀವ ಸಹಿತ ನಾನು ಅವ್ರನ್ನ ಸುಟ್ಟಾಕ್ತೀನಿ. ಸ್ವಲ್ಪ ಊಟ ಮಾಡಮ್ಮ. ಅಮ್ಮ, ಒಂದ್ ಚೂರ್ ತಿನ್ನಮ್ಮ. ಚೂರೇ ಚೂರ್ ತಿನ್ನಮ್ಮ. ಏ ಆಶಾ, ಎಲ್ಲಿ ದುಡ್ಡು? ಹಾಲಿನ ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತು? ಟೆಂಟಲ್ ಸಿನಿಮಾ ಬೇರೆ ಹಾಕ್ಬಿಟ್ಟಿದ್ದಾರೆ. ಬಂಡ ನನ್ನ ಗಂಡ ನೋಡಕ್ ಬೇರೆ ಹೋಗ್ಬೇಕು ಕಣೆ. ಕೊಡೆ. ನಮ್ಮ ಅಣ್ಣ ಬಂದ್ಮೇಲೆ ಕೊಡ್ತೀನಿ ಕಣೆ. ಅಯ್ಯೋ, ಯಾರ್ ನೀವು? ಯಾರ್ ಬೇಕು? ನಿಮ್ಮ ಅಣ್ಣ ವಿಷ್ಣು. ನಮ್ಮ ಅಣ್ಣ ಮನೇಲಿಲ್ಲ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ಎಲ್ಲಿಂದ ಬರ್ತಾನೆ? ವೆಂಕಟಪ್ಪ ನಾಯಕನ 4 ಜನ ದಾಂಡಿಗರು ಒಂಟಿ ಹುಡುಗನ ಎಳ್ಕೊಂಡು ಹೋಗುದುಂಟಾ? ವೆಂಕಟಪ್ಪ ನಾಯಕನ್ ದಾಂಡಿಗ್ರ? ಇದೇನ್ ರಾಮ್ ರಾಜ್ಯನ ರಾವಣ ರಾಜ್ಯನ? ಡಬ್ಬ ನನ್ ಮಕ್ಳ. ಏನೋಗಂದ್ರೆ ನಾನು ಹೇಳ್ತೀನಿ, ನನ್ ತವ 16 ಎಮ್ಮೆ ಅದೇ. ನಾನ್ ಚೆನ್ನಾಗಿ ಹಾಲ್ ಕರಿತೀನಿ ಅಂತ ಅರ್ಥ. ಅವನೇನಂತವನೆ? ನೀವು ಇವಳನ್ನ ಬಿಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಬೆಂಡೆತ್ತಿ ನನ್ ಎಮ್ಮೆ ಕೊಟ್ಟಿಗೆ ಕಟ್ಟಾಕ್ತೀನಿ ಅಂತ ಅರ್ಥ. ಏಯ್, ನಾವ್ ಯಾರು ಗೊತ್ತಾ?
Rukatra bakatra jakan japis ni kama. Yay, kana diba? Oh, bakala. Rukatra kisi mana terbatas sih? Hai, kalau ada mereka nak terima kasih bukan? Ini begini, tiga mereka lagi bangga. Oi, tiga mereka bawa. Ayo, kisi apa? Hey. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗು, ಕಚ್ಕಿಚ್ಚಿ ಬಿಟ್ಟಾಳು. ಬಾಮ ಹೋಗೋಣ. ಏಯ್ ರಾಜ, ಈ ಊರ್ನಲ್ಲಿ ವೆಂಕಟಪ್ಪ ನಾಯ್ಕನ ಹೆದರ್ಸೋ ಗಂಡ್ಸೇ ಇರ್ಲಿಲ್ಲ. ನೀನ್ ಹೆದರ್ಸ್ಬಿಟ್ಟಿಯಲ್ಲ, ಬೇಷ್. ಅದಕ್ಕೆ ಈ ಮಂಗಳಾರತಿ. ನನಗ್ ಬೇಡ, ಇವನಿಗಿಡು. ಈ ಮುದ್ದಿಗ ನಿಮಗೆಲ್ಲ ಸಂಬಳ ಕೊಟ್ಟು ಅನ್ನ ಹಾಕಿದ್ದಕ್ಕೆ ಸಾರ್ಥಕವಾಯ್ತು ಕಂಡ್ರಲ್ಲ. ಎತ್ಲ ತಲೆ ಮ್ಯಾಕೆ ಹೋಗಿ ಹೋಗಿ ಆ ದನಿನ್ ಡಾಕ್ಟರ್ ತವ ಒದೆ ತಿನ್ಕೊಂಡ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಲ್ಲ ನಿಮ್ಗೆ? ನಿಮ್ಮನ್ನೆಲ್ಲ ಅವನ ಅಲ್ಲೇ ಹೂತಾಕ್ಬಿಡ್ಬೇಕಾಗಿತ್ತು. ಅಣ್ಣ ಚೆನ್ನಾಗಿದೆಯಮ್ಮ. ಅಮ್ಮ, ಊಟ ಆಯ್ತಮ್ಮ? ಊಟ ಮಾಡ್ದೆಯಮ್ಮ? 3 ದಿವಸದಿಂದ ಊಟನೇ ಮಾಡಿಲ್ಲಣ್ಣ. ಹೋಗ್ ತಗೊಂಬ. Don't move. ಹಲ್ಕ ನನ್ನ ಮಗನೇ, ಪೆಟ್ರೋಲ್ ಹಾಕಿ ನಾಯಕರನ್ನ ಜೀವಂತವಾಗಿ ಸುಡೋಕ್ ಪ್ರಯತ್ನ ಮಾಡ್ತಿದ್ದೆ ಅಲ್ಲ? ಏಯ್, ನೀನೇನ್ ರೌಡಿ ಏನೋ? ಇನ್ನೊಂದ್ಸರಿ ನೀನೇನಾದ್ರೂ ನಾಯಕರ ತಂಟೆಗೆ ಹೋದ್ರೆ ನಿನ್ನ ನರ ಕತ್ತರಿಸಿ ನರ ಸತ್ತ ನಾಮರ್ದನ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಡಾಕ್ಟ್ರೆ, ನಮ್ಮ ಅಣ್ಣನ ಇನ್ಸ್ಪೆಕ್ಟರ್ ಹೊಡೆದು ಎಳ್ಕೊಂಡು ಹೊಟ್ಟೋದ್ರು. ದಯವಿಟ್ಟು ನಮ್ಮ ಅಣ್ಣನ ಕಾಪಾಡಿ ಡಾಕ್ಟ್ರೆ. ಯಾಕೆ ಯಾಕೆ ಅಂತ ಗೊತ್ತಿಲ್ಲ. ಬಾ ನನ್ ಜೊತೆ. ಅವ್ರು ನೀರು ಕುಡಿಸೋ. ಇನ್ಸ್ಪೆಕ್ಟರ್, ಅಣ್ಣ! ಇನ್ಸ್ಪೆಕ್ಟರ್, ಕಾರಣ ಇಲ್ಲದೆ ಒಬ್ಬ ಪ್ರಜೆನ ಈ ರೀತಿ ಕರ್ಕೊಂಡ್ಬಂದು ದೌರ್ಜನ್ಯ ಮಾಡೋ ತಪ್ಪು ಅಂತ ನಿಮಗೆ ಗೊತ್ತಿಲ್ಲ? ಯಾವ ಕಾರಣಕ್ಕೆ ವಿಷ್ಣು ಕರ್ಕೊಂಡ್ಬಂದ್ರಿ? ಕಾರಣ ಬೇಕಾ? ಅದನ್ನ ಕೇಳೋಕ್ ನೀವ್ಯಾರೋ? ನಾನೊಬ್ಬ ನಾಗರಿಕ. ನೀವು ಕಾಕಿ ಬಟ್ಟೆ ಹಾಕೊಂಡ್ ಮಾತ್ರಕ್ಕೆ ಈ ರೀತಿ ಅಮಾಯಕ ಪ್ರಜೆನ ಕರ್ಕೊಂಬ ದೌರ್ಜನ್ಯ ಮಾಡಿದ್ರೆ ಅದನ್ನ ಕೇಳೋ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಮರ್ಯಾದೆಯಾಗಿ ವಿಷ್ಣುನ ರಿಲೀಸ್ ಮಾಡಿ. ಮಿಸ್ಟರ್, ಮರ್ಯಾದೆಯಾಗಿ ನೀನು ಇಲ್ಲಿಂದ ಹೊರಗೋಗದೆ ಹೋದ್ರೆ ಅವನ್ಗಾಗಿರೋ ಗತಿನೇ ನಿನ್ಗೂ ಆಗುತ್ತೆ. ಬಿ ಕೇರ್ಫುಲ್. ಆ ಗತಿ ಆಗ್ಬೇಕಾಗಿರೋದು ನನಗಲ್ಲ, ದುಡ್ಡಿರೋರ್ ದಬ್ಬಾಳಿಕೆಗೆ ತಲೆ ಬಾಗಿಸಿ ಅವ್ರು ಕೊಡೋ ಎಂಜಿಲ್ ಕಾಸು ಕೈ ಒಡ್ತಿರಲ್ಲ ನಿಮ್ಮಂತವ್ರಿಗೆ. ವಯಸ್ಸುಡೆ ಕಾಕಿ ಬಟ್ಟೆ ಹಾಕಿಲ್ಲ ಮಾತ್ರಕ್ಕೆ ಕಾನೂನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀರಾ? ನಾನು ಎಜುಕೇಟೆಡ್. ವಾರೆಂಟ್ ಇಲ್ದೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದು ಮೊದಲನೇ ತಪ್ಪು. ಅರೆಸ್ಟ್ ಮಾಡ ಪಬ್ಲಿಕ್ ಟಾರ್ಚರ್ ಮಾಡಿ ಹೇಳ್ಕೊಂಡ್ಬಂದಿದ್ದು 2ನೇ ತಪ್ಪು. ರಿಟರ್ನ್ ಕಂಪ್ಲೇಂಟ್ ಇಲ್ಲದೆ ಚಾರ್ಜ್ ಶೀಟ್ ಹಾಕ್ದೆ ಅರೆಸ್ಟ್ ಮಾಡಿದ ವ್ಯಕ್ತಿನ ಲಾಕಪ್ ಹಾಕಿ ಚಿತ್ರಹಿಂಸೆ ಮಾಡಿದ್ದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ವರ್ಷ ಪೂರ್ತಿ ಟ್ರೈನಿಂಗ್ ತಗೊಂಡು ಸಬ್ ಇನ್ಸ್ಪೆಕ್ಟರ್ ಆಗಿರೋ ನನಗೆ
ನೀನು ಕಾನೂನು ಲಾ ಏನು ಅಂತ ಪಾಠ ಹೇಳೋಕ್ ಬಂದಿದ್ಯಾ? ನಿಮ್ಮ ಪಾಠ ಹೇಳಕ್ ಬಂದಿಲ್ಲ ಇನ್ಸ್ಪೆಕ್ಟರ್. ನಿಮ್ಮಿಂದ ದೌರ್ಜನ್ಯಕ್ಕೊಳಪಟ್ಟ ವ್ಯಕ್ತಿನ ಬಿಡಿಸ್ಕೊಂಡು ಹೋಗಕ್ ಬಂದಿನಿ. ಮರ್ಯಾದೆಗೆ ಅವನ್ನ ರಿಲೀಸ್ ಮಾಡ್ತೀರಾ ಇಲ್ವಾ? ಇಂಪಾಸಿಬಲ್. ನಾನು ಇವನ್ ಬಿಡೋಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ಏನು ಮಾಡಲ್ಲ. ಹೀಗೆ ಸ್ಟೈಲ್ ಆಗಿ ಚೇರ್ ಹಾಕೊಂಡ್ ಕೂತ್ಕೋತೀನಿ. ಮಿಕ್ಕಿ ದಿನ ನಮ್ ಜನ ಮಾಡ್ತಾರೆ. ಅರ್ಥವಾಗಿಲ್ಲ? ಹೋಗಿ ನೋಡು. ಏನ್ ನೋಡ್ತಾ ಇದ್ದೀರಾ? ಇವ್ರ ಕೈಗಳಲ್ಲಿ ಏನು ಅಸ್ತ್ರ ಇಲ್ಲ ಅಂತಾರ? ನೀವಿರೋ 4 ಜನಕ್ಕೆ ಇವ್ರ ಕೈಗಳೇ ಸಾಕು ನಿಮ್ಮನ್ನು ಉಡಿಸ್ ಮಾಡಕ್ಕೆ. 320. ಎಸ್ ಸರ್. ಹೋಗಿ ಅವ್ನು ಕರ್ಕೊಂಬಾರೋ. ಮಿಸ್ಟರ್ ಡಾಕ್ಟರ್ ಪಶುಪತಿ, ಇನ್ಮೇಲಾದ್ರೂ ಈ ಪುಂಡಾಟಿಕೆನೆಲ್ಲ ಬಿಟ್ಟು ಮರ್ಯಾದೆಯಾಗಿರೋಕೆ ಹೇಳಿ. ಅದನ್ನ ನೀವು ಕಲ್ತ್ಕೊಂಡ್ರೆ ಊರಿಗೂ ಡಿಪಾರ್ಟ್ಮೆಂಟ್ಗೂ ಮರ್ಯಾದೆ. ಬರ್ತೀನಿ. ಅಣ್ಣ, ನಿಮ್ ಋಣನ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಅಣ್ಣನ್ ಕಾಪಾಡಿದ್ರಿ. ವಿಷ್ಣು, ಆ ನಾಯಕನ ಮೇಲೆ ನಿನಗೆ ಅಷ್ಟೊಂದು ದ್ವೇಷ ಇದೆಯಲ್ಲ, ಯಾಕೆ? ನಮಗಾಗಿರೋ ಅನ್ಯಾಯಕ್ಕೆ ಸೇಡ್ ತೀರ್ಸ್ಕೊಳಕ್ಕೆ. ಅನ್ಯಾಯನ? ಏನದು? ಹೇಳ್ತೀನಿ ಸರ್, ಹೇಳ್ತೀನಿ. ಆ ನಾಯಕ ಎಂಥ ಕ್ರೂರಿ, ಗೋಮುಖ ವ್ಯಾಘ್ರ ಅಂತ ಹೇಳ್ತೀನಿ. ನಮ್ಮ ತಂದೆ ಪರಮಶಿವಯ್ಯ 2 ವರ್ಷಗಳ ಹಿಂದೆ ಈ ಊರಿಗೆ ಸರ್ವೆ ಆಫೀಸರ್ ಆಗಿ ಬಂದ್ರು. ಈಗಿರೋ ಇನ್ಸ್ಪೆಕ್ಟರ್ ವಿಜಯ್ ಒಂದಿನ ನಮ್ಮ ಮನೆಗೆ ಬಂದು, ಓ, ಏನ್ ಇನ್ಸ್ಪೆಕ್ಟರ್ ಇಷ್ಟು ದೂರ? ನಮಸ್ಕಾರ. ನಮಸ್ಕಾರ. ಏನಿಲ್ಲ, ನಾಯಕರೇನೋ ನಿಮ್ಮ ಹತ್ರ ತುಂಬಾ ಅರ್ಜೆಂಟ್ ಮಾತಾಡ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ದಯವಿಟ್ಟು ನನ್ನ ಜೊತೆ ಬರ್ತೀರಾ? ನಾಯಕರು ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರಾ? ಏನ್ ವಿಷಯ? ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಹಾಗೆ ಬರೋವಾಗ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹೋಗೋಣ? ನಡೀರಿ, ಹೋಗೋಣ. ಥ್ಯಾಂಕ್ ಯು. ಅಪ್ಪ ನಾನು ಬರ್ತೇನೆ. ಅಲ್ಲಿಗೆ ಯಾಕೋ ನೀನ್ ಸುಮ್ಮನೆ ಬರ್ತೀಯಾ? ಇಲ್ಲೇ ಇರೋ. ನಡೀರಿ ಇನ್ಸ್ಪೆಕ್ಟ್ರೆ. ಬನ್ನಿ ಪರಮಶಿವನವ್ರೆ, ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಅದನ್ನ ನಾನು ಹೇಳ್ತೀನಿ ಪರಮಶಿವನವ್ರೆ. ತಗೊಳ್ಳಿ ಹಣನ. ಯಾಕೆ? ಅದೇ ರೀ, ಸರ್ಕಾರದ್ದು ನಮ್ಮೂರ್ನಲ್ಲಿ 500 ಎಕರೆ ದರ್ಖಾಸ್ ಜಮೀನ್ ಇದೆಯಲ್ಲ, ಅದನ್ನೆಲ್ಲ ಬಡವ್ರಿಗೆ ಹಂಚಿ ಅಂತ ಸರ್ಕಾರದವ್ರು ನಿಮ್ಗೆ ವಹಿಸಿದಾರಲ್ಲ. ಹೌದು. ಹಂಚಿ. ಬಡವ್ರಿಗಲ್ಲ, ನನಗೆ. ಅಂದ್ರೆ ನಮ್ ನಾಯಕರಿಗೆ ಆ ಜಮೀನಲ್ಲಿ ಒಂದು ಕಾಯಿನಾರನ್ ಫ್ಯಾಕ್ಟರಿ ಓಪನ್ ಮಾಡಿ 500 ಕುಟುಂಬಕ್ಕೆ ಅನ್ನ ಸಿಗೋ ಹಾಗೆ ಮಾಡೋಣ ಅನ್ನೋ ಆಸೆ. ಓಹೋ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರಿಗೆ ಸೇರ್ಬೇಕಾಗಿರೋ ಜಮೀನ್ ನೀವು ಹೊಡ್ಕೊಂಡು ಜೀವನ ಪರ್ಯಂತ ಜೀತ ಮಾಡ್ಲಿ ಅನ್ನೋದೇ ನಿಮ್ ಪ್ಲಾನ್ ಅಲ್ವಾ? ಈ ವಿಷಯ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಅದ್ ನಮಗ್ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ ವಿಷಯನ ಅಲ್ಲಿ ತಿಳಿಸ್ದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ನಾನ್ ಜೀವಂತವಾಗಿರೋವರೆಗೂ ನಿಮ್ಮ ಆಸೆನ ಈಡೇರಿಸೋದಕ್ಕೆ ಬಿಡೋದಿಲ್ಲ. ಈ ವಿಷಯನ ಮೇಲಧಿಕಾರಿಗಳಿಗೆ ತಿಳಿಸಿ ಯಾವ ಬಡವರಿಗೆ ಆ ಜಮೀನ್ ಸಿಗ್ಬೇಕೋ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ನೋಡಿ ಪರಮಶಿವನವ್ರೆ, ನೋಡೋದು ಗಿಡೋದು ಏನೂ ಇಲ್ಲ. ನಾನಿನ್ ಬರ್ತೀನಿ. ತತ್ತೇರಿಕೆ. ಏನಪ್ಪ ವಿಜಯ, ನನ್ ಜೀವ ಇರೋ ಗಂಟ ನಿಮ್ಮ ಆಸೆ ನೆರವೇರಲ್ಲ ಅಂತ ಹೇಳ್ಬಿಟ್ಟು ಒಂಟೆ ಹೋಗ್ಬಿಟ್ಟ. ಈಗೇನಯ್ಯ ಮಾಡೋದು? ಹೋಗ್ಲಿ ಬಿಡಿ ನಾಯಕ್ರೆ, ಎಲ್ಗ್ ಹೋಗ್ತಾನೆ? ಇದಕ್ಕೂ ಒಂದ್ ದಾರಿ ಇದ್ದೇ ಇದೆ. ಅವನೇನ್ ದಾರಿ ತೋರ್ಸೋದು ನಮ್ಗೆ? ಜಾಸ್ತಿ ಮಾತಾಡಿದ್ರೆ ನಾನೇ ಅವನಿಗೆ ದಾರಿ ತೋರಿಸ್ಬೇಕಾಗತ್ತೆ. ಏನಪ್ಪ ನೀನು ಅವನ್ ಮುಖಕ್ಕೆ ಥೂ ಅಂತ ಉಗಿದ್ಬಿಟ್ಟು ಬರೋದ್ ಬಿಟ್ಟು ಸುಮ್ನೆ ಬಂದಿದೆಯಲ್ಲ. ಛೇ. ಏ ವಿಷ್ಣು, ಸಾಕ್ ಸುಮ್ಮನೆ ಇರೋ. ಏನಂದ್ರೆ ಆ ಜಮೀನ್ ರಾಮದುರ್ಗದ ವೆಂಕಟಪ್ಪ ನಾಯ್ಕನ ಕಣ್ಣಿಗೆ ಬಿದ್ದಿದೆ ಅಂತ ಮೇಲಾಧಿಕಾರಿಗಳಿಗೆ ನೀವೇ ಕಾಗದ ಬರ್ದು ಆ ಜವಾಬ್ದಾರಿನ ಅವ್ರಿಗೆ ವಹಿಸ್ಕೊಟ್ಟು ಕೈ ತೊಳ್ಕೊಂಡ್ಬಿಡಿ. ಇಂಥ ಊರ್ನಲ್ಲಿ ಇವನ್ನೆಲ್ಲ ಹೆದರಾಕೊಂಡು ಬಾಳಕ್ಕಾಗೋದಿಲ್ಲ. ನಾವು ಬೇರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗೋಣ. ಏನ್ ಹೇಳ್ತಾ ಇದೀಯಮ್ಮ ನೀನು? ಇಂಥವ್ರಿಗೆಲ್ಲ ಹೆದರ್ಕೊಂಡು ಊರ್ ಬಿಟ್ಟು ಹೋಗಕ್ಕಾಗತ್ತಾ? ಬಡವ ರಕ್ತ ಹೀರೋ ಇಂಥ ಜಿಗಣೆಗಳನ್ನ ಜೀವಂತವಾಗಿ ಒಸ್ ಹಾಕ್ಬೇಕು. ವಿಷ್ಣು, ನೀನ್ ಬಿಸಿ ರಕ್ತದ ಆವೇಶದಲ್ಲಿ ಮಾತಾಡ್ತಿದ್ಯಾ ಕಣೋ. ಆ ನಾಯಕ ಎಂತಾನು ಅನ್ನೋದು ನಿನಗೇನ್ ಗೊತ್ತು? ಬುರುಡೆ ಗಟ್ಟಿಯಾಗಿದೆ ಅಂತ ಕಲ್ಲು ಚಿಚ್ಕೊಳಕ್ಕಾಗತ್ತಾ? ಏನಂದ್ರೆ ನನ್ ಮಾತ್ ಕೇಳಿ ಅಂದ್ರೆ. ಆಯ್ತು, ನಾಳೆನೆ ಬೆಂಗಳೂರು ಹೋಗಿ ಡಿಸಿ ಹತ್ರ ಮಾತಾಡಿ ವಿಷಯನೆಲ್ಲ ತಿಳಿಸ್ಬಿಟ್ಟು ಬರ್ತೀನಿ. ಏನು ಡಿಸಿ ಹತ್ರ ಹೋಗ್ತಾನಂತ? ಈ
ಗೊತ್ತಾಯ್ತಾ ಸರ್ ಆ ನಾಯಕನ ಮೇಲೆ ನಾನು ಯಾಕೆ ದ್ವೇಷ ಸಾಧಿಸ್ತಿದ್ದೀನಿ ಅಂತ? ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಜನ್ಮ ಕೊಟ್ಟ ತಾಯಿ ನಮ್ಮ ತಂದೆಯನ್ನು ಕಳ್ಕೊಂಡು ಯಾವ ಸ್ಥಿತಿಲಿದ್ದಾಳೆ ಅಂತ. ನಮ್ ಸಂಸಾರ ಹಾಳು ಮಾಡ್ದ ವೆಂಕಟಪ್ಪ ನಾಯಕನ್ನ ಸಿಕ್ಕದಲ್ಲಿ ಕೊಚ್ಚಾಕ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅವನ್ ದೌರ್ಜನ್ಯಕ್ಕೆ ಬಲಿಯಾಗಿರೋರು ನಾವು ಮಾತ್ರ ಅಲ್ಲ ಸರ್, ನಮ್ಮಂಥ 100 ಜನ. ಅವನ್ ಬಿಡೋ ಬಿಸಿ ಉಸಿರಿನ ಮುಂದೆ ಯಾರೂ ನಿಲ್ಲಕ್ಕಾಗಲ್ಲ. ಯಾಕೆ ನಿಲ್ಲಕ್ಕಾಗಲ್ಲ? ನಿಲ್ಬಹುದು, ನಿಲ್ಬೇಕು. ನಿನ್ನ ಸೇಡು ಅನ್ನೋ ಬಿಲ್ಲಿಗೆ ಬುದ್ಧಿಯನ್ನು ಅಸ್ತ್ರ ಕಟ್ಟಿಬಿಟ್ರೆ ಅವನ ಹಂತವಾಗಿ ಕೆಳಗಿಳಿತಾನೆ, ಎಲ್ಲ ಕಚ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಸರ್? ನಾನು ಹೇಳ್ದಾಗ ಕೇಳಷ್ಟೇ. ಈ ಸರ್ಕೋ ವೆಂಕಟಪ್ಪ ನಾಯಕರದು. ಹೌದಾ? ಕೊಡು. ಏಯ್ ಮಾಮೂಲಿ ತಗೊಳ್ಳಿ ಸರ್. ಏಯ್ ಬಿಡ ಬಿಡ. ಏಯ್ ಯಾವನ ಅವನ? ಸೈಡ್ ಬರ. ಅಣ್ಣ, 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 ಅಣ್ಣ. ಮೂರ್ಛೆ ರೋಗಣ, ಯಾವನ ಅವನು? ಹೇಳ ಮೇಲೆ. ಏಯ್ ಹೇಳ ಮೇಲೆ. ಮೂರ್ಛೆ ರೋಗಣ. ಮೂರ್ಛೆ ರೋಗ ಆದ್ರೆ ಏನ್? ಹೇಳ ಮೇಲೆ. ಎಬ್ಬಿಸ್ಲಣ್ಣ. ಹೇಳಬೇಕು. ಏಣ ಇದು? ಅಂದಿ ತಿನ್ನಂಗೆ ತಿನ್ಬಿಟ್ಟವನೆ. ಅಬ್ಬಾ, ಏಯ್ ಬರಬೇಕು. ಓ ಮೈ ಗಾಡ್, ಇದನ್ನ ಹಿಡಿದಿದ್ದು ನೀವೇನ್ರಿ? ಹೌದು ಸರ್. ನಿಮ್ಮ ಹೆಸರು? ಡಾಕ್ಟರ್ ಪಶುಪತಿ. ಗುಡ್. ಡಾಕ್ಟ್ರು ಪೊಲೀಸ್ನವ್ರು ಮಾಡ್ಬೇಕಾದ ಕೆಲಸನ ನೀವೇ ಮಾಡಿದ್ದೀರಾ. ವೆರಿ ಗುಡ್. ಸರ್, ಇದ್ರ ಬೆಲೆ ಎಷ್ಟಾಗ್ಬೋದು? ಸುಮಾರು 3 ಕೋಟಿ ರೂಪಾಯಿ ಆಗುತ್ತೆ. 3 ಕೋಟಿ? ಇನ್ಸ್ಪೆಕ್ಟರ್, ಎಸ್ ಸರ್. ಆ ಲಾರಿನ ಸೀಸ್ ಮಾಡಿ RTO ನಲ್ಲಿ ಓನರ್ ಯಾರು ಅಂತ ಪತ್ತೆ ಹಚ್ಚಿ. ನಮ್ ಲಾರಿ ಸಿಕ್ಬಿಡ್ತು. ಸದ್ಯ ಇವತ್ತಾರು ಸಿಕ್ತಲ್ಲ. ಏನ್ ಸ್ವಾಮಿ, ನಮ್ ಲಾರಿನ ಇಲ್ಲಾಕ್ ತಂದು ನಿಲ್ಸಿದೀರಾ? ತಗೊಂಡೋಗೋನ್ವಾ? ಯಾರೇ ನೀವು? ಸರ್, ಇವರು ರಾಮದುರ್ಗದ ಗಣ್ಯ ವ್ಯಕ್ತಿಗಳು, ವೆಂಕಟಪ್ಪ ನಾಯಕ ಅಂತ. ಈ ಲಾರಿ ಇವ್ರದೇ ಸರ್. ಓಹೋ, ನೀವು ದೊಡ್ಡ ವ್ಯಕ್ತಿಯಾಗಿ ಇದನ್ನೆಲ್ಲ ಸ್ಮಗಲ್ ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಯಾವುದೇ ವಿಷಯನ ಕುಲಂಕುಷವಾಗಿ ಯೋಚನೆ ಮಾಡದೆ ಬೇರೆಯವ್ರ ಮೇಲೆ ಅಪವಾದ ಬರ್ಸೋದು ತಪ್ಪು. ಆ ಲಾರಿ ನಂದೆ, ಅದ್ರೊಳಗಿದ್ ಸಾಮಾನ್ ಮಾತ್ರ ದೇವ್ರಾಣಗೂ ನಂದಲ್ಲಪ್ಪ. ಅರೆ, ನಮ್ ಡಾಕ್ಟರ್ ಇಲ್ಲೇ ಅವ್ರೆ, ಕೇಳಿ ಬೇಕಾರ ಅವ್ರನ್ನೇ. ಅವ್ರ ಸಹಾಯದಿಂದಲೇ ನಾವು ನಿಮ್ ಲಾರಿನ ಸೀಸ್ ಮಾಡಿರೋದು. ನೀವ ಹಿಡಿದಿದ್ದು? ಛೆ 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 ಛೆ. ಇನ್ಸ್ಪೆಕ್ಟ್ರೆ, ಅದೇನ ಲಾರಿ ವಿಷಯನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ರಿ. ಸರ್, 1 ತಿಂಗಳಿಂದ ನಮ್ ಲಾರಿ ಕಳೆದೋಗಿದೆ ಅಂತ ಹೇಳಿ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ರು. ಕಂಪ್ಲೇಂಟ್ ತಗೊಂಡು FIR ರೆಡಿ ಮಾಡಿದ್ದೀನಿ. ಕಂಪ್ಲೇಂಟ್ ನಾನೇ ಕೊಟ್ಟಿದ್ದು. ನನ್ ಲಾರಿ ತಗೊಂಡೋಗ್ಬೋದಾ? ಸೀಸ್ ಆಗಿರೋ ಲಾರಿನ ಹಾಗೆ ಬಿಡೋ ಹಾಗಿಲ್ಲ. ಲಾರಿ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕು. ಇದೇನ್ ಬಾರಿ ದೊಡ್ಡ ವಿಷಯ, ಬಿಡಿಯುವಾಗ ಅಲ್ಲೇ ಬಿಡ್ಸ್ಕೊಂತೀನಿ. ಬನ್ರಿ. ಅಯ್ಯೋ, ನೀನ್ ಹೋಗಿ ಮಾತಾಡಯ್ಯ. ದುಡ್ಡು ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ, ನೀನ್ ಹೋಗಿ ಮಾತಾಡು. ಹೋಯ್ತಲ್ಲ ನನ್ ಮಾಲು, 3 ಕೋಟಿ ರೂಪಾಯಿ ಮಾಲು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಈ ಸ್ಮಗಲ್ ಮಾಡಿದ ಗೂಡ್ಸ್ನೆಲ್ಲ ಏನ್ ಮಾಡ್ತೀರಾ? ಬರ್ನ್ ಮಾಡ್ಬಿಡ್ತೀವಿ. ಆ ಕೆಲಸ ನಾವೇ ಮಾಡಿದ್ರೆ ಹೇಗೆ ಸರ್? ಡಾಕ್ಟ್ರೇ, ಏನಮ್ಮ? ಅದೇ ಇಲ್ಲಿ ನೋಡಿ. ಇವನು ನಮ್ ಸುಂದರ ಅಲ್ವೇನಮ್ಮ? ಡಾಕ್ಟರ್ ಪಶುಪತಿ? ರಾಮದುರ್ಗ? ಇವನ್ ಯಾವಾಗಮ್ಮ ಡಾಕ್ಟರ್ ಆದ? ರಾಮದುರ್ಗಕ್ಕೆ ಯಾಕೋದ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಮಾವ. ಯಾವ್ದಕ್ಕೂ ಒಂದ್ಸಾರಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣವಾ? ಅಂದ್ರೆ ಡಾಕ್ಟ್ರ 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 ಏನು ಬೇಕು ಮಾರಾಯ? ಬೇಕು ಸಮಯ. ಓಯ್ ಡಾಕ್ಟ್ರೇ, ಓಯ್ ಇಲ್ಲಿ ನೋಡಿ. ಇದು ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ ನೀನ್ ಡಾಕ್ಟ್ರು? ಹೌದು, ಏನಾಗಬೇಕಾಯ್ತು? ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಳ್ಳಾಡ್ತೀಯ? ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹತ್ಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಳ್ಳಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನು ದನ ಡಾಕ್ಟ್ರು. ಈ ತರ ಅಳ್ಳಾಡೋದ್ ನಿಲ್ಲಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ಲಾ ಅಂತ, ಅವ್ರನ್ನ ಹೋಗಿ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಬೇಡ, ಹೋಗು.
ಇದ್ಯಾವ ವಿಚಿತ್ರ ಕಾಯಿಲೆನೆ? ಅಯ್ಯೋ ಕಾಂಪೌಂಡ್ರು, ಇದ್ರ ಬಗ್ಗೆ ನಿಂಗೆ ಏನಾರು ಗೊತ್ತಾ? ಗೊತ್ತಿಲ್ಲ ರೇ ನಾಯಕರೇ, ಆಫ್ಟರ್ ಆಲ್ ಆ ದನದ ಡಾಕ್ಟರ್ ಬಗ್ಗೆ ಯಾಕ್ರಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಾ? ಆದಷ್ಟು ಬೇಗ ಅವನ್ನ ಹಿಡಿದು ಒಳಗಡೆ ಹಾಕಿ ಕಂಬಿ ಎಣಿಸುವಾಗ ಮಾಡೋ ಕೆಲಸ ನಂದು. ಈಗಲೂ ಕಾಲ ಮಿಂಚಿಲ್ಲ, ಅವನನ್ನು ಮುಗಿಸೋ ಜವಾಬ್ದಾರಿ ನಂದು. ನನ್ನ ನಂಬಿ. ನಂಬೋದ? ನಿನ್ನ ನಂಬೋದ? ಶಿವ 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 ಶಿವ. ಒಂದು ಸಲ ನಂಬಿಕೆ ಕಳ್ಕೊಂಡವ್ರನ್ನ ಮತ್ತೆ ಯಾವತ್ತೂ ನಾನು ನಂಬಕೇ ಇಲ್ಲ. ಏಯ್ ಕಳ ನಾಯಕರೇ, ಆ ಬೆಟ್ಟದ ಬೈರನ್ ಬರ ಹೇಳು. ಆಯ್ತು. ಹಾ, ಬೈರ ಬತ್ತಾನೆ, ಅವನ್ನ ಮುಗಿಸ್ಬಿಡ್ತಾನೆ. ನೀನ್ ಯಾವ್ದಾದ್ರು ಸೆಕ್ಷನ್ ಹುಡುಕಿ ಆ ಕೇಸ್ ನಮ್ಮ ಮೇಲೆ ಬರ್ದಂಗೆ ಮುಚ್ಚಿಬಿಡು. ಯಾಕೋ ಜನ ಹಿಂಗ್ ಓಡ್ತಾವ್ರೆ? ವೆಂಕಟಪ್ಪನಾಗಿರೋ ಕಡೆಯವನು, ನಾವು ಇಲ್ಲಿ ಇದ್ರೆ ಕಡ್ದು ಬಿಡ್ತಾರೆ. ಬನ್ನಿ ಮಾರಾಯ, ಹೋಗುವ. ಯಾವಾಗ ನೀನು? ಇದು ನಿಮ್ಮ ಇಷ್ಟ. ಇದು ಬಾಡಿನ ಕನ್ನ ಬಾಡಿನ? ಅಯ್ಯೋ ಒಬ್ಬ. ಏ ಬೋಡಪ್ಪ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ವಾಟ್ ಈಸ್ ದಿಸ್? ಅಯ್ಯಯ್ಯೋ, ಲೋ ಶಿಷ್ಯ, ಆ ಪೈಲ್ವಾನ್ ಬೋಡ ಹೊಟ್ಟೆಗೆ ಅನ್ನ ತಿಂತಾನೋ ಇಲ್ಲೋ ದನದ ಮಾಂಸ ತಿಂತಾನೋ, ಒಳ್ಳೆ ಧಾರವಾಡದ ಎಮ್ಮೆ ಇದ್ದಂಗ ಅವನೇ. ಮೈ ಕೈಯೆಲ್ಲ ನೋವು, ಏನಾದ್ರು ಔಷಧಿ ಕೊಡು. ಹೋಯ್ ಡಾಕ್ಟ್ರೆ, ಅದು ಸುಮ್ಮನೆ ಹೋಗುದಿಲ್ಲ, ಅದಕ್ಕೆ ಲಾಯಕಾದ ಮದ್ದುಂಟು ಮಾರಾಯ್ರೆ. ಏನದು? ಟ್ರಿಬಲ್ ಎಕ್ಸ್. ಸರಿ, ಅದನ್ನೇ ತಗೊಂಬ. ಹೀಗೆ ತರ್ತೇನೆ. ಟ್ರಿಬಲ್ ಎಕ್ಸ್ ರಮ್ಮ, ನಾನೇನ್ ಕುಡ್ಕ ಅಂತ ತಿಳ್ಕೊಂಡ್ಬಿಟ್ಟವ್ ನಾನು. ಪ್ರಿಯಾ, ನೀನು ಒಬ್ಳಿದ್ರೆ ಸಾಕು, ಸುಮ್ನೆ ಬಾಡಿ ಮಸಾಜ್ ನ ಹಂಗ್ ಮಾಡ್ಬಿಟ್ಟಿದ್ರೆ ಯಾವ ನೋವು ಇರ್ತಾ ಇರ್ಲಿಲ್ಲ. 1.5 ವರ್ಷ ಆಯ್ತು. ಎಲ್ಲಿದ್ಯೋ ರಾಜಾ? ಎಲ್ಲಿದ್ಯೋ? ರಾಜಾ, ಏನು? ನೀನು ವೆಂಕಟಪ್ಪ ನಾಯ್ಕನ್ ಚೇಳನ ಡಿಶಿಮ್ 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 ಅಂತ ಹೊಡೆದ್ ನೋಡಿ ನಂಗೆ ಬೋ ಸಂತೋಷ ಆಗೋಯ್ತು. ಅದಕ್ಕೆ ನನ್ ತಾವಿದ್ 16 ಎಮ್ಮೆ ಹಾಲ್ ಕರೆದು ಕುಡಿಯಕ್ ತಂದಿದೀನಿ. ತಗೋ ರಾಜಾ, ತಗೋ. ಬೇಡ. ನೀನ್ ಕುಡಿಲಿಲ್ಲ ಅಂದ್ರೆ ನಾನ್ ಬಾಯ್ ಪಡ್ಕೊಂಡು ಊರವ್ರನ್ನೆಲ್ಲ ಕರೆದು ಬಿಡ್ತೀನಿ.
ಅಯ್ಯೋ ಒಳ್ಳೆ ಗ್ರಾಚಾರ ಬ್ಲ್ಯಾಕ್ ಮೇಲ್ ಮಾಡ್ತಾವಳೆ. ಅಯ್ಯೋ ಹೆಂಗ್ ಇವಳನ್ನ ಕಳ್ಸೋದು ಆಚೆ? ಒಂದು ಅರ್ಥ ಆಗ್ತಲೆ. ಕುಡಿ ಬೇಡ ತಗೋ ಕುಡಿ. ಬೇಡ, ನೀನ್ ಕುಡಿತ್ಲಾ ಇಲ್ಲ ಊರನ್ನೆಲ್ಲ ಕರೀಲ. ಏನ್ ಕರಿಬೇಡ, ಕೊಡಿಲಿ. ದಿಸ್ ನಾನ್ಸೆನ್ಸ್? ನೀನಾ? ಏಯ್, ಏನು ಕನಸ್ ಕಾಣ್ತಿದ್ಯಾ ರಾಜ? ರಾಜಾನ? ನಾನು ಡಾಕ್ಟರ್ ಪಶುಪತಿ. ಹೆಸರೇ ಚೆನ್ನಾಗಿಲ್ಲ, ಅದೇನೋ ಪಶುಪತಿ ಅಂತೆ. ನಾನ್ ನಿನ್ನ ರಾಜ ಅಂತಾನೆ ಕರೆಯೋದು. ನಂತವ 16 ಮೆಗ್ಲವೆ. ದಿನ ಹಾಲ್ ಕರ್ದು ನಿಂಗ್ ಕೊಡ್ತೀನಿ. ನೀನ್ ಕುಡ್ದು ಪುಷ್ಟಿಯಾಗಿರ್ಬಹುದು. ಪುಷ್ಟಿಯಾಗಿ? ಇವಳಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಜೊತೆ ಕುಸ್ತಿ ಬಿದ್ದು ಬಿಡ್ತಾಳೆ. ನಡಿ ಆಚೆ. ಇಡೀ ರಾಜ, ನಡಿ ಆಚೆ. ರಾಜ. ಯಾರಾದ್ರೂ ನೋಡಾರು ಏನ್ನ? ನಮ್ಮಿಬ್ಬರನ್ನ. ಏಯ್, ಇನ್ನೊಂದ್ಸರಿ ನೀನೇನಾದ್ರೂ ನನ್ನ ಆಸ್ಪತ್ರೆ ಕಡೆ ಬಂದ್ರೆ ಒಂದೇ ಒಂದ್ ದನದ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ನಿನ್ ಲೈಫ್ ಎಲ್ಲ ಅಂಬಾ ಅನ್ಬೇಕು. ಬಿ ಕೇರ್ಫುಲ್. ಏಯ್, ಹೋಗ್ಲೇಬೇಕಾ? ಇನ್ನ ಇಲ್ಲೇ ಇದ್ಯಾ? ಹೋಗಿ ಆಚೆ. ನಾನು ಎಷ್ಟೋ ಲೂಸ್ ಕೇಸ್ಗಳನ್ನ ನೋಡಿದೀನಿ, ಇದೊಂಥರ ಸ್ಪೆಷಲ್ ಲೂಸ್ ಕೇಸು. ಸ್ವಾಮಿ, ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಇವರು ನಮಗೆ ಗೊತ್ತುಂಟು ಮಾರಾಯರಿ. ನಮ್ಮ ಡಾಕ್ಟ್ರು. ನನ್ನ ಮಗನಯ್ಯ. ನಮ್ಮ ಡಾಕ್ಟ್ರು. ನನ್ನ ಮಗನಯ್ಯ. ನಮ್ಮಪ್ಪ ಪ್ರಿಯಾ. ನಾನಿಲ್ಲದ ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಅಯ್ಯೋ, ಹೆಂಗಾದ್ರೂ ಎಸ್ಕೇಪ್ ಆಗ್ಬಿಡ್ಬೇಕಲ್ಲಪ್ಪ. ಅವ್ರನ್ನ ಕೇಳುವ ಬನ್ನಿ. ನಡಿ ತೋರ್ಸು. ಓಯ್ ಡಾಕ್ಟ್ರೆ, ಯಾರೋ ನಿಮ್ಮನ್ನ ಅಪ್ಪ ಅಂತ ಹುಡ್ಕೊಂಡು ಬಂದಿದ್ದಾರೆ. ಅವ್ರ ಮಗ ಅದು ನೀವು ಯಾವಾಗ ಮಾರಾಯ್ರೆ? ನಿಮ್ಮ ಅಪ್ಪಂಗ್ ಲಕ್ಕ ಹೊಡೆದಾಗ ಬಾರೆಯ ನನ್ ಟೆನ್ಷನ್ ನನಗೆ ಅಂದ್ರೆ ಇವನ್ ಬೇರೆ. ಸುಂದ್ರು, ಸುಂದ್ರು, ಯಾಕೋ ಯಾಕೋ ಎತ್ತವ್ರು ಈ ತರ ಶಿಕ್ಷೆ ಕೊಡ್ತಿದ್ಯಾ? ಅಲ್ವೋ, ಅವತ್ತು ಏನು ಅನ್ಬಾರ್ದಂದೆ ಆಡ್ಬಾರ್ದು ಆಡ್ದೆ ಅಂತ ಈ ಊರಿಗೆ ಬಂದು ದನ ಡಾಕ್ಟರ್ ಆಗಿ ಬದುಕ್ತಿದ್ಯಲ್ಲೋ. ದನ ಡಾಕ್ಟರ್ ಪಾಸ್ ಯಾವಾಗ ಮಾಡ್ಕೊಂಡ್ಯೋ ಸುಂದ್ರು? ಅಲ್ವೋ, ಅವತ್ತು ಸಿಟ್ಟಲ್ಲಿ ನನ್ನ ಆಸೆ ನೆರವೇರಿಸಲಿಲ್ಲ ಅಂತ ಮನೆ ಬಿಟ್ಟು ಹೊಟ್ಟೋಗು ಅಂದೆ. ಅಷ್ಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದೇನೋ? ಸುಂದರ್, ನನ್ ಹಿಂದೆ ಬಿದ್ದು ಮನಸ್ಗೆದ್ದು ಪ್ರೀತಿ ಮಾಡಿ ನಿಮ್ ತಂದೆ ಮೇಲಿನ ಕೋಪಕ್ಕೆ ನನ್ಗಿಂತ ಶಿಕ್ಷೆ ಕೊಡ್ತಿದ್ದೀರಲ್ಲ. ಯಾಕೆ ಸುಂದರ್, ಯಾಕೆ? ಯಾಕೋ ಯಾಕೋ ಹೊಸಬರು ನೋಡ್ತಾ ಇದ್ಯಾ? ನೀನ್ ನನ್ನ ಮೇಲೆ ಬೇಜಾರಾಗು ಅಂತ ನಾನು ಏನೋ ಮಾಡಿದ್ದೀನಿ. ಹೋಗ್ಲಿ ಬಿಡು, ನನಗೂ ವಯಸ್ಸಾಯ್ತು. ಆದ್ರೆ ಈ ಹುಡುಗಿ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಇವಳನ್ನ ಬಿಟ್ಟಿರೋಕೆ ನಿನ್ ಮನಸ್ಸಾದ್ರೆ ಹೇಗೆ ಬಂತು? ಸುಂದರ್, ಮನುಷ್ಯ ಪರೀಕ್ಷೆ ಮಾಡೋಕು ಒಂದ್ ಲಿಮಿಟ್ ಇರ್ಬೇಕು. ನಿಮ್ ತಂದೆ ನಿಮ್ಮನ್ನು ಕಳ್ಕೊಂಡು ಎಷ್ಟು ಸಂತ ಪಡ್ತಿದ್ರು ಗೊತ್ತಾ? ಸುಂದ್ರು, ನಡೆದಿದ್ದೆಲ್ಲ ಮರ್ತು ಈ ಮುದಿ ತಂದೆನ ಕ್ಷಮಿಸ್ಬಿಟ್ಟು ಬಾರೋ ಬಾರೋ ಮನೆಗೆ ಹೋಗೋಣ. ಯಾಕೋ ಎಷ್ಟು ಅಂಗ್ಲಾಚಿದ್ರು ಮಾತಾಡ್ತಾನೆ ಇಲ್ವಲ್ಲೋ? ಮಾತಾಡೋ ಮಾತಾಡೋ ಸುಂದ್ರು. ಸುಂದರ್, ಯಾಕೆ ಸುಂದರ್ ವಾಯ್ಸ್ ಹೀಗಾಗ್ಬಿಟ್ಟಿದೆ? ಏನೋ ಇದು, ಕೆಟ್ಟ ನೀರು ಕುಡಿದು ಗಂಟ್ಲೆಲ್ಲ ಹಾಳು ಮಾಡ್ಕೊಂಡಿದ್ಯಲ್ಲ ಸುಂದ್ರು. ಶಡಪ್. ಏ ಕಾಂಪೌಂಡರ್, ಇವ್ರ ಮಗನ್ನ ಕಳ್ಕೊಂಡು ಉಸಿರಾಗಿದ್ದಾರೆ. ನನ್ನನ್ನು ನೋಡಿ ಮಗ ಅಂತವ್ರೆ. ನಾನು ಯಾರು ಅಂತ ಇವ್ರು ಹೇಳೋ? See, Mr. Old Man, he is not your maga. He is coming from America, London, Maldives, Yugoslavia, Zimbabwe. Returned doctor, animal husband, ಅಂದ್ರೆ ಪ್ರಾಣಿಗಳ ಗಂಡ, ಡಾಕ್ಟರ್ ಪಶುಪತಿ. You are understand? ಅಲ್ಲ, ಇವ್ ನನ್ನ ಮಗನ. Shut up, don't waste my time. Get out. ಅಲ್ಲ, ನನ್ನ ಮಾತು ಕೇಳಿ, ಇವ್ ನನ್ನ ಮುದುಕರೆ. ಅಲ್ಲ, ಈ ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇರ್ತಾರೆ ಅಂತ ಸೈನ್ಸ್ ನಲ್ಲಿ ಹೇಳಿದ್ದಾರೆ. ಅವ್ರು ನಿಮ್ ಮಗ ಹಾಗೆ ಕಂಡಿರ್ಬೋದು. ನನ್ನ ಮಗನೇ. ಆದ್ರೆ ಅವ್ರು ನಿಮ್ ಮಗ ಅಲ್ಲ ಮಾರೇರೆ. ಸುಮ್ಮನೆ ತಲೆ ಕೆಡಿಸಬೇಡಿ. ಸುಮ್ಮನೆ ನಮ್ ಇಬ್ಬರಿಗೆ ಸೇರಿ ಬೈದು ಬಿಡ್ತಾರೆ. ಹೋಗಿ ನನ್ನ ಮಾತು ಕೇಳಿ, ಅವನೇ ನನ್ನ ಮಗ. ನನ್ ಮಾತ್ ಕೇಳಿ. ಮತ್ತೆ ಮುಂದೆ ಮಂಡು ಬಿಸಿ ಮಾಡಬೇಡಿ. ನಿಮಗೆ ದೊಡ್ಡ ನಮಸ್ಕಾರ. ಮಾವ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಯ್ತು. ಬನ್ನಿ ಹೋಗೋಣ. ಅವನು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದಮ್ಮ, ಆದ್ರೆ ನನಗೆ ಮಾತ್ರ ಮೋಸ ಮಾಡಕ್ಕಾಗಲ್ಲ. ನನ್ ಕರಳಿ ಹೇಳ್ತಾ ಇದೆ ಅವನೇ ನನ್ನ ಮಗ ಅಂತ. ಯಾವುದಕ್ಕೂ 4 ದಿನ ಇಲ್ಲಿದ್ದು ಅವನು ದನ ಡಾಕ್ಟರ್ ಪಶುಪತಿನ ಇಲ್ಲ ನನ್ನ ಮಗ ಸುಂದ್ರನ ಅಂತ ತಿಳ್ಕೊಂಡೇ ಹೋಗೋಣ. ಏನಮ್ಮ? ಬಾ. ಅಬ್ಬಾ, ಅಲ್ಲೇನ್ ನೋಡ್ತಿರೋದು? ಎಷ್ಟೊತ್ತಿನ ಕಾಯೋದು? ಬೇಗ ರೇಷನ್ ಕೊಡ್ರಿ. ಮಗುನ್ ಮನೇಲಿ ಬಿಟ್ಟು ಬಂದಿದ್ದೀನಿ, ಬೇಗ ಕೊಡಪ್ಪ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ನಿಮಗೂ ನಾನು ಹಾಲು ಕೊಡಕ್ಕಾಗುತ್ತಾ? ರೇಷನ್ ಬೇಕು ಅಂದ್ರೆ ಕಾಯ್ಬೇಕು, ಗೊತ್ತಾಯ್ತಾ? ಇನ್ನು ಲೋಡೇ ಬಂದಿಲ್ಲ. ಲೋಡ್ ಬರೋದು ನಾನೆಲ್ಲಿಂದ ಕೊಡ್ಲಿ?
ವೆಂಕಟಪ್ಪ ನಾಯ್ಕನೇ. ರೇಷನ್ ಬಂದಿದ್ಯಾ? ಅದನ್ನ ನಮ್ ಗೋಡನ ಕಳಿಸ್ಕೊಡು. ಅಂಗಡಿ ಮುಂದೆ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡಿದ್ದಾರೆ ನಾಯ್ಕ್ರೆ. ಒಂದ್ ಮೂಟೆ ಇಟ್ಕೊಂಡು ಮಿಕ್ಕಿದ್ ಕಳಿಸ್ಲಾ? ಏಯ್, ಹೇಳ್ದಷ್ಟು ಕೇಳೋ. ನೀನೇನ್ ಜನಕ್ಕೋಸ್ಕರ ಕನಿಕರ ತೋರಿಸ್ಬೇಡ. ಬೋರ್ಡ್ ಹಾಕು, ಬಂದು ಜನ ಬಾಯಿ ಮುಚ್ಕೊಂಡು ವಾಪಸ್ ಹೋಗ್ತಾರೆ. ಎಲ್ರಿಗೂ ಓದಕ್ ಬರುತ್ತಾ? ಅಂಗಡಿಲಿ ಏನೂ ಇಲ್ಲ ಅಂದ್ರೆ ನೋ ಸ್ಟಾಕ್. ನನ್ನ ಮಗಳೇ, ಸ್ಟಾಕ್ ಇಲ್ವೇನಾ? ಬರ್ತೀನಿ. ಬಂದ್ಬಿಟ್ಟೆ ಮಾರಾಯ್ರೆ. ಓ ಜಗಣ್ಣ, ಬೋರಣ್ಣ, ಸಾವಿತ್ರಕ್ಕ ಎಲ್ಲ ಬನ್ನಿ ಮಾರಾಯ್ರ, ಬನ್ನಿ. ನೋಡಿ, ಸರ್ಕಾರದ ಗೋಡನ್ನಿಂದ ನಾಗರಿಕರಿಗೋಸ್ಕರ ನ್ಯಾಯ ಬೆಲೆ ಅಂಗಡಿ ಸೇರ್ಬೇಕಾದಂತ ಈ ದಿನಸಿ ದಾರಿ ತಪ್ಪಿ ವೆಂಕಟಪ್ಪ ನಾಯಕನ ಗೋಡನ್ ಸೇರ್ತಾ ಇತ್ತು. ನಾವಿಬ್ರು ಸಂಚು ಮಾಡಿ ಅವನ್ ದಾರಿ ತಪ್ಪಿಸಿ ಇದನ್ನ ತಂದು ನಿಮ್ ಮುಂದೆ ಬಿಡ್ತಾ ಇದೀವಿ. ನಿಮ್ ಮನಸ್ಸು ತೃಪ್ತಿ ಆಗಟ್ಟು ಹಂಚ್ಕೊಳ್ಳಿ. ತಗೊಳ್ಳಿ. ಏರಿ ಮೇಲೆ ಒಬ್ಬರನ್ನ ಹೇಳ್ಕೊಂಡು ಮತ್ತೊಬ್ಬರು ಬಿತ್ತೀರಾ? ಓಯ್ ಡಾಕ್ಟ್ರೆ, ನೀವೇನ ಹಾಡಿ ಖುಷಿ ಪಟ್ರಿ, ಆದ್ರೆ ಅವರಿಂದ ಇವ್ರಿಗೆ ಎಷ್ಟು ಕಷ್ಟ ಬರ್ತದೆ ಅಂತ ಒಮ್ಮೆ ಆದ್ರೆ ಯೋಚನೆ ಮಾಡಿದ್ದೀರಾ? ಹಂಗಂದ್ರೆ ವೆಂಕಟಪ್ಪ ನಾಯಕ ಲಾರಿನ ಎತ್ತುಕೊಂಡು ಬಂದು ಅದರಲ್ಲಿ ದವಸದ ನೀವೆಲ್ಲ ಹಂಚಿಬಿಟ್ರಿ. ಅವರನ್ನು ತಕೊಂಡೋಗಿ ಒಲೆ ಹಚ್ಚೋದಕ್ಕೆ ಮುಂಚಿತವಾಗಿ ನಾಯಕರ ಜನ ಬಂದು ಅವರ ಮನಸ್ಸು ಸುಟ್ಟು ಬಿಟ್ಟಾರು. ಅವ್ರು ಎಂತ ಮಾಡ್ಲಿಕ್ಕೂ ಸಹಿ, ಬಹಳ ಡೇಂಜರು. ಅದರ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಅವಂದು ಜಾಸ್ತಿ ಆಗ್ಬಿಡ್ತು. ಇವತ್ತೆರಡರಾಗ ಒಂದು ತೀರ್ಮಾನ ಆಗ್ಲೇಬೇಕು. ಹತ್ತಿರಲ್ಲ ಕಾರ. ಸೂವರ್ ನನ್ ಮಕ್ಳ ಎಲ್ರಲ್ಲ ದನಿನ್ ಡಾಕ್ಟರ್ ಪಶುಪತಿ ಕರೀರ್ಲ ಆಚೆಗೆ. ತಮ್ಮಿದ್ರೆ ಈ ವೆಂಕಟಪ್ಪ ನಾಯ್ಕನ್ ಜೊತೆ ಕೈ ಮೇಲಾಸ್ಲಿ. ಒಳ್ಳೆ ಮಾತಿನಲ್ಲಿ ನೀವು ಅವನ್ನ ನನ್ನ ಮುಂದೆ ಕರ್ಕೊಂಡ್ ಬಂದು ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಕ್ಕಿಲ್ಲ. ಹಚ್ಚಿರ್ಲ. ನಿಮಗೆಲ್ಲ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಈ ಕಡ್ಡಿ ಗೀರಕ್ ಮುಂಚೆ ಅವನ್ನ ಕರ್ಕೊಂಬಂದು ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಹಚ್ಚಿರ. ಏಯ್, ಯಾರ ನೀನು? ನಿಮ್ಮಪ್ಪ ಅಂತೂ ಅಲ್ಲ, ಡಾಕ್ಟರ್ ಪಶುಪತಿ. ಓ, ನೀನಾ? ಏನಪ್ಪ ನಾಯಕ, ಬಡವ್ರ ಗುಡಿಸಲ್ನ ಕೊಲೆ ಜೋರಾಗಿ ಸುಡ್ತಾ ಇದೆಯಂತೆ. ಸುಡು ಸುಡು. ಆದ್ರೆ ಇನ್ನೊಂದು ಮರಿಬೇಡ, ನೀನೇ ಹಚ್ಚಿರೋ ಬೆಂಕಿನ ಇನ್ನು 5 ನಿಮಿಷದಲ್ಲಿ ಆರಿಸ್ದೆ ಹೋದ್ರೆ ನಿನ್ ತಂಗಿ ಇಲ್ಲಿ ಭಸ್ಮ ಆಗ್ಬಿಡ್ತಾಳೆ. ಏಯ್, ನನ್ ತಂಗಿನ ಏನೋ ಬೊಗಳ್ತಿದ್ಯಾ? ಅದನ್ನ ಅವಳೇ ಬೊಗಳ್ತಾಳೆ, ಕೇಳು. ಅಣ್ಣ, ಇದೆಲ್ಲ ಯಾಕೆ ಬೇಕಣ್ಣ? ಮನುಷ್ಯ ಒಂದ್ ದಿವಸ ಹುಡ್ತಾನೆ, ಒಂದ್ ದಿವಸ ಸಾಯ್ತಾನೆ. ತಿನ್ನೋದಂತೂ ತನ್ನಕ್ಕಿದೆಲ್ಲ ಯಾಕೆ ಬೇಕಣ್ಣ? ಇವ್ರು ಹೇಳ್ದಾಗ ನೀನ್ ಮಾಡ್ಲಿಲ್ಲ ಅಂದ್ರೆ ಇವ್ರು ನನ್ ಜೀವ ಸಹಿತ ಉಳ್ಸಲ್ಲಣ್ಣ, ಉಳ್ಸಲ್ಲ. ಕೇಳಿಸ್ತೇನಯ್ಯ? ನೋಡಪ್ಪ ತಂದೆ, ದೇವ್ರ ಆಣೆಗೂ ಬೆಂಕಿ ಹಾರಿಸ್ತೀನಿ. ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ, ಆದ್ರೆ ನನ್ ತಂಗಿನ ಮಾತ್ರ ಏನು ಮಾಡ್ಬೇಡ. ನಿನ್ ತಂಗಿ ನಿನ್ ಮನೆಗೆ ಬಂದು ಸೇರ್ಬೇಕು ಅಂದ್ರೆ ನೀನಾಗ ಹಚ್ಚಿರೋ ಬೆಂಕಿನ ನೀನೇ ಆರಿಸಿ ನಿನ್ ಚೀಲಗಳನ್ನ ಓಡಿಸಿ ನನಗೋಸ್ಕರ ನೀನ್ ಕಾಯ್ಬೇಕು. ಓಕೆ? ಆಯ್ತಪ್ಪ, ಆಯ್ತು, ಕಾಯ್ತೀನಿ. ನೀನ್ ಹೇಳ್ದಂಗೆ ಕೇಳ್ತೀನಪ್ಪ. ನೀನು ಬರೋವರೆಗೂ ಇಲ್ಲೇ ಕಾಯ್ತೀನಿ. ಬೆಂಕಿ ಆರಿಸ್ರೋ, ಆರಿಸ್ಬಿಟ್ಟು ತೊಲಗ್ರೋ. ಎಲ್ಲಿ ನನ್ ತಂಗಿ? ತಂಗಿ ಅಂತೆ ತಂಗಿ.
ಏನೇ ಮಹಾ ತಂಗಿ, ಅಷ್ಟು ಸುಲಭ ಬೆಂಕಿ ಹಾಕ್ಬಿಟ್ಟಿಲ್ಲ. ಇದ್ರ ಬೆಲೆ ಗೊತ್ತೇನಯ್ಯ ನಿನಗೆ? ಬಡ ಜನರದಯ್ಯ, ಬಡ ಜನರದು. ಅಷ್ಟು ಸುಲಭವಾಗಿ ಸುಟ್ಟಾಕ್ಬಿಟ್ಟಿಲ್ಲ. ಇದನ್ನ ಕಟ್ಟಕ್ಕೆ ಇವ್ರು ಎಷ್ಟು ಕಟ್ಟಾಪಟ್ಟಿದ್ದಾರೆ ಗೊತ್ತಾ? 6 ತಿಂಗಳು ಫುಟ್ಪಾತ್ ಮೇಲೆ ತರಕಾರಿ ಮಾರಿದಾರಯ್ಯ. ಅದನ್ನ ಕಟ್ಬೇಕಾರೆ ಬಿಸಿಲು ಅಂದೆ, ಮಳೆ ಅಂದೆ, ಎಳ್ನೀರು ಮಾರಿದಾರೆ. ಬಂದ್ಬಿಟ್ಟೆ ಸುಟ್ಟಾಕ್ಬಿಟ್ಟೆ. ಏನ್ ದೊಡ್ಡ ಪಾಳೆಗಾರ ನೀನು, ಪಾಳೆಗಾರ. ನೋಡು, ಮರ್ಯಾದೆಗೆ ಇದ್ರ ಬೆಲೆ ನೀನು ಕಟ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಂಗಿ. ಬೇಡ ಬೇಡ, ಕಟ್ಕೊಡ್ತೀನಿ. ಎತ್ತು. ಏಯ್ ಥೂ, ಚಿಲ್ಲರೆ ಎಣಿಸ್ತಾನೆ, ಚಿಲ್ಲರೆ ನನ್ನ ಮಗಂತಾರ ಹಲ್ಕ. ತಗೊಳ್ರಿ, ತಗೊಳ್ಳಿ, ತಗೊಳ್ಳಿ. ಹಾಗೆ ನೋಡು, ಇನ್ನೊಂದ್ಸರಿ ನೀನೇನಾದ್ರು ಈ ಕಡೆ ತಿರುಗಿ ನೋಡಿದ್ರೆ ಹುಚ್ಚನಾಗಿ ಹೊಡೆದು ಬೀದಿ ಮೆರವಣಿಗೆ ಮಾಡಿ ಈ ಬೆಂಕಿಲಿ ನಿನ್ನ ದಗ ದಗ ಅಂತ ಸುಟ್ಬಿಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಹೋಗ ಆಚೆ, ಹೋಗ. ಓಯ್ ಡಾಕ್ಟ್ರೆ, ಸಮಯಕ್ಕೆ ಸರಿಯಾಗಿ ಬಂದು ಉಪಕಾರ ಮಾಡಿದ್ರಿ ಮಾರಾಯರೆ. ಪೂರ್ಣಿಮಾ, ಬಂದ್ಬಿಟ್ಟಿಯಮ್ಮ, ಬಾಮ್ಮ. ಕೂತ್ಕೊಳ್ಳಮ್ಮ. ಎಲ್ಲಿ ಎಲ್ಲಿ ಆ ರಾಸ್ಕಲ್? ಅವ್ರು ಬರ್ಲಿಲ್ಲ, ನಾನೊಬ್ಳೇ ಬಂದಿದ್ದು. ಯಾಕಣ್ಣ ಹಾಗೆ ನೋಡ್ತಿದ್ಯಾ? ಅವರು ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಕಳ್ಸಿದ್ರು. ನೀನ್ ಮಾಡ್ತಾ ಇರೋ ಅನ್ಯಾಯಕ್ಕೆ ನಾನ್ ಬಲಿಪಶು ಆಗ್ತಿದ್ದೀನಿ. ಇದೆಲ್ಲ ಯಾತಕ್ ಬೇಕು? ಎಲ್ರನ್ನೂ ಎದುರಾಕೊಂಡು ಯಾರಿಗೋಸ್ಕರ ಇಷ್ಟೆಲ್ಲ ಸಂಪಾದನೆ ಮಾಡ್ತಿದೀಯಾ? ನಿಂತ್ಕೊಳ್ಳೋಣ. 100 ಜನರ ಮನಸ್ಸು ನೋಯಿಸಿ 100 ವರ್ಷ ಬಾಳೋದಕ್ಕಿಂತ ಒಳ್ಳೆಯವನಾಗಿ 3 ದಿನ ಬಾಳೋಣ. ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಬಿಡೋಣ. ಪೂರ್ಣಿಮಾ, ನಿನಗಿದೆಲ್ಲ ಅರ್ಥವಾಗೋದಿಲ್ಲ. ನೀನ್ ನನಗೆ ಬುದ್ಧಿವಾದ ಹೇಳಕ್ ಬರ್ಬೇಡ. ಹೋಗೊಳಗಡೆ ಹೋಗ್. ಅಣ್ಣ, ಸುಂದ್ರು, ಸುಂದ್ರು, ತನ್ನ ಡಾಕ್ಟರ್ ವೇಷ ಹಾಕೊಂಡು ನನ್ನೇ ಏಮಾರ್ಸ್ಬಿಟ್ಟಲ್ಲೋ. ಯಾಕ್ಲಾ ಹಿಂಗ್ ಮಾಡಿ ನಾನು ಹೊಟ್ಟೆ ಉರಿಸ್ತಿದ್ಯಾ? ಓಲ್ಡ್ ಮ್ಯಾನ್, ನಾನು ಅವತ್ತೇ ಹೇಳಿಲ್ಲ ನಿನಗೆ ನಾನು ಇಂಪೋರ್ಟೆಡ್ ಡಾಕ್ಟರ್ ಪಶುಪತಿ ಅಂತ. ತಗದಾಡಿ ಬಿಟ್ಟ ನೋಡು. ಒಳ್ಳೆ ತಲೆ ಕೆಟ್ಟವ್ರ ಮಾತಾಡ್ತೀಯನೋ? ಲೈ, ನಾನ್ ನಿಮ್ಮಪ್ಪ ಕಣೋ. ನಿನ್ನಂತ ಎಷ್ಟು ಜನ ನೋಡಿಲ್ಲ ನನ್ನ ಸರ್ವಿಸ್ನಲ್ಲಿ. ನಿನ್ನೆ ರಾತ್ರಿ ನಿನ್ ಧ್ವನಿನ ನಾನು ಕಿವಿಯಾರೆ ಕೇಳಿದೀನಿ. ಬಾಯಿ ಮುಚ್ಕೊಂಡು ನಿನ್ ವೇಷ ಬಿಚ್ಚಾಕ್ಬಿಟ್ಟು ಬಂದಿಯೋ ಸರಿ ಇಲ್ಲ? ನೀವು ಯಾರ ಹತ್ರ ಮಾತಾಡ್ತಾ ಇದ್ರ ಗೊತ್ತಾ? ಹೆಡ್ ಕಾನ್ಸ್ಟೇಬಲ್ ಕೆಂಪಯ್ಯನ ಮಗ ಸುಂದ್ರು ಹತ್ರ. ಹೇಳ ಮೇಲೆ. ಯು ಸಿ ಬ್ಯೂಟಿಫುಲ್ ಯಂಗ್ ಲೇಡಿ, ದಿಸ್ ಓಲ್ಡ್ ಮ್ಯಾನ್ ಇಸ್ ಎ ಲೂಸ್. ಇವ್ರ ಮಗನ್ನ ಕಳ್ಕೊಂಡು ಯಾರ್ಯಾರನೋ ಮಗ ಅಂತಾನಲ್ಲ, ಯು ಸಿ ರೆಡ್ಡಯ್ಯ, ಛೀ ಅಲ್ಲ ಕೆಂಪಯ್ಯ, ಮರ್ಯಾದೆ ಇಲ್ಲಿಂದ ಹೋಗದೆ ಹೋದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಬೇಡ ಸ್ವಾಮಿ, ಏನೋ ವಯಸ್ಸಾಯ್ತು, ಅರಳು ಮರಳು, ನಿಮ್ಮನ್ನೇ ನನ್ನ ಮಗ ಅಂತ ತಿಳ್ಕೊಂಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಸ್ವಾಮಿ. ರೈಟ್ ಹೇಳು. ನಾನ್ಸೆನ್ಸ್. ಪ್ರಿಯಾ, ನಿಮ್ಮಪ್ಪ ನೋಡಿರೋ ಆ ಶ್ರೀಮಂತ ಹುಡುಗನೇ ಮದುವೆಯಾಗಿ ಸುಖವಾಗಿರಮ್ಮ. ಸರಿ ಮಾವ. ನಡಿ ಹೋಗೋಣ. ಇದು ಬಾರಿ ಅನ್ಯಾಯ ಕಣ್ರಿ. ಪ್ರೀತಿಸಿದವ್ರನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗ್ಬಿಡ್ತಾರ? ಈಗ ಧ್ವನಿ ಸರಿ ಆಯ್ತೇನೋ ಮಗನೇ? ನಾನ್ ನಿಮ್ಮಪ್ಪ, ನನ್ನನ್ನೇ ಮುಟ್ಟಾಳ ಮಾಡ್ತೇನೋ? ಈಗ ಬರ್ತೀಯ ಬೀಗ? ಅದೇ ಬೇಡ ನಾನು ನೋಡು, ನಿನ್ನಿಂದ ನಾನು ನೋಡ್ ಬಂದಿದ್ದು. 24 ಗಂಟೆ ಇನ್ಸ್ಪೆಕ್ಟರ್ ಆಗು ಅಂತ ಕೂಯ್ತಾ ಇದ್ದಲ್ಲ, ಅದಕ್ಕೆ ಬಂದೆ. ಈಗೇನ್ ಮಾಡ್ತಾ ಹೇಳು? ಮತ್ತೆ ಬಂದ್ರೆ ಅದೇ ರಾಗ ಆಡ್ತೀಯ. ಇಲ್ಲ ಮಗ, ಇಲ್ಲ. ಇನ್ಮೇಲೆ ನಿಂಗೆ ಏನು ಹೇಳಲ್ಲ. ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೇ ಇರುವಂತೆ. ಗ್ಯಾರಂಟಿನಾ? ಸತ್ಯವಾಗ್ಲು. ಪ್ರಿಯಾ, ಈ ಮಾತಿಗೆ ನೀನೇ ಸಾಕ್ಷಿ. ಬಾ ಮಗ ಹೋಗೋಣ. ಅಪ್ಪ, ಮಗ ಯಾರೋ ನೀವು? ಯಾರೋ ನೀವು? ಅಮ್ಮ, ಅಮ್ಮ, ಏನಾಯ್ತಮ್ಮ?
ಯಾರು ನೀವು ಅಲ್ಲೇ ನಿಂತ್ಕೊಡ್ರು, ಯಾರು ನೀವು ಅಲ್ಲೇ ನಿಂತ್ಕೊಡ್ರು, ಯಾರು ನೀವೆಲ್ಲ ಯಾರು ನೀವೆಲ್ಲ ಯಾರು ನೀವು ನಮ್ಮನ್ನ ಯಾಕೋ ಕಟ್ಟಾಕಿದ್ದೀರಾ? ಸುಂದರ್ ಆಲಿಯಾಸ್ ದನ ಡಾಕ್ಟರ್ ಪಶುಪತಿ ಅವ್ರ ಅಪ್ಪ ನೀನೇನಾ? ಹೌದು, ನಾನೇ ಅವ್ರ ಅಪ್ಪ, ಅವನೇ ನನ್ನ ಮಗ. ಯಾಕೋ ಕಟ್ಟಾಕಿದ್ರ ನಮ್ಮನ್ನ? ನಿನ್ನ ಮಗನ್ನ ಬೇಟೆ ಆಡಕ್ಕೆ ಕರೆಯೋಣ. ಸುಂದ್ರು 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 ಎಲ್ಲಿದೆ? ಬೇಗ ಬಾರೋ, ಇಲ್ಲಿಂದ ಇಷ್ಟ ಆಗ್ತಾ ಇರೋದು. ಸುಂದ್ರು 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 ನೀನು ಸಾಕಾಗ್ತಿದ್ರೆ ಇವ್ರ ಬಂದು ಬಿಡ್ಸ್ಕೊಂಡು ಬಾರೋ, 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 ಬಾ. ಸುಂದ್ರು ಎಲ್ಲಿದೆ? ಬಾರೋ, ಎಲ್ಲಿದೆ? ಬೇಗ ಬಾರೋ. ಸುಂದ್ರು ಎಲ್ಲಿದೆ? ಬಾರೋ. ನೀನ್ ಯಾಕ ಕಿರ್ಚ್ಕೋತೀಯ? ನಾನ್ ಕರೆಸ್ತೀನಿ ಅವನು ಎಲ್ಲವನೇ ಅಂತ. ಏಯ್ ಬಿಚ್ಚ ಹೊಟ್ಟೆನ. ಬೇಡ ಬೇಡ, ಅವ್ನು ಏನು ಬೇಡ. ಏಯ್, ಬಿಡು ಅವ್ನ, ಬಿಡು ಅವ್ನ. ನನ್ನ ಮಗ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಬರ್ತೀಯಾನೆ? ಮಾವ, ಸುಂದರ್ ಇನ್ಸ್ಪೆಕ್ಟ್ರಾ? ಅದೇಮ್ಮ, ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ನೀನು ಆ ವೆಂಕಟಪ್ಪನ್ ಚೇಳ ಅಲ್ಲ, ಇನ್ಮೇಲೆ ಆಗ್ತೀಯ ನನ್ನ ಬಾಲ. ಫಾಲೋ ಮೀ. ಏನ್ರು ಇದಲ್ಲ? ಏನಾಯ್ತು? ಏನಾಯ್ತು ನಿಮ್ಗೆ? ದನದ ಡಾಕ್ಟರ್ ಕೆಲಸ ಬಿಟ್ಬಿಟ್ಟು
ಯೂನಿಫಾರ್ಮ್ ಹಾಕೊಂಡು ಡಿಪಾರ್ಟ್ಮೆಂಟ್ ಜೊತೆ ಸರ್ಸ ಆಡ್ತಿದ್ಯಾ? ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ನೀವು ತಿಳ್ಕೊಂಡಿರೋ ದನ ಡಾಕ್ಟರ್ ನಾನಲ್ಲ. ಈ ಸ್ಟೇಷನ್ಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿ ಇವತ್ತು ಚಾರ್ಜ್ ತೊಗೊಳಕ್ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಸುಂದರ್. ವಾಟ್ ಡು ಯು ಮೀನ್? ಐ ಮೀನ್ ದಿಸ್ ಇಸ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್. ಐ ಆಮ್ ಸಾರಿ ಮಿಸ್ಟರ್ ಸುಂದರ್, ಐ ಆಮ್ ಸಬ್ ಇನ್ಸ್ಪೆಕ್ಟರ್ ವಿಜಯ್. ಹೌದು, ನೀವು ಆ ಡಾಕ್ಟರ್ ಪಶುಪತಿ ವೇಷ? ಈ ಊರಿನ ಕುತಂತ್ರಿ ವೆಂಕಟಪ್ಪ ನಾಯಕನ ಜಾತ್ಕಾನ ಜಾಲ್ಸಿ ಜಾಲಾಡಿಸಿ ಕಂಡಿಡಿಯೋಕೆ ಎತ್ತಿದ ಮತ್ತೊಂದು ಅವತಾರ. ಮಗ ಸುಂದ್ರು, ನನ್ನ ಆಸೆ ನೆರವೇರಿಸ್ಬಿಟ್ಟೆ ಕಣೋ. ನಡು ರಸ್ತೆಯಲ್ಲಿ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಏನು, ನನ್ ಜೂರಿಸ್ಟಿಕ್ಷನ್ ಅಲ್ಲಿ ಈ ನನ್ನ ಮಕ್ಕಳು ಹೆಣ್ಮಕ್ಳಿಗೆ ಅವಮಾನ ಮಾಡ? ಮಿಸ್ಟರ್ ಸುಂದರ್, ನೀವು ಸುಮ್ಮನೆ ಇರಿ. ಈ ನನ್ನ ಮಕ್ಕಳೆಲ್ಲ ಆ ವೆಂಕಟಪ್ಪ ನಾಯಕನಿಗೆ ಛೇಲಾಗಳು. ದಿಸ್ ಇಸ್ ನಾಟ್ ಯೋರ್ ಡ್ಯೂಟಿ, ಇದು ನನ್ ಡ್ಯೂಟಿ. ಏಯ್, ಏನ್ ಮುಖ ನೋಡ್ತಾ ತೊಳ್ಳ ಒಳಗೆ ಎಲ್ರು. ಬೈ ದ ಬೈ ವಿಜಯ್, ವೆಂಕಟಪ್ಪ ನಾಯಕನ ಮೇಲೆ ಇಷ್ಟು ದಿನ ಇದ್ದ ಕಂಪ್ಲೇಂಟ್ಗೆ ಚಾರ್ಜ್ ಶೀಟ್ ರೆಡಿ ಮಾಡಿದಿರಾ? ಏನು, ವೆಂಕಟಪ್ಪ ನಾಯಕನ ಮೇಲೆ ಚಾರ್ಜ್ ಶೀಟಾ? ಕಂಪ್ಲೇಂಟ್ ಬರ್ತಾ ಇದ್ರೆ ಚಾರ್ಜ್ ಶೀಟ್ ಹೇಗೆ ರೆಡಿ ಮಾಡ್ಲಿ? ನಾನೀಗ ಅವನ್ನ ಒದ್ದು ಎಳ್ಕೊಂಡ್ ಬಂದ್ರೆ ಎಲ್ಲಾ ಕಂಪ್ಲೇಂಟ್ಗೂ ಚಾರ್ಜ್ ಶೀಟ್ ಫಾಲೋ ಅಪ್ ಆಗುತ್ತೆ. ಬರ್ತೀನಿ. ಎಮ್ಮೆಗಳಿಗೆ ದನಗಳಿಗೆ ಇಂಜೆಕ್ಷನ್ ಕೊಡ್ತಿದ್ದವನು ಕಾಕಿ ಬಟ್ಟೆ ಹಾಕೊಂಡು ಎದುರು ಬಂದ ತಕ್ಷಣ ಮೀಟರ್ ಆಫ್ ಆಗೋಯ್ತಾ ಮಿಸ್ಟರ್ ವೆಂಕಟಪ್ಪ ನಾಯಕ? ಇಷ್ಟು ದಿನ ನೀನು ಸರ್ಕಾರಕ್ಕೆ ಜನಗಳಿಗೆ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನ ಸಾಕ್ಷಿ ಸಮೇತ ಹಿಡಿದು ನಿನ್ನ ನೇಣಿಗಂಬ ಕತ್ತಿಸಕ್ ಬಂದಿರೋ ಇನ್ಸ್ಪೆಕ್ಟರ್ ಸುಂದರ್. ಬೈ ದ ಬಾಯ್, ಇದು ನಿನ್ನ ಅರೆಸ್ಟ್ ವಾರೆಂಟ್. ನೋಡು ಮರಿ, ನಿನ್ನಂತ ಎಷ್ಟೋ ಜನ ಅರೆಸ್ಟ್ ವಾರೆಂಟ್ ತಗೊಂಡ್ ಬಂದ್ರು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಂಗೆ ವಾಪಸ್ ಹೊಂಟೋದ್ರು. ಇನ್ಸ್ಪೆಕ್ಟರ್, ನಿನ್ನಂತ 100 ಜನ ಬಂದ್ರು ಈ ವೆಂಕಟಪ್ಪ ನಾಯ್ಕನು ಒಂದು ರೋಮಾನು ಅಳ್ಳಾಡ್ಸಕ್ ನಾನು ಬಂದಿರೋದು ನಿನ್ನ ರೋಮ ಕೇಳಕ್ಕಲ್ಲ, ಚರ್ಮ ಸುಲಿಯಕ್ಕೆ. ಏಯ್, ನೀನ್ ಹಾಕಿರೋ ಈ ಕಾಕಿ ಬಟ್ಟೆ ಇನ್ನು ಸ್ವಲ್ಪ ದಿನ ನಿನ್ನ ಮೈ ಮೇಲೆ ಇರ್ಬೇಕು ಅಂದ್ರೆ, ಈ 2 ಸ್ಟಾರ್ ಪಕ್ಕದಲ್ಲಿ ಇನ್ನೊಂದು ಸ್ಟಾರ್ ಬೀಳ್ಬೇಕು ಅಂದ್ರೆ, ತುಟಿ ಪಿಟಕ್ಕಂದೆ ಈ ವೆಂಕಟಪ್ಪ ನಾಯ್ಕನ್ ಎದುರಾಕೊಳ್ದೆ ವಾಪಸ್ ಹೊಂಟೋಗು. ಇಲ್ಲ ಅಂದ್ರೆ ನೀನ್ ಫೋನ್ ಮಾಡಿದ್ರೆ ವಿಧಾನಸೌಧನೇ ನಡಗತ್ತೆ, ಚಪ್ಪಾಳೆ ಹೊಡೆದ್ರೆ ಪಾರ್ಲಿಮೆಂಟ್ ಅಳ್ಳಾಡತ್ತೆ, ನೀನ್ ಚುಟ್ಕಿ ಹೊಡೆದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ ಮುಂದೆ ತಲೆ ತೆಗೆಸ್ಕೊಂಡು ನಿಂತ್ಕೊಳತ್ತೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಆದ್ರೆ ನಾನು ಹೇಳ್ತೀನಿ ಕೇಳು, ನಿನ್ನಾಗೆ ನಾನು ಅಂತ ಮೇರದ ಎಷ್ಟೋ ಜನ ಅತಿರಥ ಮಹಾರಥರ ಎಲ್ಲ ಹೇಳಕ್ ಅಡ್ರೆಸ್ ಕೇಳ್ದಂಗೆ ಹೋಗಿರ್ಬೇಕಾದ್ರೆ ನೀನ್ ಯಾವ ಮಹಾ ನನ್ ಪುಟ್ಕೋಸಿ ಮೈ ಫೋಟ್ ಮುಚ್ಕೊಂಡು ನನ್ ಜೊತೆ ಬಂದ್ರೆ ಸರಿ. ಇಲ್ಲ ಅಂದ್ರೆ ಮಾರಮ್ಮನ್ ಹೇಳ್ಕೊಂಡು ಹೋಗ್ತಾರಲ್ಲ ಮರಿನಾ, ಆಗ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಓಹೋ, ಎಳ್ಕೊಂಡು ಹೋಗ್ಬಿಡ್ತೀಯಾ ನಾಯಿ ತರ? ಅಲ್ಲೋಡು, ಏಯ್, ಉಸಿರು ಬಿಟ್ರೆ ದಿಮ್ಮಿ ತರ ಸೀಳ್ ಹಾಕ್ಬಿಡ್ತಾರೆ. ಹೋಗ್ತಾ ಇರು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಇದರಿಂದ ಹಾರೋ 2ನೇ ಬುಲೆಟ್ ನಿನ್ ತಲೆ ಸೀಳತ್ತೆ. ಒಂದ್ ಟೀ ತಗೊಂಬಾರೋ. ಯಾರೋ ಅವನು? ನಮ್ಮೂರ್ ನಾಯಕರು. ನಾಯಕ ನಿಮ್ಮೂರ್ಗೆ ಬಡವ್ರು ರಕ್ತ ಕುಡಿದು ಈ ರೀತಿ ಕಪ್ಪ ಹಾಕೊಂಡಿದ ತಕ್ಷಣ ಈ ನನ್ನ ಮಗ ನಿಮಗೆ ನಾಯಕ.
ಇಟ್ ಈಸ್ ಟೂ ಮಚ್. ಸಮಾಜದ ಗಣ್ಯ ವ್ಯಕ್ತಿನ ಈ ರೀತಿ ಅರೆಸ್ಟ್ ಮಾಡೋದು ತುಂಬಾ ತಪ್ಪು. ಈ ನಾಯಕರನ್ನ ರಿಲೀಸ್ ಮಾಡೋದಕ್ಕೆ ಬೇಲ್ ಆರ್ಡರ್ ತಂದಿದ್ದೀನಿ. ಪ್ಲೀಸ್ ರಿಲೀಸ್ ಹಿಮ್. ಇದೆಲ್ಲ ನಿಮ್ದೇನಾ ಕುಮ್ಮಕ್ಕು? ನೋಡಿ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿನ ಸುಮ್ನೆ ಅರೆಸ್ಟ್ ಮಾಡಿ ಕರ್ಕೊಂಬರೋದಕ್ಕೆ ನಾನೇನು ಗುಗ್ಗು ಅಲ್ಲ. ನೀವು ಯಾವ ಬೇಲ್ನ ತಗೊಂಬಂದಿದ್ದೀರಾ ಅದು ತಪ್ಪು ಅಂತ ಅಬ್ಜೆಕ್ಟ್ ಮಾಡಿ ನಾನ್ ಬೇಲಬಲ್ ವಾರಂಟ್ ತಂದಿದ್ದೀನಿ. ಯಾಕ್ರಿ ತಲೆ ತಗ್ಗಿಸ್ತಾ ಇದ್ದೀರಾ? ಊರಲ್ಲೆಲ್ಲ ಹುಚ್ಚನಾಗಿ ಹೊಡೆದು ಹೇಳ್ಕೊಂಡ್ ಬಂದವನೆ. ಇದಲ್ದೆ ಹೋದ್ರೆ ಯಾವ್ದಾರು ದೊಡ್ಡ ಬೇಲ್ ತಗೊಂಬನ್ನಿ ಹೋಗ್ರಿ. ನಾನ್ ಬೇಲಬಲ್ ವಾರಂಟ್ ಇರೋದ್ರಿಂದ ನಾನೇನು ಮಾಡೋಕ್ಕಾಗಲ್ಲ. ನೀವೇನು ಹೆದರಬೇಡಿ. ಕೋರ್ಟ್ ಕೇಸ್ ಬರ್ಲಿ, ನಾನಲ್ಲಿ ನೋಡ್ಕೊಳ್ತೀನಿ. ಏನ್ ನಿನ್ ಪಿಂಡ ನೋಡ್ಕೊಳ್ಳೋದು? ಇಲ್ಲೇ ಏನು ಕಿಸೆ ಕಾಲಿಲ್ಲ, ಅಲ್ಲಿ ಏನ್ ಕಿಸಿತ್ಯಾ? ಹೋಗ್ರಿ ಕೋರ್ಟ್ ಬಿಚ್ಚಾಕ್ಬಿಟ್ಟು ಮನೆಗೆ ಹೋಗ್ರಿ. ಯೋ ಇನ್ಸ್ಪೆಕ್ಟ್ರೆ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನನ್ನು ಎದುರಾಕೋಬೇಡ, ಬಿಟ್ಬಿಡು. ಇಳಿಸೋ ಪಂಚಗಳಿಗೆ ಜಾಸ್ತಿ ಮಾತಾಡದೆ ಕಚ್ಚಿ ಒದರಿಸ್ಬಿಡ್ತೀನಿ. ಇನ್ಸ್ಪೆಕ್ಟರ್ ರೀ ನಾಯಕರೇ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಮಿಸ್ಟರ್ ಸುಂದರ್, ಈ ನಾಯಕರು ಸುತ್ತಮುತ್ತ 10 ಹಳ್ಳಿಗೆ ಹೆಸರುವಾಸಿಯಾದವರು. ಈಗ ಇವ್ರನ್ನ ಬಿಟ್ಬಿಡಿ, ಆಮೇಲೆ ನಾವಿಬ್ರು ಸೇರಿ ಮಾತಾಡ್ಕೊಳ್ಳೋಣ. ಏನಂತೀರ ಮಿಸ್ಟರ್ ಸುಂದರ್? ಶಟ್ ಅಪ್. ನಿಮ್ಮಂತವ್ರು ಅಲ್ಲೊಬ್ರು ಇಲ್ಲೊಬ್ರು ಇರೋದ್ರಿಂದಾನೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ನನ್ನ ಮೈನಲ್ಲಿ ಹರಿತಾ ಇರೋದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೆಂಪೈನ್ ರಕ್ತ. ದಟ್ ಮೀನ್ಸ್ ಪೊಲೀಸ್ ಬ್ಲಡ್. ಕಾಕಿ ಬಟ್ಟೆ ಹಾಕೊಂಡು ಜನರಿಗೆ ರಕ್ಷಣೆ ಕೊಡೋ ನಮ್ಮನ್ನ ಅಚ್ಚ ಕನ್ನಡದಲ್ಲಿ ರಕ್ಷಕರು ಅಂತಾರೆ. ಅದೇ ಶ್ರೀಮಂತರು ಬಿಸಾಕೋ ಎಂಜಿಲ್ ಕಾಸು ಕೈವಡ್ಡಿ ಕರ್ತವ್ಯನ ಮಾಡ್ಕೊಳ್ಳೋ ನಿಮ್ಮನ್ನ ಏನಂತ ಕರೀಬೇಕು? ಕರ್ತವ್ಯಕ್ಕೆ ದ್ರೋಹ ಬಗೆಯೋದು ಒಂದೇ, ಹೆತ್ತ ತಾಯಿಗೆ ಲಾಡಿ ಬಿಚ್ಚೋದು ಒಂದೇ. ಮಗ ಸುಮ್ರು, ನಿನ್ನ ಈ ಡ್ರೆಸ್ ನೋಡಿ ನನಗೆ ಬೆಟ್ಟದಷ್ಟು ಸಂತೋಷ ಆಗೈತ್ ಕಣ್ಲಾ. ಆದ್ರೆ ನಂಗೊಂದು ಅರ್ಥವಾಗ್ತಿಲ್ವಲ್ಲೋ. ಸಬ್ ಇನ್ಸ್ಪೆಕ್ಟರ್ ಆಗೊಂದು ಮಾತಿದ್ರೆ ಸಾಕು, ಮಾಯ ಆಗ್ಬಿಡ್ತಿದ್ದೆ. ದೊಡ್ಡ ಜಗಳ ಆಡಿ ಮನೆ ಬಿಟ್ಟು ಬಂದೆ. ಎಸ್ ಹೆಂಗಾದ್ಯೋ ಮಗ? ನಾನು ಹೇಳ್ತೀನಿ. ಡ್ಯಾಡಿ, ಇದೆಲ್ಲ ನಿಮಗ್ ಗೊತ್ತಾ? ಹೌದಮ್ಮ, ನೀನೇನೋ ಸುಂದರ್ ಪ್ರೀತಿಸ್ಬಿಟ್ಟೆ. ಆದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಬೇಕಾದ ಜವಾಬ್ದಾರಿ ನನಗೆ ತಾನೇ ಸೇರಿದ್ದು. ಅದಕ್ಕೆ ಅವತ್ತೇ ಸುಂದರ್ಗೆ ಹೇಳಿದೆ, ನೀನು ನನ್ನ ಮನೆ ಅಳಿಯ ಆಗಬೇಕಾದ್ರೆ ಈ ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ. ಆದ್ರೆ ಇವನು ಮನೆ ಬಿಟ್ಟು ಹೊರಟೋದ, ತಂದೆ ಜೊತೆ ಜಗಳ ಆಡಿ. ಯಾಕೆ ಮನೆ ಬಿಟ್ಟು ಹೋದ ಅಂತ ಇವ್ರ ತಂದೆನ ಕೇಳಿದ ಮೇಲೆ ಗೊತ್ತಾಯ್ತು ಇವನು ಡಿಪಾರ್ಟ್ಮೆಂಟ್ನೇ ಹೇಟ್ ಮಾಡ್ತಾನೆ ಅಂತ. ಅವತ್ತೇ ಇವನ ಭಾವನೆಗಳನ್ನು ಬದಲಾಯಿಸೋದಕ್ಕೆ ನಾನು ಬಹಳ ಕಷ್ಟಪಟ್ಟೆ. ಸಮಾಜದಲ್ಲಿ ಖಾಕಿ ಖಾದಿ ಕಾವಿ ಹಾಕೊಂಡವರಲ್ಲ ಕೆಟ್ಟವರಲ್ಲ, ಯಾರೋ ಒಬ್ರು ಮಾಡಿದ ತಪ್ಪಿಗೋಸ್ಕರವಾಗಿ ಕಾಮಾಲೆ ರೋಗದವ್ರ ಥರ ಪ್ರಪಂಚನೇ ಹಳದಿಗಿದೆ ಅಂತ ಹೇಳಬಾರ್ದು. ಎಲ್ಲಿ ಒಳ್ಳೇದಿದೆಯೋ ಅಲ್ಲಿ ಕೆಟ್ಟದ್ದಿದೆ ಅಂತ ಇವನಿಗೆ ಬುದ್ಧವಾದ ಹೇಳಿ ಇವನಿಗೆ ಪೊಲೀಸ್ ಟ್ರೈನಿಂಗ್ ಹಾಕಿದೆ. ಈ ರಾಮದುರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ಬಲಿ ಹಾಕೋದಕ್ಕೆ ಇವನೇ ಲಾಯಕ್ ಹೋದವನು ಅಂತ ಈ ಊರಿಗೆ ಇವನ್ನ ಅಪಾಯಿಂಟ್ ಮಾಡಿದೆ. ಸರ್ ಫೈಲು. ಸರ್, ನೀವು ಇನ್ಸ್ಟ್ರಕ್ಷನ್ ಮಾಡಿದಾಗೆ ವೆಂಕಟಪ್ಪ ನಾಯಕನ ಅರೆಸ್ಟ್ ಮಾಡಿ ಅವ್ನು ಮಾಡ್ತಾ ಇದ್ದ ಅಕ್ರಮ ಅಕೃತ್ಯಗಳನ್ನೆಲ್ಲ ಸಾಕ್ಷಿ ಸಮೇತ FIR ಪುಟಪ್ ಮಾಡಿದ್ದೀನಿ. ತಗೊಳ್ಳಿ ಸರ್. ವೆಲ್ ಡನ್ ಮೈ ಬಾಯ್. ಇಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ಕೊಂಡು ಸಮಾಜ ಘಾತಕರಿಗೆ ಕುಮ್ಮಕ್ ಕೊಡ್ತಾ ಇದ್ದ ವಿಜಿನ ಸಸ್ಪೆಂಡ್ ಮಾಡಿದ್ದೀನಿ. ಸೊ ದಟ್ಸ್ ಮೈ ಆರ್ಡರ್. ಪೇಸಿ ಕರ್ಕೊಂಡೋಗ್. ಎಸ್ ಸರ್. ಸುಂದರ್, ನಿಮ್ ತಂದೆ ಆಸೆನ ಕೊನೆಗೂ ನೆರವೇರಿಸ್ಬಿಟ್ರಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಬಾಮ್ಮ ಇಲ್ಲೇ ಕೈ ಹಿಡ್ಕೊ ಒಂದ್ಸಲ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಈ ನಿನ್ನ ಮಗನ ಬಗ್ಗೆ ಏನ್ ಹೇಳ್ತೀಯಾ?